ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ಬಹಳ ದೊಡ್ಡ ವಿಚಿತ್ರ ಏನು ಅಂದರೆ, ನಿನ್ನಿನ ಉಪನ್ಯಾಸ ಯಾವ ಪಾತಳಿಯಲ್ಲಿ ನಡೆದಿತ್ತೋ ಯಾವುದೋ ಒಂದು ಅರ್ಥದಲ್ಲಿ ಅದಕ್ಕೆ ತದ್ವಿರುದ್ಧವಾದ ಪಥದಲ್ಲಿ ನಡೆಯತಕ್ಕ ಉಪನ್ಯಾಸ ಈ ದಿವಸ. ಹೀಗಾಗಿ ನಾವು ಇಂದಿನ ಉಪನ್ಯಾಸಕ್ಕೆ ಸಿದ್ಧರಾಗುವುದಕ್ಕೆ ಮುನ್ನ ನಮಗೊಂದು ಸಿದ್ಧತೆ ಬೇಕು. ಎಲ್ಲಿಯ ತನಕ ನೀವು ಮಹಾತ್ಮ ಗಾಂಧೀಜಿಯವರನ್ನು ಒಬ್ಬ ರಾಜಕಾರಿಣಿ, ಒಬ್ಬ ರಾಜಕೀಯ ಮುತ್ಸದ್ದಿ, ಆ ರಾಜಕೀಯ ತಂತ್ರ ಕುತಂತ್ರ ಯಾವ್ಯಾವುದೋ ತಂತ್ರಗಳನ್ನು ರೂಪಿಸತಕ್ಕಂಥ ಒಬ್ಬ ವ್ಯಕ್ತಿ ಅನ್ನುವ ಮಿತಿಯಲ್ಲಿ ನಾವು ಲೆಕ್ಕಾಚಾರ ಮಾಡುತ್ತೇವೆಯೋ ಅಲ್ಲಿಯೇ ತನಕ ಮಹಾತ್ಮ ಗಾಂಧಿ ನಮಗೆ ಅರ್ಥ ಆಗುವುದಿಲ್ಲ. ಇದು ಅದ್ವೈತವನ್ನು ಅರ್ಥ ಮಾಡಿಕೊಂಡಷ್ಟು ಸುಲಭ ಮಹಾತ್ಮ ಗಾಂಧೀಜಿಯನ್ನು ಅರ್ಥ ಮಾಡಿಕೊಳ್ಳೋದು. ದ್ವೈತ ಬಹಳ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ. ನಾವೆಲ್ಲರೂ ದ್ವೈತಿಗಳೇ ಒಂದು ಅರ್ಥದಲ್ಲಿ. ನಾವು ಅದ್ವೈತದ ಆ ಸ್ತರಕ್ಕೆ, ಆ ಸ್ಥಳಕ್ಕೆ, ಆ ಅದ್ವೈತದ ದರ್ಶನಕ್ಕೆ ನಾವು ಹೋಗಿಲ್ಲ. ನಾವು ನಾಮಮಾತ್ರ ಅದ್ವೈತಿಗಳಾಗಿ, ಜನ್ಮ ಮಾತ್ರ ಅದ್ವೈತಿಗಳಾಗಿದ್ದೇವೆಯೇ ವಿನಃ ಅದ್ವೈತಿಗಳಾಗಿರುವವರು ಆ ಖೇಚರ ಸ್ಥಾನದಲ್ಲಿ ನಮಗೆ ಕೂತ್ಕೊಳ್ಳೋ ಯೋಗ್ಯತೆ ಬಂದಿಲ್ಲ. ಹೀಗಾಗಿ ನೀವು ದಯವಿಟ್ಟು ತುಂಬ ವಿಮರ್ಶೆಯಿಂದ ನೋಡಿ. ಅದ್ವೈತಿಗಳಾಗಿರುವವರಿಗೂ ದ್ವೈತಿಗಳಾಗಿರೋ ಮೂಲಭೂತವಾಗಿ ಏನೂ ವ್ಯತ್ಯಾಸವೇ ಇಲ್ಲ ಅರ್ಥದಲ್ಲಿ. ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ನೀವು ದೇವಸ್ಥಾನಕ್ಕೂ, ಅವರು ಯಜ್ಞ ಮಾಡ್ತಾರೆ, ನೀವು ಯಜ್ಞ ಮಾಡ್ತೀರಿ, ಅವರು ದೀರ್ಘದಂಡ, ನೀವು ಯಾವ ಪಾತಳಿಯಲ್ಲಿ ಯಾವ ದೃಷ್ಟಿಕೋನದಲ್ಲಿ ನೀವು ದ್ವೈತಿಗಳಿಗಿನ್ನ ವಿಭಿನ್ನ ವಿಭೂತಿ ಹಚ್ಚೋದನ್ನು ಬಿಟ್ಟರೆ, ಅಥವಾ ನಾವು ಶಾಂಕರ ಭಕ್ತರು ಅಂತ ಹೇಳೋದು ಒಂದು ಬಿಟ್ಟರೆ, ಹೇಗೆ ವಿಭಿನ್ನರಾಗಿದ್ದೀರಿ ನೀವು? ಇದೆಲ್ಲ ಬಾಹ್ಯಾಚರಣೆಗಳು. ನಾವು ಅದ್ವೈತದ ಆಳಕ್ಕೂ ಇಳಿದಿಲ್ಲ, ಅದ್ವೈತದ ಏರುವಿಕೆಯ ಗರಿಷ್ಠಕ್ಕೂ ಹೋಗಿಲ್ಲ. ಯಾಕೆ ಅಂದರೆ ಅದ್ವೈತ ಅರ್ಥ ಆಗುವುದು ಅಷ್ಟು ಕಷ್ಟ. ಆದ್ದರಿಂದಲೇ ಪ್ರಚ್ಛನ್ನ ಬೌದ್ಧ ಅನ್ನತಕ್ಕಂಥ ಆಕ್ಷೇಪಕ್ಕೆಲ್ಲ ಶ್ರೀ ಶಂಕರು ಗುರಿಯಾಗಿಬಿಟ್ರು. ಹಾಗೆ ಮಹಾತ್ಮ ಗಾಂಧಿಯವರನ್ನು ನಾವು ಆ ಆಳಕ್ಕೆ ಇಳಿದು ಆ ತಾತ್ವಿಕ ನೆಲೆಗಟ್ಟಿನಲ್ಲಿ ನಿಂತು ಮಹಾತ್ಮ ಗಾಂಧೀಜಿಯವರನ್ನು ಅರ್ಥ ಮಾಡಿಕೊಳ್ಳದೇ ಹೋದರೆ ಅವರ ಭಗವದ್ಗೀತಾ ಅನುವಾದವಾಗಲಿ, ಅವರು ಭಾರತದ ರಾಷ್ಟ್ರಕಾರಣದಲ್ಲಿ ಇಟ್ಟ ಹೆಜ್ಜೆಯಾಗಲಿ, ಅಥವಾ ಅವರು ನಡೆದು ಬಂದ ದಾರಿಯಾಗಲಿ ನಮಗೆ ಅರ್ಥ ಆಗೋದಿಲ್ಲ. ಹೀಗಾಗಿ ಅವರ ತತ್ವವನ್ನು, ಅವರ ಪಥವನ್ನು, ಅವರ ದರ್ಶನವನ್ನು, ಅವರ ಭಗವದ್ಗೀತಾ ಭಾಷ್ಯವನ್ನು, ಅವರು ಭಗವದ್ಗೀತೆಯನ್ನು ಕರೆದ ಹೆಸರನ್ನು, ಅವರು ರಾಷ್ಟ್ರಕ್ಕೆ ಕೊಟ್ಟ ಕೊಡುಗೆಯನ್ನು ನಾವು ಅಧ್ಯಯನ ಮಾಡಬೇಕಾಗಿದ್ದರೆ ತುಂಬ ಎಚ್ಚರಿಕೆಯಿಂದ, ತುಂಬ ಸಾವಧಾನದಿಂದ, ಈಗಾಗಲೇ ನಾನು ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡಿದಂತೆ ಅವರ ಬಗೆಗೆ ಇರಬಹುದಾದಂತಹ ಎಲ್ಲ ಅಂಶಗಳನ್ನು ಅಮಾನತ್ತಿನಲ್ಲಿ ಇಟ್ಟು ನಾವು ಅಧ್ಯಯನ ಮಾಡಬೇಕು. ಎಲ್ಲವನ್ನೂ ಹೇಳುವುದಕ್ಕಿಂತ ಮುಂಚೆ ಈ ಅಂಶವನ್ನು ಮತ್ತೊಮ್ಮೆ ನಾನು ಖಚಿತಪಡಿಸ್ತೀನಿ. 1933 ಸುಮಾರಿಗೆ, ಅತ್ಯಂತ ಖಚಿತವಾಗಿ ನನಗೆ ಆ ತಾರೀಕು ನೆನಪಿಲ್ಲ, ಆ ಇಸವಿಯ ಆಸುಪಾಸಿನಲ್ಲಿ ಅವರು ಕಾಂಗ್ರೆಸ್ನಿಂದ ಹೊರಗೆ ಬಂದವರು. ದಯಮಾಡಿ ಇದನ್ನು ನೀವು ಯಾವಾಗಲೂ ದಾಖಲು ಮಾಡಿಕೊಂಡಿರಬೇಕು. ನಮಗೆ ಸ್ವತಂತ್ರ ಬಂದ ಕಾಲದಲ್ಲಿ
ಅಧಿಕಾರವನ್ನು ಹಂಚಿಕೊಳ್ಳುವುದಕ್ಕೆ ಎಲ್ಲರೂ ಕಿತ್ತಾಡ್ತಾ ಇದ್ದಾಗ ಅವರು ಪಾಪ ಪಶ್ಚಿಮ ಬಂಗಾಳದಲ್ಲಿ ಆ ನಿರಾಶ್ರಿತರಿಗೆ, ನೊಂದವರಿಗೆ, ದುಃಖಿತರಿಗೆ ಸಮಾಧಾನ ಹೇಳ್ತಾ ಇದ್ದಂಥ ಒಬ್ಬ ಸಂತ. ಅವರಿಗೆ ರಾಜಕಾರಣದಿಂದ ಏನೂ ಆಗಬೇಕಾಗಿರಲಿಲ್ಲ. ಇದು ನಾವು ಬಹಳ ಪ್ರಧಾನವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರವೇ ಮಹಾತ್ಮ ಗಾಂಧಿಯನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಲೆಕ್ಕ ಹಾಕಿ, 47ರಲ್ಲಿ ಬಂದ ಸ್ವಾತಂತ್ರ್ಯಕ್ಕೂ 33-34ರಲ್ಲಿ ಅವರು ರಾಜಕಾರಣದಿಂದ ಹೊರಗೆ ಬಂದು ನನಗೆ ಕಾಂಗ್ರೆಸ್ ಬೇಕಿಲ್ಲ ಅಂತ ಹೇಳಿಬಿಟ್ಟು ನಾನು ಬರೀ ಗ್ರಾಮೋದ್ಯಯಕ್ಕೆ ನನ್ನ ಜೀವನವನ್ನು ಮುಡುಪಾಗಿಡ್ತೀನಿ ಅಂತ ಹೇಳ್ತಕ್ಕಂಥ ಸ್ಥಿತಿಗೂ ಎಲ್ಲಿ ಅವರನ್ನು ನೀವು ರಾಜಕಾರಣಿತ ಲೆಕ್ಕ ಹಾಕ್ತೀರಿ? ಕಾಂಗ್ರೆಸ್ಸಿಯವರು ಮಹಾತ್ಮ ಗಾಂಧೀಜಿಯವರನ್ನು ನಮ್ಮವರು ಅಂತ ಹೇಳ್ಕೊಳ್ಳೋಕ್ಕೆ ಅವರಿಗೆ ಯಾವುದೇ ಅಧಿಕಾರ ಇಲ್ಲ. ಅಥವಾ ಭಾರತೀಯ ಜನತಾ ಪಕ್ಷದವರನ್ನು ನೀವು ಮಹಾತ್ಮ ಗಾಂಧಿ ಹೆಸರು ಹೇಳೋಕ್ಕೆ ನಿಮಗೆ ಶಕ್ತಿನೇ ಇಲ್ಲ ಅಂತ ಹೇಳೋಕ್ಕೆ ಇವರೇನು ಗಾಂಧಿ ಅನುಯಾಯಿಗಳೇ? ಇವರು ಗಾಂಧೀಜಿಯವರು ಕಾಂಗ್ರೆಸ್ಸನ್ನು ಬಿಟ್ಟಿದ್ದೇ ಆ ಕಾರಣದಿಂದ. ಅವರು ಅತ್ಯಂತ ಸುಸ್ಪಷ್ಟವಾಗಿ ಹೇಳ್ತಾರೆ, ನಾನು ಉಪನಿಷತ್ತಿನ ಆಧಾರದ ಮೇಲೆ, ಭಗವದ್ಗೀತೆಯ ಆಧಾರದ ಮೇಲೆ ರೂಪಿಸಿದ್ದು ಈ ಸತ್ಯಾಗ್ರಹ ಅನ್ನತಕ್ಕಂಥದ್ದನ್ನು. ಅದು ಒಂದು ವ್ರತ. ದಯಮಾಡಿ ಗಮನಿಸಿ, ವ್ರತದ ಪರಿಭಾಷೆ ಏನಪ್ಪ ಅಂದರೆ, ವ್ರತದ ಮೂಲ ಶಕ್ತಿ ಇರತಕ್ಕದ್ದು ಎಲ್ಲಿ ಅಂದರೆ, ನೀವು ಯಾವುದಾದ್ರೂ ವ್ರತವನ್ನು ಹಿಡಿದಿದ್ದೀರಿ ಅಂದರೆ ಅದು ಆಜೀವ ಪರ್ಯಂತ ಅಂತ ಮಧ್ಯದಲ್ಲಿ ಬಿಡೋ ಹಾಗಿಲ್ಲ. ಅದನ್ನು ನೀವು ಯಾವುದೋ ಲಾಭಕ್ಕಾಗಿ ವ್ರತ ಮಾಡ್ತಕ್ಕದ್ದಲ್ಲ. ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ದೇನೆ, ನನಗೇನೋ ಪುಣ್ಯ ಸಿಗುತ್ತೆ ಅಂತ, ಅದು ಬಹಳ ಆನುಷಂಗಿಕವಾದ್ದು, ಪರಿಧಿಯಲ್ಲಿರ್ತಕ್ಕದ್ದು. ಎಲ್ಲವೂ ಚೆನ್ನಾಗಿದ್ದಾಗ ನಾನು ಸತ್ಯನಾರಾಯಣ ವ್ರತ ಮಾಡ್ತೀನಿ, ನನಗೆ ದೇವರು ಕೊಡದೆ ನಾನು ಯಾಕೆ ಮಾಡ್ತೀನಿ, ಯಾಕೆ ಮಾಡಬೇಕಾಗಿದೆ? ಈ ಧೋರಣೆ ಇಲ್ಲ. ಅದಕ್ಕೆ ಸತ್ತರೂ ನಾನು ವ್ರತ ಮಾಡ್ತೀನಿ ಅನ್ನತಕ್ಕಂಥದ್ದು ವ್ರತದ ಪರಿಭಾಷೆ. ನಾನು ಯಾವುದಾದರೂ ಸಂಕಲ್ಪವನ್ನು ಮಾಡಿಬಿಟ್ಟಿದ್ದೇನೆ ಅಂದರೆ ಅದು ಅಂತಿಮ ಕ್ಷಣದ ತನಕ ನನಗಿರಬೇಕು. ಅದು ನನ್ನ ಜೀವನದ ಉಪಾಯ ಅಲ್ಲ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸನ್ನು ತೊರೆದಿದ್ದಕ್ಕೆ ಕೊಟ್ಟ ಕಾರಣ ಅದು. ಸತ್ಯಾಗ್ರಹ ಅನ್ನತಕ್ಕಂಥದ್ದು ಕಾಂಗ್ರೆಸ್ಸಿನವರಿಗೆ ಉಪಾಯವಾಗಿತ್ತು. ಯಾಕೆ ಉಪಾಯ ಆಗಿತ್ತು? ಆ ಮಂತ್ರಿ ಪದವಿಯನ್ನೋ, ರಾಷ್ಟ್ರಾಧ್ಯಕ್ಷ ಪದವಿಯನ್ನೋ, ರಾಜಕಾರಣದಲ್ಲಿನ ಗೆಲುವನ್ನು ತಗೊಳ್ಳೋದಕ್ಕೆ ಉಪಾಯ ಆಗಿತ್ತದು. ನೀವು ಈ ಹೊತ್ತಿನ ದಿವಸ ನಮ್ಮಲ್ಲಿ ಯಾರೇ ಸತ್ಯಾಗ್ರಹವನ್ನು ಮಾಡಿದರು, ಯಾರೇ ಮುಷ್ಕರ ಮಾಡಿದರು, ಈ ಕಾರಣ ಅಲ್ಲದೆ ಬೇರೆ ಕಾರಣವೇ ಇಲ್ಲ ರೀ. ಹಿಂದಿನ ಮಂತ್ರಿಮಂಡಲದಲ್ಲಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಎಲ್ಲರೂ ಗಣಿ ಖಾತೆ ಬೇಕು ಅಂತ ಕಿತ್ತಾಡ್ತಾ ಇದ್ದವರು. ಎಲ್ಲೆಲ್ಲಿ ಹಣ ಚೆನ್ನಾಗಿ ಬರುತ್ತೋ ಆ ಖಾತೆಗಾಗಿ ಕಿತ್ತಾಡ್ತಿದ್ರೆ ವಿನಃ ಯಾರೂ ವಿದ್ಯಾ ಖಾತೆ ಬೇಕು ಅಂತ ಕೇಳಿದವರೇ ಇಲ್ಲ. ಬೇಕು ಸಂಸ್ಕೃತಿಯ ಖಾತೆ ಬೇಕು ಅಂತ ಕೇಳಿದವರೇ ಇಲ್ಲ, ಯಾರೂ ಇಲ್ಲ. ನನಗೆ ನೆನಪಿದ್ದ ಹಾಗೆ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಬ್ಬನೇ ಒಬ್ಬ ವ್ಯಕ್ತಿ ಕೇಳ್ದ, ನನಗೆ ಯಾವುದೂ ಇಲ್ಲದೇ ಇರೋ ಒಂದು ಸರಸ್ವತಿದು ಯಾವುದಾದ್ರು ಖಾತೆ ಕೊಡ್ರಿ ಅಂಥೇಳಿ. ಸಾಂಸ್ಕೃತಿಕ ಸಚಿವ ಅಂಥೇಳಿ ಜೀವರಾಜ ಆಳ್ವ ಅದಕ್ಕೆ ಸಚಿವರಾದರು. ಅವರು ಒಂದು ಪೈಸೆ ಲಾಭ ಇರಲಿಲ್ಲ. ಆದರೆ ಮಹಾತ್ಮ ಗಾಂಧೀಜಿಯವರು ರಾಜಕಾರಣ ಪ್ರವೇಶಕ್ಕೆ ಗೋಖಲೆಯವರನ್ನು ಗುರುಗಳಾಗಿ ತಗೊಂಡ್ರು. ಆದರೆ ಅವರಿಗೆ ಗುರುಗಳಾಗಿ ಮುಂದುವರಿಯಲಿಲ್ಲ. ಆ ಗುರುವಿಗೂ ಈ ಶಿಷ್ಯನಿಗೂ ಇದ್ದಂಥ ಬಹುದೊಡ್ಡ ಪ್ರಧಾನ ವ್ಯತ್ಯಾಸ ಅದು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರನ್ನು ನೆನೆ ಮಾತಾಡ್ತಾ ಹೇಳಿದೆ, ಯಾವ ಗೋಪಾಲಕೃಷ್ಣ ಗೋಖಲೆಯವರು ತಿಲಕರ ಪ್ರವೇಶವನ್ನೇ ವಿರೋಧಿಸಿದರೋ ಅವರ ಶಿಷ್ಯರಾಗಿದ್ದಂಥ ಮಹಾತ್ಮ ಗಾಂಧಿ ಪ್ರವೇಶ ಅಷ್ಟೇ ಅಲ್ಲ, ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಬೇಕು ಅಂತ ಸೂಚಿಸಿದವರು. ಅಕಸ್ಮಾತ್ ಗೋಖಲೆಯವರ ಶಿಷ್ಯರೇ ಆಗಿಬಿಟ್ಟಿದ್ರೆ, ಅದೇ ರಾಜಕಾರಣದ ದೀಕ್ಷೆ ಆಗಿದ್ದರೆ ಅವರಾಗಿ ಹೇಳೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಅವರು ರಾಜಕೀಯಕ್ಕೆ ಮಾತ್ರ ಗೋಖಲೆಯವರನ್ನು, ಅದು ಪ್ರವೇಶಕ್ಕೆ ಮಾತ್ರ ಗೋಖಲೆಯವರನ್ನು. ಯಾಕೆ ಅಂದರೆ ಮಿದು ಮಾರ್ಗ ಆಗಿತ್ತು ಅಂತ. ಆದರೆ ಗೋಖಲೆಯವರ ಮಿದು ಮಾರ್ಗದ ಅರ್ಥವೇ ಬೇರೆ ಇತ್ತು. ನನ್ನ ಅರ್ಥದಲ್ಲಿ ಗಾಂಧೀಜಿಯವ್ರದ್ದು ಮಿದು ಮಾರ್ಗ ಅಲ್ಲ, ಅವರದ್ದು ಒಂದು ಸತ್ಯ ಮಾರ್ಗ ಆಗಿತ್ತು.
ನಾವು ವೇದಾಂತದ ಪರಿಭಾಷೆಯಲ್ಲಿ ಮಾತಾಡ್ತೀವಿ ಏನಂತ, ಇಡೀ ವಿಶ್ವವೇ ಒಂದು ಕುಟುಂಬ. ಬಹಳ ದೊಡ್ಡ ಮಾತದು. ಆದರೆ ಅನುಷ್ಠಾನ ಮಾಡುವವರು ಯಾರು ಇಡೀ ವಿಶ್ವವೇ ಒಂದು ಕುಟುಂಬ ಅಂತ? ಅದನ್ನು ಅನುಷ್ಠಾನಕ್ಕೆ ತಂದಿದ್ದು ಮಹಾತ್ಮ ಗಾಂಧೀಜಿಯವರು. ಅವರು ಕೊನೆಯ ದಿವಸಗಳಲ್ಲಿ ಇಡೀ ವಿಶ್ವದ ಸರ್ಕಾರದ ಬಗ್ಗೆ ಯೋಚನೆ ಮಾಡ್ತಾಯಿದ್ರು. ಅವರು ಯಾವುದೋ ಭಾರತದ ಸರ್ಕಾರ ಅಲ್ಲ. ಅವರು ಭಾರತದಲ್ಲಿ ಭಾರತೀಯರಿಗೆ ಹಾಗೂ ಭಾರತೀಯೇತರಿಗೆ, ಸ್ವದೇಶಕ್ಕೆ ಪರರಾಷ್ಟ್ರಕ್ಕೆ ಇಬ್ಬರಿಗೂ ಪಾಠ ಮಾಡಬೇಕಾಗಿತ್ತವರು. ಇಬ್ಬರಿಗೂ ಪಾಠ ಮಾಡ್ತಾ ಇದ್ದರವರು. ನನಗೆ ಗೊತ್ತಿಲ್ಲ, ವಿನೋಬಾ ಭಾವೆಯಂತಹ ಒಬ್ಬ ಮಹಾನ್ ಸಂತರನ್ನು ಬಿಟ್ಟರೆ ಇನ್ನು ಎಷ್ಟು ಜನ ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿದ್ದು ನಿಜವಾದ ಅರ್ಥದಲ್ಲಿ ಅವರ ತತ್ವಜ್ಞಾನದ ತಲಸ್ಪರ್ಶಿ ಅನುಭವವನ್ನು ಪಡೆದರು ಅನ್ನತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಕೂಡ ಇಲ್ಲವೇ ಇಲ್ಲ. ಪಾಕಿಸ್ತಾನ ಮತ್ತು ಭಾರತದ ವಿಭಜನೆಯಾದಾಗ ಇರಲಿ, ಅದು ಬಹಳ ದೊಡ್ಡ ಚಾರಿತ್ರಿಕ ರಹಸ್ಯಗಳು. ಎಷ್ಟು ದಿವಸಗಳು ಉಪವಾಸ ಮಾಡಬೇಕಾಯಿತು, ಹಾಗಾಗೋದು ಬೇಕಾಗಿಲ್ಲ ಅಂತ ಮಹಾತ್ಮ ಗಾಂಧೀಜಿಯವರು ಏನೇನೋ ರಾಷ್ಟ್ರಕಾರಣಗಳು ಕೊಟ್ಟರು, ಏನೇನೋ ಹೇಳ್ತಾ ಹೋದರು. ಕೊಡದೇ ಇದ್ದರೆ ಅವನಿಗೆ ಸ್ವಾತಂತ್ರ್ಯವೇ ಸಿಗಲ್ಲ, ಏನೇನು ಬಂತದೆಲ್ಲನೂ ಇರಲಿ. ರಾಷ್ಟ್ರ ವಿಭಜನೆಯಾಗಿ ಪಾಕಿಸ್ತಾನ ಬೇರೆ ಭಾರತ ಬೇರೆ ಆಗಿದ್ದಕ್ಕೆ ದಿವಸಗಳು ಉಪವಾಸ ಮಾಡಿದವರು ಮಹಾತ್ಮ ಗಾಂಧೀಜಿಯವರು. ಅವರ ಅಖಂಡ ಭಾರತದ ಕಲ್ಪನೆ ಹಾಳಾಗಿ ಹೋಗಿಬಿಟ್ಟಿತ್ತು. ಅದರ ಕಡೆಗೆ ನಮ್ಮ ರಾಜಕಾರಣಿಗಳ ಒಲವು ಇರಲೇ ಇಲ್ಲ. ಇಬ್ಬರಿಗೂ ಬೇಕಾಯಿತು ಪ್ರಧಾನಮಂತ್ರಿ ಪಟ್ಟ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರೂ ಪ್ರಧಾನಿ ಬಿಡಲ್ಲ ಅನ್ನತಕ್ಕಂಥ ಉತ್ತಮ ಸ್ಥಿತಿಗೆ ಹೋಗಿರಲಿಲ್ಲ. ಜಿನ್ನ ಬಿಟ್ಬಿಡಿ, ಅದೆಲ್ಲರಿಗೂ ಗೊತ್ತಿರೋ ಹಳೆ ಕಥೆನೇ. ಅದರ ಮೂಲ ದರ್ಶನ ಅವರಿಗೆ ಸುಮಾರು ಒಂದು 10-12 ವರ್ಷಗಳ ಮುಂಚೆ ಆಗಿಬಿಡ್ತು. ಹೀಗಾಗಿ ಅವರು ಹೇಳಿದರು, ನೀವು ಸತ್ಯಾಗ್ರಹವನ್ನು ವ್ರತವನ್ನಾಗಿ ತೆಗೆದುಕೊಳ್ಳದೆ ರಾಜಕೀಯದ ಗೆಲುವಿಗಾಗಿ ಒಂದು ಉಪಾಯ ಅಂತ ತಗೊಳ್ತಾ ಇದ್ದೀರಲ್ಲ, ಆದ್ದರಿಂದ ನನಗೆ ನಿಮ್ಮ ರಾಜಕಾರಣ ಬೇಕಿಲ್ಲ ಅಂದರು. ಹೀಗಾಗಿ ನಾವು ಮಹಾತ್ಮ ಗಾಂಧೀಜಿಯವರನ್ನು ಅರ್ಥ ಮಾಡಿಕೊಳ್ಳುವ ಮುನ್ನ ಈ ಒಂದು ಮಾನಸಿಕ ಸ್ಥಿತಿಯಿಂದ ಆರಂಭ ಮಾಡಬೇಕು ನಾವು. ಅವರು ರಾಜಕಾರಣಿ ಅಲ್ಲ ಅಂತ. ಅವರೊಬ್ಬ ತತ್ವಜ್ಞಾನಿ. ತತ್ವಜ್ಞಾನಿಯ ಮಾತುಗಳು, ತತ್ವಜ್ಞಾನಿಯ ಹೇಳಿಕೆಗಳು ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಗೊಂದಲ ಆಗಿಬಿಡುತ್ತೆ. ವಿರೋಧಿಗಳ ಪರವಾಗಿಯೇ ಮಹಾತ್ಮ ಗಾಂಧಿ ಮಾತಾಡ್ತಾ ಇದ್ದಾರಲ್ಲಯ್ಯ ಅನ್ನತಕ್ಕಂಥ ಸಂದೇಹ ಬಂದುಬಿಡುತ್ತೆ. ಹೀಗಾಗಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಮುಂದೆ ಇಟ್ಟುಕೊಂಡಂತಹ ತಾತ್ವಿಕ ಸಿದ್ಧಾಂತಗಳು ಏನು ಅನ್ನುವುದರ ಮೇಲೆ ನಾವು ಮಹಾತ್ಮ ಗಾಂಧಿಯ ದರ್ಶನವನ್ನು ಪಡೆಯಬೇಕಾಗುತ್ತೆ. ಅವರು ನಮ್ಮ ಹಾಗೆ ಸಾಮಾನ್ಯರಾಗಿರಲಿಲ್ಲ, ಬಹುದೊಡ್ಡ ಶ್ರೀಮಂತರವರು. ಶ್ರೀಮಂತ ಸ್ವ ಇಚ್ಛಿತ ದಾರಿದ್ರ್ಯವನ್ನು ಒಪ್ಪಿಕೊಳ್ಳೋದಕ್ಕೂ ಏನೂ ಇಲ್ಲದೇ ಇರೋ ದಾರಿದ್ರ್ಯ ಒಪ್ಕೊಳ್ಳೋಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ನಾನೆಲ್ಲ ಕೊಟ್ಬಿಡ್ತೀನಿ, ಏನೂ ಇರೋದೇ ಇಲ್ಲ ನನ್ನ ಹತ್ರ. ಇದ್ದವನ್ನೆಲ್ಲ ಕೊಟ್ಟಾಗ ತಾನೇ ಅವನ ಬಗ್ಗೆ ನಾನು ಮಾತಾಡಬೇಕಾದ್ದು. ಅವ್ರ ತಂದೆ ದಿವಾನರಾಗಿದ್ದವರು ಪುಣೆಯಲ್ಲಿ. ಬಹಳ ದೊಡ್ಡ ವಾಡೆಯವ್ರದ್ದು, ಬಹಳ ದೊಡ್ಡ ಕುಟುಂಬ ಅದು. ಮಹಾತ್ಮ ಗಾಂಧೀಜಿಯವರ ಬಾಲ್ಯ ಅಥವಾ ಯೌವನದ ಪ್ರಾರಂಭದ ದಿವಸಗಳಲ್ಲಿ ಅವರಿಗೆ ಬ್ರಿಟಿಷ್ ಸರ್ಕಾರದ ಬಗ್ಗೆ ಬಹಳ ಒಲವಿತ್ತು. ಅವರ ಬಾಹ್ಯ ಶಿಸ್ತು, ಅವರ ಉಡುಪು, ಅವರ ಭಾಷೆ, ಅವರ ರೀತಿ ನೀತಿಗಳ ಪ್ರದರ್ಶನ, ಇದೆಲ್ಲ ಅವರನ್ನು ಆಕರ್ಷಿಸಿತ್ತು. ಹೀಗಾಗಿ ಅವರು ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ವಕೀಲಿ ವಿದ್ಯೆಯನ್ನು ಅಧ್ಯಯನ ಮಾಡ್ತೀನಿ ಅಂತ ಹೋದರು. ತುಂಬ ಪ್ರೀತಿಯಿಂದ ಹೋದ್ರಲ್ಲಿ. ಅಲ್ಲಿ ಅವರಿಗೆ ಪ್ರಾರಂಭದ ದಿವಸಗಳಲ್ಲಿ ಆದ್ಯರ ಸಂಧರಿಸ್ತಕ್ಕಂಥದ್ದು,
ಆ ನರ್ತನವನ್ನು ಕಲಿಯತಕ್ಕಂಥದ್ದು, ಇದೆಲ್ಲ ಬಹಳ ಆಪ್ಯಾಯಮಾನವಾಗಿಬಿಟ್ಟಿತ್ತು. ಆದರೆ ಅವರ ತಾಯಿಗೆ ಮಾತು ಕೊಟ್ಟಿದ್ದರು, ನಾನು ಮಾಂಸ ಮುಟ್ಟಲ್ಲ, ಮದ್ಯಪಾನ ಮಾಡಲ್ಲ, ಸ್ತ್ರೀ ಸಂಘ ಇಲ್ಲ. ಅವರು ಕೊಟ್ಟ ಭಾಷೆ, ಆ ಭಾಷೆಯನ್ನು ಉಳಿಸಿಕೊಳ್ಳಲೇಬೇಕು ಅನ್ನತಕ್ಕಂತಹ ಸತ್ಯವ್ರತ ನೋಡಿ, ಮತ್ತೆ ಅದು ಬಹಳ ಪ್ರಧಾನವಾದ, ಸಾಯುವ ತನಕ ಅವರನ್ನು ಶುದ್ಧರನ್ನಾಗಿ ವಾಪಸ್ ಕರ್ಕೊಂಡು ಬಂತು. ಅಲ್ಲಿ ಅವರಿಗೆ ಅವರ ಮೇಲೆ ಬೈಬಲ್ ಬಹಳ ಪ್ರಭಾವ ಬೀರಿಬಿಟ್ಟಿತ್ತು. ಹೊಸ ಒಡಂಬಡಿಕೆಗಳನ್ನು ಓದಿಬಿಟ್ಟಿದ್ದರು. ಜೈನ ಧರ್ಮದ ಅದರ ಬಗ್ಗೆ ನಾನು ನಿಧಾನ ಮಾತಾಡ್ತೀನಿ, ಅವರು ಯಾವುದಕ್ಕೆ ತಮ್ಮನ್ನು ತೆತ್ತುಕೊಂಡ್ರು ಅಂತ. ಜೈನ ಧರ್ಮದ ಅನೇಕಾಂತವಾದ, ಸ್ಯಾದ್ವಾದ ಅನ್ನತಕ್ಕಂಥ ಎರಡು ತತ್ವಗಳು ಅವರ ಮೇಲೆ ತಮ್ಮ ಪ್ರಭಾವ ಬೀರಿತ್ತು. ಅದರ ಬಗ್ಗೆ ಎಲ್ಲ ಅವರು ಚಿಂತನೆ ಮಾಡ್ತಾ ಇದ್ದಾಗ ಅವರಿಗೆ ಇಬ್ಬರು ಆ್ಯನಿ ಬೆಸೆಂಟ್ನ ಶಾಖೆಯಲ್ಲಿ ಅಧ್ಯಯನ ಮಾಡಿದಂತಹ ದೇವತಾ ಶಾಸ್ತ್ರದ ಶಿಷ್ಯರಿಬ್ಬರು ಮಹಾತ್ಮ ಗಾಂಧೀಜಿಯವರಿಗೆ ಪುಸ್ತಕ ಕೊಟ್ಟರು. ನೋಡಿ, ಮತ್ತೆ ಇದೆ, ತಿಳಕರಿಗೆ ಆಗಿದ್ದೆ, ಅದು ಭಗವದ್ಗೀತೆ. ಈಗಿನಿಂದಲೂ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಇರಲಿ, ಅದು ನಾನು ಉಪನ್ಯಾಸದ ಕೊನೆಯಲ್ಲಿ ಮಾತಾಡ್ತೀನಿ, ಅದು ಹಾಗೆ ದಾಖಲಾಗಬೇಕು ಅನ್ನೋ ಕಾರಣದಿಂದ. ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯ ಮಂತ್ರವನ್ನು ಜಪಿಸಿ ಬಂದವರು. ತಿಳಕರು ಉಗ್ರವಾದಿಗಳಾಗಿದ್ದವರು, ಯುದ್ಧ ಅನ್ನುವುದನ್ನು ಘೋಷಿಸಿದವರು. ತಿಳಕರಿಗೆ ಸರಿ ಭಗವದ್ಗೀತೆ, ಯುದ್ಧ ಮಾಡಬೇಕಪ್ಪ. ಆದರೆ ಮಹಾತ್ಮ ಗಾಂಧೀಜಿಗೆ ಹೇಗೆ ಸರಿ ಹೋಗುತ್ತೆ? ಅಹಿಂಸೆಯನ್ನೇ ಪರಮಮಂತ್ರ ಅಂತ ಒಪ್ಪಿದಂತಹ ಮಹಾತ್ಮ ಗಾಂಧೀಜಿಯವರಿಗೆ ಯುದ್ಧ ಮಾಡತಕ್ಕಂಥ ಭಗವದ್ಗೀತೆ ಹೇಗೆ ಬೆಂಬಲ ಕೊಡುತ್ತೆ ಅವರಿಗೆ? ಅದು ಹೇಗೆ ಅವರಿಗೆ ಆಧಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ? ನನಗೆ ಬಹಳಷ್ಟು ವರ್ಷಗಳು ಕಾಡಿದ ಪ್ರಶ್ನೆ ಇದು. ಮಹಾತ್ಮ ಗಾಂಧೀಜಿಗೂ ಭಗವದ್ಗೀತೆಗೂ ಎಲ್ಲಿನ ಸಂಬಂಧ? ಕೊನೆಗೆ ಆ ಹೆಸರು ನನಗೆ ನೆನಪಿರೋದು ಸರಿ ಇದ್ದರೆ ಸ್ವಾಮಿ ಆನಂದ ಅಂತ ಒಬ್ಬ ಸನ್ಯಾಸಿ ಮಹಾತ್ಮ ಗಾಂಧೀಜಿಗೆ ಹೇಳ್ತಾರೆ, ಸ್ವಾಮಿ ನೀವು ಆವಾಗ ಈ ಭಗವದ್ಗೀತೆ ಶ್ಲೋಕಗಳನ್ನು ಉದ್ಧರಿಸಿ ಮಾತಾಡ್ತಾ ಇದ್ದೀರಿ ನಿಮ್ಮ ಭಾಷಣಗಳಲ್ಲಿ. ತಿಳಕರು ಅದನ್ನೇ ಉದ್ಧರಿಸ್ತಾ ಇದ್ದರು. ಅವ್ರದ್ದು ಉಗ್ರ ಮಾರ್ಗ ಆಯಿತು. ನಿಮ್ಮದು ಶಸ್ತ್ರವೇ ಬೇಡ ಅಂತ ಇದ್ದೀರಿ. ಅರ್ಜುನ ನಿಶಸ್ತ್ರೀಕರಣವನ್ನು ಒಪ್ಪಿದ್ದ ವಿಷಾದ ಯೋಗದ ಕೊನೆಯಲ್ಲಿ. ಮಹಾಭಾರತದಲ್ಲಿ 3 ಮಂದಿ ಶಸ್ತ್ರತ್ಯಾಗ ಮಾಡ್ತಾರೆ. ಒಬ್ಬರು ಭೀಷ್ಮಾಚಾರ್ಯರು, ಒಬ್ಬರು ದ್ರೋಣಾಚಾರ್ಯರು, ಒಬ್ಬ ಅರ್ಜುನ. ಇಬ್ಬರು ಮಾಡಿದಂತಹ ಶಸ್ತ್ರತ್ಯಾಗದಲ್ಲಿಯೂ ಹತ್ಯೆ ನಡೆಯುತ್ತೆ. ಆದರೆ ಕೃಷ್ಣನ ನೆರವು ಇದ್ದದ್ದರಿಂದ ಶಸ್ತ್ರತ್ಯಾಗ ಮಾಡಿದ್ದು ಮತ್ತೆ ಶಸ್ತ್ರ ಸ್ವೀಕಾರ ಆಗುತ್ತೆ ಅರ್ಜುನನಿಗೆ. ನೀವು ನಿಶಸ್ತ್ರೀಕರಣ ಅಂತ ಮಾತಾಡ್ತಾ ಇದ್ದೀರಿ, ಅಹಿಂಸೆ ಅಂತ ಮಾತಾಡ್ತಾ ಇದ್ದೀರಿ. ಆದರೆ ಶಸ್ತ್ರ ಸ್ವೀಕಾರವನ್ನು ಅರ್ಜುನ ಮಾಡಿದ್ದಾನೆ ಅಂದರೆ ಕೃಷ್ಣನ ಭಗವದ್ಗೀತೆ ಕಾರಣ. ಆ ಭಗವದ್ಗೀತೆಯನ್ನು ನೀವು ಹೇಗೆ ಆಧರಿಸಿದ್ದೀರಿ? ಹೇಗೆ ನಿಮ್ಮ ಧಾರ್ಮಿಕವೋ ತಾತ್ವಿಕವೋ ಆದಂತಹ ಪಥಕ್ಕೆ ಭಗವದ್ಗೀತೆಯ ಮಾತು ಹೇಗೆ ನಿಮಗೆ ಆಧಾರ ಆಗುತ್ತೆ? ಅದು ವಿರೋಧ ಅಂತ ಅನ್ಸಲ್ವ ನಿಮಗೆ? ಆದ್ದರಿಂದ ನಮಗನಕ ಈ ಸಂದೇಹ ಇದೆ. ಆದ್ದರಿಂದ ಭಗವದ್ಗೀತೆಯನ್ನು ನೀವು ಹೇಗೆ ನಿಮ್ಮ ಅಹಿಂಸಾ ತತ್ವಕ್ಕೆ ಆಧಾರ ಅಂತ ಕರೀತಾ ಇದ್ದೀರಿ ಅನ್ನುವುದನ್ನು ನೀವು ಭಗವದ್ಗೀತೆಗೆ ಅನುವಾದ ಮಾಡಿ ತೋರಿಸಿ ಅಂತ ಕೇಳಿದರು. ಬಹುಶಃ ಆನಂದ ಅಂತ ಇರಬೇಕು, ಸ್ವಾಮಿ ಆನಂದ ಅಂತ ಅವರ ಹೆಸರು ಇರಬೇಕು, ನನ್ನ ನೆನಪು ಹೇಳ್ತಾ ಇದ್ದೆ. ಆಗ ಮಹಾತ್ಮ ಗಾಂಧೀಜಿಯವರು ಭಗವದ್ಗೀತೆಯನ್ನು ಕುರಿತು ತಮ್ಮ ಅನುವಾದವನ್ನು ಆರಂಭ ಮಾಡಿದರು. ಗುಜರಾತಿಯಲ್ಲಿ, ಅನಂತರ ಅನೇಕ ಭಾಷೆಗಳಿಗೆ ಅದು ಅನುವಾದ ಆಯಿತು.
ಅವರು ಆ ಭಗವದ್ಗೀತೆಯನ್ನು ಕರೆದದ್ದು, ಭಗವದ್ಗೀತೆಯ ದರ್ಶನವನ್ನು ಅವರು ವಿವರಿಸಿದ್ದು, ಅವರು ಹೇಗೆ ಭಗವದ್ಗೀತೆ ಎನ್ನತಕ್ಕಂಥದ್ದು ಯುದ್ಧ ಮಧ್ಯದಲ್ಲಿ ಮಹಾಭಾರತದ ನಡುವೆ ನಡೆದಂತಹ ಯುದ್ಧವೇ ಅಲ್ಲ ಅಂತ ಪ್ರತಿಪಾದನೆ ಮಾಡಿದ್ದು, ಅವುಗಳನ್ನೆಲ್ಲ ನಾನು ಈ ಉಪನ್ಯಾಸದ ಕೊನೆಯಲ್ಲಿ ನಾನು ನಿಮ್ಮಲ್ಲಿ ದಾಖಲು ಮಾಡಲಿದ್ದೇನೆ. ಅದಕ್ಕೆ ಮುಂಚೆ ಒಂದು 2-3 ದೃಶ್ಯಗಳನ್ನು ನೋಡೋಣ. ಮಹಾತ್ಮ ಗಾಂಧೀಜಿಯವರ ಜೀವನದ ಸೈದ್ಧಾಂತಿಕ ನಿಲುವು ನಿಂತಹ ಸಂದರ್ಭಗಳನ್ನು. ನಾನು ಅವರ ಜೀವನದ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ, ಅದು ನಿಮ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿದೆ, ಇದು ಬಿಡಿ. ಆದರೆ ನೀವು ಕೇಳಿರತಕ್ಕಂಥ ಅಂಶಗಳನ್ನು ಅವರು ಯಾವ ದಿಕ್ಸೂಚಿಯನ್ನು ಹೊಂದಿ ತಮ್ಮ ಜೀವನದಲ್ಲಿ ದಾಖಲು ಮಾಡಿಕೊಂಡು ಅದರ ಮೇಲೆ ತಮ್ಮ ಜೀವನವನ್ನು ನಿರೂಪಿಸಿದರು ಅನ್ನತಕ್ಕದ್ದು. ಹುಡುಗರಾಗಿದ್ದಾರೆ. ರಂಭ ಅಂತ ಒಬ್ಬ ದಾಸಿ. ನೋಡಿ, ವ್ರತ ಅಂದರೆ ಇದು, ದೀಕ್ಷೆ ಅಂದರೆ ಇದು. ಆ ಹುಡುಗನಿಗೆ ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು. ನಮ್ಮಲ್ಲಿ ಸಣ್ಣ ಮಕ್ಕಳಿಗೆ ಹೆದರಿಕೆ ಆದರೆ ಒಂದು ಯಂತ್ರ ಕಟ್ತಾರೆ. ಯಂತ್ರ ಕಟ್ಟುವುದರಿಂದ ಹೆದರಿಕೆ ಹೋಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಯಂತ್ರ ಕಟ್ಟುವ ಕ್ರಿಯೆಯಿಂದ ತಾಯಿ ಒಂಥರ ನಂಬಿಕೆ ಬಂದ್ಬಿಡುತ್ತೆ. ಆ ತಾಯಿಯ ಮಾನಸಿಕ ಶಕ್ತಿ ಕೇಂದ್ರೀಕೃತವಾಗಿ ಆ ಪುಟ್ಟ ಮಗುವಿನ ಮನಸ್ಸಿನ ಮೇಲೆ ಪ್ರಭಾವ ಬೀರಿಬಿಡುತ್ತೆ. ಮನಸ್ಸಿಗೆ ಎಂಥ ಅತ್ಯದ್ಭುತವಾದ ಶಕ್ತಿ ಇದೆ ಅಂತಂದರೆ ಇದೇ ನಮಗೆ ಗೊತ್ತಿದೆ. ನಾವು ಮಂತ್ರಗಳನ್ನೆಲ್ಲ ಮರೆತು ಬಿಟ್ಟಿದ್ದೇವೆ. ಮನಃಶಾಸ್ತ್ರದ ಒಂದು ಭಾಗ, ಅದಕ್ಕೆ ನಾನು ಆ ಆಂಗ್ಲ ಪದದಿಂದಲೇ ಹೇಳಬೇಕು. ನಾನು ವೇದಿಕೆಯಲ್ಲಿ ಕೂತಾಗ ಆಂಗ್ಲ ಭಾಷೆ ಮಾತಾಡಲು ನಿಯಮ ಇದೆ. ಆ ಪದ ಹೇಳಿದರೆ ನಿಮಗೆ ಅರ್ಥವಾಗಲ್ವಲ್ಲ ಅಂತ ಹೇಳಬೇಕಾಗಿದೆ. ಸೈಕೋಕಿನೇಸಿಸ್ ಅಂತ ಅದರ ಹೆಸರು. ಬಹಳ ವರ್ಷಗಳ ಹಿಂದಿನ ಮಾತು. MPL ಶಾಸ್ತ್ರಿಗಳು ಖಾದ್ರಿ ಶಾಮಣ್ಣ ಬದುಕಿದ್ದಾಗಿನ ಘಟನೆ. ಬೆಂಗಳೂರಿಗೆ ರೋಜರ್ಸ್ ಅಂತ ಒಬ್ಬ ಮನೋವಿಜ್ಞಾನಿ ಬಂದಿದ್ದರು. ಅವ್ರನ್ನ ನಾವು 3 ಜನ ಭೇಟಿ, ನಾನಿನ್ನು ಚಿಕ್ಕವನು, ಅವರಿಬ್ಬರು ಹೋಲಿಸಿರಿ 3 ಜನ ಭೇಟಿ ಮಾಡಿದಾಗ ಖಾದ್ರಿ ಶಾಮಣ್ಣವರು ಮಹಾ ಗಡುಸು ಮನಸ್ಸು ಅಂತ ಅವ್ರು ಅಂದ್ಕೊಂಡಿದ್ದರು. ನಾವು ಹಾಗೆ ಅಂದ್ಕೊಂಡಿದ್ವಿ. ಅವ್ರ ಭಾಷೆ, ಅವ್ರು ಮಾತಾಡೋದು, ಅವ್ರ ಕಾಯ ಎಲ್ಲ ನೋಡಿ. ಅವ್ರು ರೋಜರ್ಸ್ ಹೇಳ್ತಾ ಇದ್ದರು, ನಾನು ಏನು ಹೇಳಿದ್ರೆ ನೀವು ಮಾಡ್ತೀರಿ ಅಂತ ಇದ್ದರು ಅವರು. ಸಾಧ್ಯನೇ ಇಲ್ಲ ಅಂತ ಇದ್ರು ಅವರು. ಒಳ್ಳೆ ಭೀಮ ಇದ್ದಾಗಿದ್ದರು, ದೇಹ ಎಲ್ಲ ಅಲಾಡಿಸ್ಕೊಂಡು ಸಾಧ್ಯವೇ ಇಲ್ಲ ಅಂತ ಇದ್ದರು. ಅವರೇನೋ ಮಾತಾಡ್ತಾ, ಅದು ಮಾತಾಡ್ತಾ, ಇದು ಮಾತಾಡ್ತಾ ಪಾಪ MPL ಶಾಸ್ತ್ರಗಳು ಒಪ್ಕೊಂಡ್ಬಿಟ್ರು. ಮನಃಶಾಸ್ತ್ರಕ್ಕೆ ಆ ಶಕ್ತಿ ಇದೆ ಬಿಡಿ, ನಾನೇನು ಅದನ್ನು ಸ್ಪರ್ಧೆ ಅಂತ ತಗೊಳ್ಳಲ್ಲ ಅಂತ. ನಾನು ಅವರು ನೋಡ್ತಾ ಇದ್ದೀವಿ. ಖಾದ್ರಿ ಶಾಮ ಮಾತಾಡ್ತಾ ಹೇಳ್ತಾ ಇದ್ದರು, ಖಾದ್ರಿ ಶಾಮಣ್ಣನವರು ಯಾವಾಗ ಲೇಖನಿ ತೆಗೆದ್ರೋ ಯಾವಾಗ ಬರೋದು, ನಾನು ಪೆದ್ದ ಅಂತ ಬರೆದಿದ್ದಾರೆ. ಅದು ಏನು ಬರೆದಿರು ಓದಿ ಇಂದರು, ನಾನು ಬರೆದಿದ್ದು ಅಂತಾರೆ ಅವ್ರದ್ದು. ಸುಮ್ಮನೆ ಒಂದು ಉದಾಹರಣೆ. ಆ ತೀವ್ರವಾದ ಮನಃಶಕ್ತಿಯಿಂದ ಆ ತಾಯಿ ಅಂದ್ಕೊಳ್ತಾಳೆ, ಮಗುವಿಗೆ ದೃಷ್ಟಿ ತೆಗೆದುಬಿಟ್ಟಿದ್ದಾಳೆ, ಮೂಲೆಯಲ್ಲಿ ಇಟ್ಟಿದ್ದಾಳೆ, ಪಾರ್ಕೆ ಕಡೆ ಉರಿತಾ ಇದೆ, ಚಟ್ 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 ಅಂತ ಇದೆ. ಅವ್ನು ಬಂದು ಹೊರಟೋಯ್ತು ಅಂದ್ಕೊಂಡ್ಬಿಡ್ತಾಳು. ಹೊರಟೆ ಹೋಗ್ಬಿಡ್ತದು. ಅವನಿಗೆ ಹೋಯ್ತೋ ಬಿಡ್ತೋ ಗೊತ್ತೋ, ಈಕೆ ಮಾನಸಿಕ ಪ್ರಭಾವದಿಂದ, ಶಕ್ತಿ ಪಾತದಿಂದ ಹೋಗ್ಬಿಡುತ್ತೆ. ಇದು ಬಹಳ ಸಾಧ್ಯ, ಇದು ಬಹಳ ಸರಳ. ಇದು ಗಾಂಧೀಜಿಯವರು ಪುಟ್ಟವರಾಗಿದ್ದಾಗ ಇಂಥದ್ದೇ ಏನೋ ಒಂದು ಹೆದರಿಕೆ ಸಂದರ್ಭ, ಏನೋ ಒಂದು ಒದ್ದಾಟ. ಅವ್ರ ಮನೆ ದಾಸಿ. ನೋಡಿ, ನಾವು ಯಾಕೆ ಚಿಕ್ಕ ಮಕ್ಕಳಿಗೆ, ನನಗೆ ಈಗಲೂ ನನಗೆ ನೆನಪಿದೆ, ನಮ್ಮಲ್ಲಿ ಎಲ್ಲ ನಶಿಸಿ ಹೋಗ್ಬಿಡ್ತಾ ಇದೆಯಲ್ಲ ಅಂತ ಬಹಳ ದುಃಖ ಇದೆ ನನಗೆ. ನಮ್ಮ ದೊಡ್ಡವರು, ನಮ್ಮ ತಾತಂದರು, ಅಪ್ಪಂದರು ಯಾರೂ ಕೂತ್ಕೊಂಡು ಚಿಕ್ಕ ಮಕ್ಕಳಿಗೆ ಮಗ್ಗಿ ಹೇಳ್ಕೊಡಲ್ಲ. ನಾವು ತಿಥಿ ವಾರ ಹೇಳ್ಕೊಡಲ್ಲ. ನಾವು ಸಣ್ಣ ಪುಟ್ಟ ಕಥೆಗಳನ್ನ ಹೇಳೋದಿಲ್ಲ. ನಾವು ಸ್ವಾಮಿ ಶಿವಾಜಿ ಮಹಾರಾಜ ಹಾಗಾಗಿದ್ದ ಕಾರಣ ಅವ್ರ ತಾಯಿ ಹೇಳ್ಕೊಡ್ತಾ ಇದ್ದು. ನಮ್ಮ ತಾಯಂದ್ರೆಲ್ಲ ಮರೆತು ಬಿಟ್ಟಿದ್ದಾರೆ. ಸಂಜೆ ಹೋಗ್ತಾ ಇದ್ದರೆ ದೂರದರ್ಶನ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ. ಅಲ್ಲ, ಮಕ್ಕಳು ನಾವು ಮರ್ತೇ ಬಿಟ್ಟಿದ್ದೀವಿ. ಅದು ಯಾಕೆ ನಮ್ಮ ಸಂಸ್ಕೃತಿದು ಏನೋ ಒಂಚೂರು ಹೇಳಲ್ಲ. ನೋಡಿ, ಆ ದಾಸಿ ಆ ಗಾಂಧೀಜಿನ ತೊಡೆ ಮೇಲೆ ಕೂಡಿಸ್ಕೊಂಡು ಹೇಳಿದ್ಲು, ಪುಟ, ಕನ್ನಡದಲ್ಲ ಅವ್ರ ಭಾಷೆಯಲ್ಲಿ ಹೇಳಿದಾರೆ, ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿಂಗೆ ಭಯ ಹೋಗ್ಬೇಕಾದ್ರೆ ನಾನೊಂದು ಮಂತ್ರ ಹೇಳ್ತೀನಿ ಕಣೆ. ಏನು ಅಂತ? ರಾಮ. ಹೇಗ್ರಿ? ಮಂತ್ರ ಆಗೋಯ್ತಲ್ರಿ ಇದು. ರಾಮ.
ರಾಮ 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 ಎಲ್ಲಿ ತನಕ? ಸಾಯೋ ತನಕ. ಅದು ವ್ರತ, ಅದು ದೀಕ್ಷೆ. ಕೃಷ್ಣ ಒಂದು ಸಲ ಅರ್ಜುನನಿಗೆ ವಿವರಣೆ ಕೊಟ್ಟು ಹೇಳ್ತಾನೆ, ಅಯ್ಯ ನೀನೇನಾದರೂ ಆಗಿರು, ಸಾಯುವ ಕಾಲದಲ್ಲಿ ನೀನು ನನ್ನನ್ನು ನೆನಪಿಸ್ಕೊಂಡ್ಬಿಟ್ರೆ ನಾನೇನು ವೈಕುಂಠ ಕಳಿಸ್ಬಿಡ್ತೀನಿ. ಅದು ಹೇಗೆ ರೀ ಸಾಯೋ ಕಾಲದ ಜ್ಞಾಪಕ ಬರುತ್ತೆ ಇದ್ದಕ್ಕಿದ್ದಾಗೆ? ನಂಗೆ ಗೊತ್ತಾ ಸಾಯೋದು ಯಾವಾಗ ಅಂತ. ಇಷ್ಟು ಕಾಲಕ್ಕೆ ಸರಿಯಾಗಿ ಸಾಯ್ತಿರೋ ಒಂದು 10 ನಿಮಿಷದ ಮುಂಚೆ ರಾಮ 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 ಅಂತ ಕೂತ್ಕೊಳ್ತೀರಪ್ಪ. ನಂಗೆ ಗೊತ್ತೇ ಇಲ್ಲ ಸಾಯೋದು ಯಾವಾಗ ಅಂತ. ಎಂಥ ಅದ್ಭುತವಾದ ಕೃಷ್ಣನ ತಂತ್ರ ಅಂದರೆ, ಸಾಯುವಾಗ ನೀನೇನು ಹೇಳ್ತೀವೋ ಅದು ನೀನಾಗ್ತೀಯ ಅಂದರೆ, ಬದುಕಿದ್ದಾಗೆಲ್ಲ ಹೇಳ್ತಾ ಇರಬೇಕು. ಸಾಯೋದು ಯಾವಾಗ ಗೊತ್ತಿರಲ್ವ, ರಾಮ ರಾಮ ಹೇಳ್ತಾನೆ ಇರಬೇಕು. ಆದ್ದರಿಂದಲೇ ಮಹಾತ್ಮ ಗಾಂಧಿಯವರು ಸತ್ತಾಗ ರಾಮ ಅಂತ ಬಂತು. ವೈಕುಂಠಕ್ಕೆ ಹೋದರು, ಎರಡನೇ ಮಾತೇ ಇಲ್ಲ ನನಗೆ, ಸಂದೇಹವೇ ಇಲ್ಲ ನನಗದ್ರೆ. ಕೈಕೆಗೆ ಹಾಗಾಗಲಿಕ್ಕಾಗಲಿಲ್ಲ, ದಶರಥನಿಗೆ ಹಾಗಾಗಲಿಕ್ಕಾಗಲಿಲ್ಲ, ಆದರೆ ತ್ಯಾಗರಾಜರಿಗಾಯಿತು, ಮಹಾತ್ಮ ಗಾಂಧೀಜಿಗಾಯಿತು. ಅಂಥ ವೇದಾಂತಿಯವರು ಹೇಳಿ ಸಾಯಬೇಕಾರೆ ಹೋ ಅಂತಲೋ ಅಯ್ಯಪ್ಪ ಅಂತಲೋ ರಾಮ್ ಹೇಗ್ರಿ ಬರಬೇಕು? ಹೇಗ್ರಿ ಬಂತದು? ಯಾವಾಗಲೂ ಬರ್ತಾಯಿತ್ತಲ್ರಿ. ಆ ದಾಸಿ ಕೊಟ್ಟ ದೀಕ್ಷೆ ರಾಮ ಶಬ್ದ ಆ ಇಡೀ ಮಹಾತ್ಮ ಗಾಂಧೀಜಿ ವೃದ್ಧರಾಗಿ ಮೃತರಾಗುವ ತನಕ ಅದು ಪ್ರಭಾವ ಬೀರ್ಬಿಡುತ್ತಲ್ಲ. ನೀವು ಯಾಕೆ ನಿಮ್ಮ ಮಕ್ಕಳಿಗೆ ಅನ್ಸೋದು ಏನಾದರೂ ಹೇಳಬಾರ್ದು? ಯಾಕೆ ಅಂತ ಒಂದು ದೀಕ್ಷೆ ಯಾವುದು ನಿಮಗೆ ಇಷ್ಟವಾದ್ದು? ಕಾಳಮ್ಮ ಹೇಳ್ಕೊಡಿ, ಹೋಗಿ ತಿಮ್ಮಪ್ಪ ಏನೋ ಒಂದು ಹೇಳಿ. ನಿಮಗೆ ಗೊತ್ತಿಲ್ಲ, ನೀವು ಕೊಡುವ ದೀಕ್ಷೆ. ಈ ಗೋಖಲೆ ವಿಚಾರ ಸಂಸ್ಥೆಯಲ್ಲಿ ಆಗಿದೆ ಒಂದು ಘಟನೆ ಹೇಳಬೇಕು ರಾಮಸ್ವಾಮಿಗಳೇ. ಹಿಂದಿನ ಸಲ ನಾನು ಬಂದಿದ್ದಾಗ ನನಗೆ ಯಾವ ಸಂದರ್ಭ ಅಂತ ಮರ್ತು ಹೋಗ್ಬಿಟ್ಟಿದೆ. ನನಗೆ ಆದ ಯಾವುದೋ ಒಂದು ಘಟನೆಯನ್ನು ಅವರಿಗೆ ಹೇಳ್ತಾ ಇದ್ದೆ ನಾನು. ಸುಮಾರು ಒಂದು 10 ದಿವಸಕ್ಕೆ ಒಂದು ಕಾಗದ ಬಂತು ನನಗೆ. ಇಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ಆ ಕಾಗದ ನಾನು ಇನ್ನೂ ಹಾಗೆ ಇಟ್ಟಿದ್ದೀನಿ. ಆತ ಬರೆದಿದ್ದಾನೆ, ನೀವು ತಿರುಪತಿಗೆ ಹೋಗೋ ದಾರಿನಲ್ಲಿ ಆ ನರಸಿಂಹಸ್ವಾಮಿ ನೆನಪಿಸ್ಕೊಂಡು ಅದೇನೋ ಒಂದು ದೊಡ್ಡ ಕಥೆ ಹೇಳಿಬಿಟ್ರಿ. ಆ ಕಥೆ ಹೇಳಿದೆ, ನೀವು ಇಷ್ಟೇ ಹೇಳಿದಿರಿ, ನಿಮಗೆ ನಂಬಿಕೆ ಇದ್ದರೆ ಆಗತ್ತೆ ಅಂತ ಹೇಳಿದಿರಿ. ನಾನು ನಿಮ್ಮ ಮಾತನ್ನು ನಂಬಿಟ್ಟೆ. ಬರೀ ಅಷ್ಟು ಕಾಗದ ನಿಂತಿಲ್ಲ, ಮುಂದಿನ ದಯವಿಟ್ಟು ಓದಿ, ಅಪನಂಬಿಕೆ ಪಡಬೇಡಿ ನನಗೆ ಹೇಳ್ತಾ ಇದ್ದಾನಂತೆ. ಮುಂದೆ ಏನಾಯಿತು, ಮಾರನೇ ದಿವಸ ಯಾವುದೋ ಒಂದು ಆಯ್ಕೆಯ ಪರೀಕ್ಷೆ. ಆತ ಪರೀಕ್ಷೆಗೆ ಸಿದ್ಧ ಆಗಿಲ್ಲ, ಪಾಪ ಒಪ್ಕೊಂಡ್ಬಿಟ್ಟು ನಾನು ಸಿದ್ಧವೇ ಆಗಿಲ್ಲ. ಆದರೂ ನೀವು ಹೇಳ್ತಿಲ್ಲ ನಂಬಿಕೆ ಅಂತ. ಆ ಪರಮ ನಂಬಿಕೆ ಇರಬೇಕು. 1% ಆಗಲ್ಲ ಅದು. ಕವಲಿಲ್ಲದೆಮ್ಮ ನರ್ಚಿಪ ಭಕ್ತನ ಹುದರಿಂ ಅಂತಾನೆ ಕೃಷ್ಣ ಲಕ್ಷ್ಮೀಶ್ನ ಜೈಮಿನಿ ಭಾರತದಲ್ಲಿ ಅರ್ಜುನನಿಗೆ ಉತ್ತರ ಕೊಡಬೇಕಾದ್ರೆ. ಯಾಕಯ್ಯ ಅವನು ಯಾರೋ ಎದುರಿಸೋದಕ್ಕಾಗೋದಿಲ್ಲ? ನಮ್ಮನ್ನೇ ಅಂಜಿಸಿಬಿಡ್ತಾನೆ ಅವನು ಸುಧನ್ವ. ಯಾಕೆ? ಕವಲಿಲ್ಲದ ಎಮ್ಮ ನರ್ಚಿಪ ಭಕ್ತನ ಹುದರಿಂ ಆಜ ಭವ ಸುರೇಶ್ವರರ್ಗೆ ಅವನು ಸೋಲ್ಸೋಕ್ಕಾಗೋದಿಲ್ಲ. ಎಮ್ಮನೂರೇ ಬಳಲಿಸುವ ಅಂಥವನು ಅವನು ಭಕ್ತ. ಆ ಹುಡುಗ ಬರೀತಾನೆ ನನಗೆ, ಅವನು ಯಾರು ಕಂಡೇ ಇಲ್ಲ ನಾನಿಂದನು. ಅವನು ಬರೀತಾನೆ, ಮಾನವಸ್ಥಾನ ಹೋಗಿ ಕೂತ್ಕೊಂಡೆ, ನನ್ನ ಅದೃಷ್ಟಕ್ಕೆ ನಮ್ಮದೇವರು ಲಕ್ಷ್ಮೀ ನರಸಿಂಹಸ್ವಾಮಿನೇ ಎದುರುಗಿದ್ದ, ಗೋಡೆಯಲ್ಲಿ ಇತ್ತಂತೆ. ನನಗೇ ಅಷ್ಟೇ, ನನಗೆ ಸಾಧ್ಯ ಇಲ್ಲ, ಅವನು ಸಾಧ್ಯ ಆಗಿಬಿಟ್ಟಿದೆ ಇದು. ಅದು ಹೇಳ್ತಾರೆ ಪರೀಕ್ಷೆಯಲ್ಲಿ ಕೂತ್ಕೊಂಡು. ಈ ಹೊಸ ತರಹದ ಉತ್ತರಗಳವೆಲ್ಲನೂ ಸುಮ್ಮನೆ ಸರಿ ಅಂತ ಹಾಕೋದು ಅಥವಾ ತಪ್ಪು ಅಂತ ಹೀಗೆ ಹಾಕೋದು ಅಷ್ಟೇ. ಅವನು ಲಕ್ಷ್ಮೀ ನರಸಿಂಹ ನೋಡೋದು ಅನ್ನೋದು ಹೀಗೆ ಅನ್ನೋದು ಹೀಗೆ ಮಾಡ್ಕೊಳ್ಳೋದು, ಗೆದ್ಬಿಟ್ಟ ಅವನು. ಆಶ್ಚರ್ಯ ಅದೇನ್ರಿ ಇದು. ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಮಕ್ಕಳಿಗೆ ನೀವು ಆ ಮಹಾತ್ಮ ಗಾಂಧೀಜಿಯವರಿಗೆ ರಂಭಾ ಕೊಟ್ಲಲ್ಲ, ಎಂಥ ಹೆಸರು ರಂಭಾ, ದೇವಲೋಕದ ಸುಳೆಯವಳು. ಎಂಥ ಒಳ್ಳೆ ಪದ ಬಂತು ಅವಳ ಬಾಯಿನಲ್ಲಿ. ಅವಳು ಹೆಸರಿದ್ದಿದ್ದೆಂಥದ್ದು, ಬಂದಿದ್ದೆಂಥದ್ದು ರಾಮ. ಆ ರಾಮ ಅನ್ನುವ ಶಬ್ದ ಇಡೀ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಉನ್ನತಕ್ಕೇರಿಸಿಬಿಡ್ತದೋ. ಹೀಗಾಗಿ ಮಹಾತ್ಮ ಗಾಂಧೀಜಿಯವರು ವ್ರತವನ್ನು ಸ್ವೀಕಾರ ಮಾಡಿದ್ದು ಶ್ರೀರಾಮರನ್ನು. ರಾಮರು ಯಾವುದನ್ನು ಪ್ರತಿನಿಧಿಸಿದರು? ಅವ್ರು ಹೇಳ್ತಾರೆ ಒಂದು ಸಲ ಮಾತಾಡ್ತಾ, ರಾಮೋದ್ವಿರ್ನಾಭಭಾಷತೆ ಅಂತಾರೆ. ನಂದು 2 ನಾಲ್ಗೆ ಅಲ್ಲ ಅಂತಾರೆ, ಒಂದೇ ಮಾತು, ಒಂದೇ ಮಾತು. ಯಾವುದಾ ಮಾತು? ಸತ್ಯ. ಶ್ರೀರಾಮನ ಪೂರ್ವಜ 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 ಹರಿಶ್ಚಂದ್ರ.
ಆ ನಾಟಕವನ್ನು ನೋಡಿದರು. ಎಂಥ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಹೇಗೆ ಕೂಡ್ಕೊಂಡು ಬಂದುಬಿಡುತ್ತೆ ನೋಡಿ ಎಲ್ಲನೂ. ರಾಮರ ಉಪದೇಶ ಆಗಿದೆ. ಯಾವುದೋ ಒಬ್ಬ ದಾಸಿ ತುಂಬ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯದಾಗಲಿ ಅಂಥೇಳಿ ಉಪದೇಶ ಕೊಟ್ಬಿಟ್ಲು. ತೊಗೊಂಡ್ಬಿಟ್ಟ ಆತ ಹಾಗೇನೆ. ಆ ರಾಮ ಶಬ್ದದ, ರಾಮ ಮಂತ್ರದ, ರಾಮ ಪದದ, ರಾಮ ಸಂಹಿತೆಯ, ರಾಮ ದರ್ಶನದ, ಭಾರತೀಯ ಸಂಸ್ಕೃತಿಯ ಮೊತ್ತವಾದ ಶ್ರೀರಾಮರ ಉಪದೇಶವನ್ನು ಆ ಬಾಲಕ ತಗೊಂಡ ಕೆಲವೇ ದಿವಸಗಳಿಗೆ ಒಂದು ನಾಟಕ, ಹರಿಶ್ಚಂದ್ರನ ನಾಟಕ. ನಾಟಕವನ್ನೆಲ್ಲ ನೋಡಿದ್ದಾರೆ. ಕೊನೆಯ ಹಂತ ಬಂದುಬಿಟ್ಟಿದೆ. ನಾನು ಕನ್ನಡದೇ ಹೇಳಬೇಕು, ಅವ್ರು ನೋಡಿದ್ದು ಗುಜರಾತ್ನಲ್ಲಿ. ಹೆಂಡತಿಯ ತಲೆಯನ್ನು ಕತ್ತರಿಸಬೇಕು. ನೋಡಿ, ಈ ಘಟನೆ ಮುಂದೆ ಮಹಾತ್ಮ ಗಾಂಧೀಜಿಯವರು ತಮ್ಮ ತತ್ವವನ್ನು ನಿರೂಪಣೆ ಮಾಡಿದಾಗ ಆಧರಿಸಿದರು. ಚಂದ್ರಮತಿ ಅಂತ ಗೊತ್ತಿಲ್ಲದೆ, ಹೆಂಡತಿ ಅಂತ ಗೊತ್ತಿಲ್ಲದೆ ಹರಿಶ್ಚಂದ್ರ ಕತ್ತಿಯನ್ನು ಹಿರಿದು ಹೇಳಿದ್ದಾನೆ, ನಿನ್ನ ಕೊನೆಯ ದೇವತಾ ಪ್ರಾರ್ಥನೆ ಏನಾದರೂ ಇದ್ದರೆ ಕೇಳ್ಕೊ. ಬಲಿದ ಪದ್ಮಾಸನಂ ಮುಗಿದಕ್ಷಿ ಮುಚ್ಚಿದಂಜಲಿ ವೆರಸಿ ಗುರು ವಸಿಷ್ಠನಂ ನೆನೆದು. ಆ ಚಂದ್ರಮತಿ ಪದ್ಮಾಸನ ಸ್ಥಳ ಕೂತ್ಕೊಂಡಿದ್ದಾಳೆ, ತಲೆಯನ್ನು ಹೀಗೆ ಬಗ್ಗಿಸಿದ್ದಾಳೆ, ಕುತ್ತಿಗೆಗೆ ಹೊಡೆ ಅಂತ ಹೇಳಿ ಪ್ರಾರ್ಥನೆ ಮಾಡು ಅಂತ ಹೇಳಿದ್ರಿಂದ ಅವಳು ಹೇಳ್ತಾ ಇದ್ದಾಳೆ. ಅವಳು ಹೇಳಿದು, ಕಲಿ ಹರಿಶ್ಚಂದ್ರಂ ಬಾಳ್ಗೆ. ಆಗಲೇ ಅವನು ಗೊತ್ತಾಯಿತು ಹೆಂಡ್ತಿ ಅಂತಂತ. ಅವನು ಹರಿಶ್ಚಂದ್ರ ಬದುಕಲಿ ಅಂತಲೂ. ಮಗಂ ಮುಕ್ತನಾಗಲಿ. ಅರೆ, ನನ್ನ ಮಗ ಸತ್ತೋಗಿದ್ದ ಅಂತ ಆಲೇ ಗೊತ್ತಾಯಿದ್ದವನು. ಮಗಂ ಮುಕ್ತನಾಗಲಿ. ಮೂರನೇದು, ಮಂತ್ರಿ ನೆನೆದುದಾಗಲಿ. ಸತ್ಯಕೀರ್ತಿಯಿಂದ ಮಂತ್ರಿ ಜೊತೆಗೆ ಬಂದಿದ್ದ. ನಾಲ್ಕನೆಯ ವಾಕ್ಯ ಯಾರೀ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ವಿಶ್ವಾಮಿತ್ರ ಮುನಿ ನಿತ್ಯನಾಗಲಿ. ವಿಶ್ವಾಮಿತ್ರ ಶತ್ರು. ವಿಶ್ವಾಮಿತ್ರನಿಂದ ತನ್ನ ರಾಜ್ಯ ಹೋಗಿದೆ. ವಿಶ್ವಾಮಿತ್ರನಿಂದ ತನ್ನ ಎಲ್ಲ ಸಂಕಷ್ಟಗಳಿಗೆ ಗುರಿಯಾಗಿ ಬಿಟ್ಟಿದ್ದಾಳೆ ಆಕೆ. ವಿಶ್ವಾಮಿತ್ರರ ಕಾರಣದಿಂದ ಸ್ಮಶಾನದಲ್ಲಿ ರಾಜಕುಮಾರನಿಗೆ ಅನಾಥ ಪ್ರೇತದಂತೆ ಬೇರೆ ಬೇರೆ ಸ್ಮಶಾನದಲ್ಲಿ ಸುಟ್ಟಿರತಕ್ಕಂತಹ ಹೆಣಗಳ ಶೇಷಭಾಗದ ಕೆಂಡ ಕೊಳ್ಳಿಗಳಿಂದ ಬೆಂಕಿಯನ್ನು ಹಚ್ಚಕ್ಕೆ ಹೋಗಿದ್ದಾಳೆ. ಅದೇ ವಿಶ್ವಾಮಿತ್ರನ ದೆಸೆಯಿಂದ ತನ್ನ ತಲೆಯನ್ನು ಕತ್ತರಿಸಲಿಕ್ಕೆ ಗಂಡ ನಿಂತಿದ್ದಾನೆ. ಅಂಥ ವಿಶ್ವಾಮಿತ್ರನಿಗೆ ಹೇಳ್ತಾ ಇದ್ದಾಳೆ, ವಿಶ್ವಾಮಿತ್ರ ನೆನೆದುದಾಗಲಿ, ನಿತ್ಯನಾಗಲಿ, ಒಳ್ಳೆಯದಾಗಲಿ. ವಿಶ್ವಾಮಿತ್ರ ಚೆನ್ನಾಗಿ ರಾಜ್ಯಭಾರ ಮಾಡಲಿ. ನಮ್ಮ ಕಲ್ಪನೆಗೆ ಸಾಧ್ಯವಿಲ್ಲದಂತಹ ಕ್ಷಮೆ ಇದು. ನಮ್ಮ ಕಲ್ಪನೆಗೆ ಸಾಧ್ಯವಿಲ್ಲದಂತಹ ಸಹನೆ. ನಮ್ಮ ಕಲ್ಪನೆಯಲ್ಲಿ ನಾವು ಮಾನವ ಮಾತ್ರರಾಗಿ ಶಿಕ್ಷೆಯೇ ಇಲ್ಲ ಅನ್ನತಕ್ಕಂಥದ್ದು, ನನ್ನ ಶತ್ರುವಿಗೂ ಒಳ್ಳೆಯದಾಗಲಿ ಅನ್ನತಕ್ಕಂಥದ್ದು. ಮುಂದೆ ಮಹಾತ್ಮ ಗಾಂಧೀಜಿಯವರನ್ನು ನಾವು ಅಪಾರ್ಥ ಮಾಡಿಕೊಳ್ಳಲಿಕ್ಕೆ ಈ ನೆಲೆ ಕಾರಣ ಆಯಿತು. ಮಹಾತ್ಮ ಗಾಂಧೀಜಿಯವರಿಗೆ ಅವರು ಎಂದೂ ಬ್ರಿಟಿಷರನ್ನು ಶತ್ರುಗಳು ಅಂತ ತಗೊಳ್ಳೇ ಇಲ್ಲ. ಅವರು ವಸಿಷ್ಠರ ಆಶ್ರಮದಲ್ಲಿ ಅರುಂಧತಿ ಕುಳಿತುಕೊಂಡಿದ್ದಾಳೆ ಯಜ್ಞಕುಂಡದ ಮುಂದೆ. ಕೌಶಿಕ ಬಂದಿದ್ದಾನೆ. ಕೌಶಿಕ ಬಂದು ವಸಿಷ್ಠರ ಆಶ್ರಮವನ್ನು ಸುಡಬೇಕು ಅಂತ ಬಂದಿದ್ದಾನೆ. ಎಷ್ಟೇ ಆಗಲಿ ಬ್ರಾಹ್ಮಣ, ಎಷ್ಟೇ ಆಗಲಿ ಉಪಾಧ್ಯಾಯ, ಎಷ್ಟೇ ಆಗಲಿ ನನ್ನ ಪಾಠ ಹೇಳ್ಕೊಟ್ಟವರು, ಎಷ್ಟೇ ಆಗಲಿ ನಮ್ಮ ಗುರುಗಳು, ಹೇಗಪ್ಪ ಸುಟ್ಬಿಡೋದು ಅಂತ ಒಂದು ಬಾಣ ಬಿಟ್ಟ. ಅದಕ್ಕೊಂದು ಭೂರ್ಜ ಪತ್ರವನ್ನು ಕಟ್ಟಿದ. ಅರುಂಧತಿ ಗುಡಿಸಲಿನ ಹೊರಗೆ ಹೆಜ್ಜೆ ಇಡ್ತಾ ಇದ್ದ ಹಾಗೆ ಬಾಣ ಬಂದು ಬಿತ್ತು. ತೆಗೆದು ನೋಡಿದ್ಲು, ಅದರೊಳಗೆ ಬರೆದಿದ್ದ ಆತ, ವಸಿಷ್ಠರೇ, ನಾನು ಕೌಶಿಕ ಜ್ಞಾಪಕ ಇದೆಯಾ? 1 ವರ್ಷದ ಹಿಂದೆ ಬಂದಿದ್ದೆ, ನನ್ನ ಸೈನ್ಯ ಎಲ್ಲ ಸುಟ್ಟಾಕ್ಬಿಟ್ರೆ ನೀವು. ಆವತ್ತು ನಾನು ಪ್ರಮಾಣ ಮಾಡಿ ಹೋಗಿದ್ದೇನೆ, ನಿಮ್ಮನ್ನು ಸಾಯಿಸಿಬಿಡ್ತೀನಿ ಅಂತಂತ. ಈಗ ನಾನು ಅಸ್ತ್ರಗಳಿಗೆ ಅಧಿಕಾರಿಯಾಗಿರ್ತಕ್ಕಂಥ ರುದ್ರನನ್ನು ಗೆದ್ದು ಬಂದಿದ್ದೇನೆ. ಅವನ ಹತ್ರ ಎಲ್ಲ ಅಸ್ತ್ರಶಸ್ತ್ರಗಳನ್ನು ತೊಗೊಂಡು ಬಂದಿದ್ದೇನೆ. ನಿಮ್ಮನ್ನು ಸುಟ್ಟು ಬಿಡ್ತೀನಿ ಇವಾಗ. ಆದರೂ ಅಯ್ಯೋ ಬ್ರಾಹ್ಮಣರಲ್ಲಪ್ಪ ನೀವು, ಏನು ಶಕ್ತಿ ಇಲ್ಲ ನಿಮಗೆ ಅಂತ ಒಂದು ಅವಕಾಶ ಕೊಡ್ತಾ ಇದ್ದೇನೆ, ಒಂದು ಮುಹೂರ್ತ ಕಾಲ ಕೊಡ್ತಾ ಇದ್ದೇನೆ ನಾನು. ಅಷ್ಟರೊಳಗೆ ನೀವು ಆಶ್ರಮ ಖಾಲಿ ಮಾಡಿ. ಒಂದು ಮುಹೂರ್ತ ಆಗ್ತಾ ಇದ್ದ ಹಾಗೆ ನಾನು ಆಗ್ನೇಯಾಸ್ತ್ರವನ್ನು ಬಿಟ್ಟು ಸುಟ್ಟು, ವಾರಣಾಸ್ತ್ರವನ್ನು ಬಿಟ್ಟು ನೆನೆಸಿ,
ಬೂದಿ ಎಲ್ಲ ಹೋಗಿರುತ್ತೆ. ವಾಯುವ್ಯಾಸ್ತನ ಬಿಟ್ಟು ಆ ಬೂದಿ ಹರಡ್ಬಿಡ್ತೀನಿ, ಹುಷಾರ್, ಎಚ್ಚರಿಕೆ ಅಂತ ಬರ್ದಿದ್ದಾನಂತ. ಆಕೆ ಓದಿಲ್ಲ. ಆದರೆ ಏನಪ್ಪ ಮಾಡೋದು, ವಸಿಷ್ಠರು ಇಲ್ಲವೇ ಇಲ್ಲ ಆಶ್ರಮದಲ್ಲಿ. ಅವರೆಲ್ಲ ವರುಣಲೋಕಕ್ಕೆ ಹೋಗಿದ್ದಾರೆ ಯಜ್ಞ ಮಾಡಿಸೋದಕ್ಕೆ, ಯಜಮಾನರೇ ಇಲ್ಲ. ಮಹಿಳೆಯರೆಲ್ಲ ಗಮನ ಇಟ್ಟು ಕೇಳಬೇಕು, ಗಂಡಸರು ಬಹಳ ತೀವ್ರವಾಗಿ ಕೇಳಬೇಕು ಮುಂದಿನ ಅಂಶವನ್ನು. ಆಕೆ ಯಾಗ ವಾಟಿಕೆಗೆ ಬರ್ತಾಳೆ, ಅಗ್ನಿಕುಂಡವನ್ನು ನೋಡ್ತಾಳೆ. ಆಕೆ ಯಜಮಾನ ಹೇಳಿದ್ದಾರೆ ಅದಕ್ಕೊಂದು ಆಹುತಿ ಕೊಡಬೇಕು ಅಂತ. ಈಶಾನ್ಯ ಮೂಲೆಯಲ್ಲಿ ಇದ್ದಂತಹ ಅವರ ಯೋಗ ದಂಡವನ್ನು ತೆಗೆದು ಆಗ್ನೇಯ ದಿಕ್ಕಿಗೆ ಇಟ್ಟು ಯಜಮಾನರ ಜಾಗದಲ್ಲಿ ನಿಂತ್ಕೊಂಡು ಆಕೆ ಯಜ್ಞ ಕಾರ್ಯವನ್ನು ಮುಂದುವರಿಸ್ತಾಳೆ. ನಮ್ಮವ್ರು ಈಗಲೂ ನನಗೆ ಸದ್ಯಕ್ಕೆ ಪ್ರಶ್ನೆ ಕೇಳ್ತಾ ಇರ್ತಾರೆ, ಓಂಕಾರ ಹೆಂಗಸರು ಹೇಳ್ಬೋದಾ ಬೇಡವಾ, ಅದು ಗಾಯತ್ರಿ ಹೇಳ್ಕೊಡ್ದಾ ಹೇಳಬಾರ್ದಾ, ಪೂಜೆ ಮಾಡಬಾರ್ದಾ ಮಾಡಿಕೊಡ್ದಾ. ಯಾರು ಬೇಡ ಅಂದರು, ಯಾರೋ ತಲೆಕೆಟ್ಟು ಗಂಡಸರು ಬೇಡ ಅಂದ್ರೆ ಅಷ್ಟೇ ಹೆಂಗಸರಿಗೆ. ಈ ಪೆದ್ದ ಹೆಂಗಸರು ಅದನ್ನು ಒಪ್ಕೊಂಡ್ಬಿಟ್ರು. ವೇದಗಳಲ್ಲಿ ಎಂದೂ ಹಾಗೆ ಹೇಳಿಲ್ಲ, 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 ಯಾವ ವೇದದಲ್ಲೂ ಇಲ್ಲ. ಆನಂತರದ ಕಥೆ, ಒಂದು ಮುಹೂರ್ತ ಆಯಿತು, ಯಾರೂ ಹೋಗಲೇ ಇಲ್ಲ ಆಶ್ರಮದಿಂದ. ಉಳಿದ ಶಿಷ್ಯರೆಲ್ಲ ಆಕಿನ ಕೇಳಿದರು ಏನಮ್ಮ ಮಾಡೋದು ಅಂತ. ಬಿಟ್ಟು ಹೋಗಿ ಅಂದರು. ನೀವೇನು ಮಾಡ್ತೀರಿ? ನಾನು ಯಾಕೆ ಹೋಗಲಪ್ಪ, ನಾನು ಇಲ್ಲೇ ಇರ್ತೀನಿ. ನಾವು ಇಲ್ಲೇ ಇರ್ತೀವಿ. ರಾಕ್ಷೋಘ್ನ ಮಂತ್ರಗಳಂದರೆ ಮಂತ್ರಕ್ಕಂಥ ಶಕ್ತಿ ಇದೆ ಅನ್ನತಕ್ಕಂಥದ್ದು. ಕೌಶಿಕ ನೋಡಿ ಬಾಣ ಬಿಟ್ಟ. ನಿಮ್ಗೆ ಆ ಕಥೆ ಗೊತ್ತಿದೆ. 1, 2, 3, 10 ಇದೆಲ್ಲ ಖರ್ಚಾಯಿತು. ವಸಿಷ್ಠರ ಹಸ್ತಸ್ಪರ್ಶ ಮಾತ್ರದಿಂದ ಶಕ್ತಿಭೂತವಾಗಿದ್ದಂತಹ ದಂಡ ಕೌಶಿಕ ಬಿಟ್ಟಿದ್ದನ್ನೆಲ್ಲ ನುಂಗು ಹಾಕಿತು. ಕೊನೆಗೆ ಒಂದು ವಿಚಿತ್ರಾಸ್ತ್ರ ತಯಾರು ಮಾಡ್ದವ, ಬಿಟ್ಟ, ಅದು ಬಂತು. ಗಮನಿಸಿ ಮುಂದಿನ ಹೇಳಿಕೆಯನ್ನು, ಅರುಂಧತಿ ಅದನ್ನು. ಆ ಯೋಗದಂಡ ಕೇಳ್ತು, ಇನ್ನೊಂದೆಲ್ಲ ಖಾಲಿ ಆಗೋಯ್ತು, ಹೋಗಿ ಸುಟಾಕ್ಬಿಡ್ತೀನಿ. ಯಾಕೆ ಹೇಳಿದ್ದು, ಸುಡಬೇಡ ಅವನು. ಅವನಲ್ಲಿ ಇರತಕ್ಕಂಥ ಕಿಡುಕಿನ ಅಂಶ ಉಂಟಲ್ಲ, ಅದನ್ನು ಸುಡು ಸಾಕು. ಅವನು ಯಾಕೆ ಸುಡ್ತೀಯ ನೀನು? ಅವನು ಗೊತ್ತೇ ಇಲ್ಲ ಅವನೇನು ಮಾಡ್ತಾ ಇದ್ದಾನೆ ಅಂತ. ಪೆದ್ದ ಅವನು. ಒಂದು ಮುತ್ತು ಕೊಡ್ತಂತೆ, ಅವನು ಬಿದ್ದ ಕೆಳಕ್ಕೆ. ಕಣ್ಣು ತೆಗೆದಾಗ ಹಿಮವತ್ ಪರ್ವತದಲ್ಲಿ ವಾಮದೇವರು ಮುಂದೆ ಕೂತ್ಕೊಂಡಿದ್ದಾನಂತ. ಆಗ ವಾಮದೇವರು ಕೇಳಿದ್ರು, ಏನಪ್ಪ ನೀನು ಹೋಗಿ ಕೆಲಸ ಆಯಿತಾ ಅಂತ. ಕೆಲಸ ಏನೇನೋ ಎಡವಟ್ಟಾಗಿ ಹೋಯ್ತು. ಅವನು ಏನು ಮಾಡಬೇಕು? ತಪಸ್ಸು ಮಾಡಬೇಕು. ಹಿಂದಿನ ಸಲ ಬಂದಾಗ ಅದೇ ಕೌಶಿಕ ಕೇಳಿದ್ದ, ತಪಸ್ಸು ಮಾಡಬೇಕು. ಅವನು ಏನಂತ ತಪಸ್ಸು ಮಾಡಬೇಕು? ವಸಿಷ್ಠನ ಸಾಯಿಸ್ಬಿಡಬೇಕು ಅಂತ ಇದ್ದೇನೆ, ಆದ್ದರಿಂದ ನಾನು ಅಶಸ್ತ್ರಶಸ್ತ್ರಗಳನ್ನು ತೊಗೊಂಡ್ಬಿಡ್ತೀನಿ. ಈ ಸಲವೂ ಕೇಳ್ದ, ಏನು ಮಾಡಬೇಕು ಅಂತ ತಪಸ್ಸು ಮಾಡ್ತಾ ಇದೀಯಾ? ನಾನೀಗ ವಸಿಷ್ಠರಂತೆ ಆಗಬೇಕು ಅಂತ ತಪಸ್ಸು ಮಾಡ್ತಾಯಿದ್ದೆ. ವಸಿಷ್ಠನ ಸಾಯಿಸೋದು ಹೊರಟೋಯ್ತು, ವಸಿಷ್ಠರಂತೆ ಆಗಬೇಕು ಅಂತ. ಅರುಂಧತಿ ಏನಾದರೂ ಸಾಯಿಸು ಅಂದಿದ್ದರೆ ಕೌಶಿಕ ಸತ್ತು ಹೋಗ್ತಾ ಇದ್ದ, ವಿಶ್ವಾಮಿತ್ರ ಹುಟ್ಟುತ್ತಾ ಇರಲಿಲ್ಲ. ಮಹಾತ್ಮ ಗಾಂಧೀಜಿಯವರ ಮುಂದೆ ಇಟ್ಟುಕೊಂಡಂಥ ಸಿದ್ಧಾಂತ ಅದು. ನನಗೆ ವ್ಯಕ್ತಿಯ ಬಗ್ಗೆ ದ್ವೇಷ ಇಲ್ಲ. ಅವರ ಮೇಲೂ ಬಹಳ ದೊಡ್ಡದೊಂದು ಆಪಾದನೆ ಇದೆ, ನಮ್ಮ ಗುಟ್ಟೆಲ್ಲ ಹೇಳಿಬಿಡ್ತಾ ಇದ್ರು ಅವರು ಅಂತ. ಮಹಾತ್ಮ ಗಾಂಧಿ ಹೇಳ್ತಾರೆ, ನನಗೆ ಗುಟ್ಟೇ ಇಲ್ಲ ಅಂತ ಇದ್ದರು ಅವರು. ನಾನು ನಿನ್ನನ್ನು ವಿರೋಧಿಸ್ತಾ ಇದ್ದೆ, ಮೊದಲು ಹೇಳಿಬಿಡ್ತೀನಿ, ನಾನು ಹೀಗೀಗೆ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ನಿನಗೆ ನಿನ್ನನ್ನು ವಿರೋಧಿಸುತ್ತೇನೆ ಅಂತ ಹೇಳ್ತಾನೆ ನಾನು ನನ್ನ ಆಗ್ರಹವನ್ನು ತೋರಿಸ್ತೀನಿ. ನಾನು ನಿನಗೆ ಶಿಕ್ಷೆ ಕೊಡಲ್ಲ. ಯಾಕೆ ಅಂದರೆ ನನಗೆ ನೀನು ವಿರೋಧಿನೇ ಅಲ್ಲ. ನಿನ್ನಲ್ಲಿ ಏನೋ ಒಂದು ಕೆಟ್ಟ ಅಂಶ ಇದೆ ಕಣಯ್ಯ, ಅದನ್ನು ನಾನು ಕಳಿಬೇಕಷ್ಟೆ. ಕಳೆದ್ರಲ್ರಿ ಇವರು. ಇರಲಿ, ನಾನು ಆ ಅಂತಿಮಕ್ಕೆ ಆಮೇಲೆ ಬರ್ತೀನಿ. ಆ ನಾಟಕವನ್ನು ನೋಡ್ತಾ ಇದ್ದಾರೆ. ಆಮೇಲೆ ಹೆಂಡತಿ ಅಂತ ಗೊತ್ತಾಯಿತು. ಭಾಪುರ ವಿಧಿಯ ಮುಳಿಸೇ ಹೋದಿರುಳು ಎನ್ನ ಸುತನ ದುರ್ಮರಣಮಂ ತೋರಿ ಕೈಯೊಡನೆ ಮತ್ತೀಗ ಎನ್ನ ಮಡದಿಯ ಕೊರಳನ್ನು ಕತ್ತರಿಸ್ತಕ್ಕಂಥ ಸ್ಥಿತಿಗೆ ತಂದುಬಿಟ್ಟಿದೆಯಲ್ಲ ನೀನು, ನಾನಿದಕ್ಕಂಜೇನು. ಮಹಾತ್ಮ ಗಾಂಧೀಜಿಯವರು ನಾಟಕ ನೋಡ್ತಾ ಇದ್ದಾರೆ. ಇವನೇ ಅವನು ಈಗಲೂ ಹೆದರ್ಕೊಳ್ಳಲ್ಲ ಅಂತ ಇದ್ದಾನಲ್ಲ, ಹೆಂಡತಿ ತಲೆ ಕತ್ತರಿಸ್ಬೇಕು ಅಂತಿದ್ದಾನಲ್ಲ ಇವನು. ನಾನಿದಕ್ಕಂಜೇನು ಅಂತ ಹೇಳಿ ಖಡ್ಗವನ್ನು ಎತ್ತಿ ಚಂದ್ರಮತಿ ತಲೆ ಹೊಡೆದೇ ಬಿಡಬೇಕು. ಆಗ ಆ ಕ್ಷಣದಲ್ಲಿ ಹೊಡೆಯಬೇಡ ಅಂತ ಧ್ವನಿ. ಎಲ್ಲೇ ಬಂತು ಈ ಧ್ವನಿ? ಮೇಲೆ ನೋಡ್ತಾನೆ, ಗಗನದಲ್ಲಿ ವಿಶ್ವಾಮಿತ್ರ ನಿಂತ್ಕೊಂಡಿದ್ದಾರೆ. ನಾನಿವಳ ತಲೆಗಾಯುವೆನು,
ಹೋದಿರುಳು ಸತ್ತ ನಿನ್ನ ಮಗನ ಹೆಣವನ್ನು ಎತ್ತುವೆನು, ನಿನ್ನ ರಾಜ್ಯ ಮಂಪುಗಿಸಿ ಮುಂದಿನ ಪರಿಯೊಳಿರಿಸುವೆನ್, ಎನ್ನ ಮಕ್ಕಳ ಮದುವೆಯಾಗು. ಮಹಾತ್ಮ ಗಾಂಧಿ, ಇನ್ನೂ ಮಹಾತ್ಮ ಆಗಿಲ್ವಲ್ಲ, ಗಾಂಧೀಜಿ ನೋಡ್ತಾ ಇದ್ದಾರೆ. ಏನು ಹೇಳ್ತಾನೆ ಈಗ ಹರಿಶ್ಚಂದ್ರ? ಎಲ್ಲ ಸಿಕ್ಬಿಡುತ್ತೆ, ಒಂದೇ ಒಂದು ಸುಳ್ಳು ಹೇಳ್ಬಿಟ್ರೆ ಸಾಕು. ಏನು ಅಲ್ಲ ಅಂದಿದ್ದು ಅದನ್ನು ಮಾಡಿಬಿಟ್ರೆ ಸಾಕು, ಸಿಕ್ಬಿಡ್ತೀವಿ ಎಲ್ಲನೂ. ಏನು ಹೇಳ್ತಾನೆ ಹರಿಶ್ಚಂದ್ರ? ತಿರುಗಿ ಮೇಲನ್ನು ನೋಡಿ, ನಿಮ್ಮ ಹಿರಿತನಕ್ಕೆ ಈ ಮಾತು ಯೋಗ್ಯವೇ ಅಂದುಬಿಡ್ತಾನೆ. ಮಹಾತ್ಮ ಗಾಂಧೀಜಿ ಕರಗಿ ಬಿಟ್ಟರು. ನನಗೆ ಕಷ್ಟ ನಷ್ಟಗಳು ಬರಬಹುದು, ದೈಹಿಕವಾಗಿ ಹೊಡೆತ ಸಿಗಬಹುದು, ನಾನು ಆಘಾತಕ್ಕೆ ಈಡಾಗಬಹುದು, ಸಾಯಲೂಬಹುದು. ಮಗ ಸತ್ತುಬಿಟ್ಟಿದ್ದಾನೆ ಆಗಲೇ, ಇನ್ನೇನು ಹೆಂಡತಿ ಸಾಯಿಸಬೇಕಾಗಿದೆ ಅವನು, ಸಾಯಲೂಬಹುದು. ಆದರೆ ನಾನು ಯಾವುದಾದರೂ ಒಂದು ವ್ರತಕ್ಕೆ ಬದ್ಧನಾಗಿದ್ದರೆ ನನಗೆ ಕೊನೆಗೂ ಶಿವನ ರಕ್ಷೆ. ಹೀಗಾಗಿ ರಂಭಾ ಕೊಟ್ಟಂತಹ ರಾಮ ಮಂತ್ರದ ಮೂಲವಾಗಿ ಆ ರಾಮನ ವಂಶದಲ್ಲಿ ಬಂದಿದ್ದನಂದ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನಾಗಿ ಪರಿವರ್ತಿತನಾಗಿ ಬಿಟ್ಟನಲ್ಲ, ಆತನ ಪ್ರಭಾವ ಗಾಂಧೀಜಿ ಮೇಲೆ ಆಗೋಯ್ತು. ಅವರು ಆವತ್ತೇ ತೀರ್ಮಾನ ಮಾಡಿದರು, ನಾನು, ಎಲ್ಲರೂ ಹೇಳ್ತಾರೆ ಈಶ್ವರ ಅಂದರೆ ಸತ್ಯ ಅಂತ, ಅಲ್ಲಲ್ಲ, ಸತ್ಯವೇ ಈಶ್ವರ. ಹರನೆಂಬುದೇ ಸತ್ಯ. ನಮ್ಮ ರಾಘವಂಕನು ಹಾಗೆ ಮುಕ್ತಾಯ ಮಾಡ್ತಾನೆ. ಹರನೆಂಬುದೇ ಸತ್ಯ, ಸತ್ಯ ಎಂಬುದೇ ಹರನು, ಎರಡಿಲ್ಲ ಎಂದು ಶ್ರುತಿ ಸಾರುತ್ತಿರಲು ಹರರೇ. ಆ ವಾಕ್ಯವ ನಿರುತವ ಮಾಡಿ ಮೂಜಗಗೆ ತೋರಿದ ಹರಿಶ್ಚಂದ್ರ ಕಥೆ ಕೇಳ್ದೊಡೆ. 7 ಜನ್ಮದಿ ಮಾಡಿದ್ದ ಪಾತಕವು ತರಣಿಯುದಯದ ಮುಂದೆ ನಿಂದ ತಿಮಿರತೆ ಹರಿಯುತ್ತಿಹುದು. ನೀವು ಮಾಡಿರೋ ಪಾತಕ ಎಲ್ಲ ಹೋಗ್ಬಿಡುತ್ತೆ ಕಣಯ್ಯ. ಯಾಕೆಂದರೆ ಹರ ಅಂದರೆ ಸತ್ಯ. ಮಹಾತ್ಮ ಗಾಂಧಿ ಹೇಳಿದರು, ಅಲ್ಲಲ್ಲ, ಸತ್ಯವೇ ಹರ. ಹೀಗಾಗಿ ನನ್ನ ಜೀವನದ ತೀರ್ಪು ಸತ್ಯ, ಅದು ಸತ್ಯವ್ರತ. ಕಾಂಗ್ರೆಸ್ನವರು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅವರಿಗೆ ಸತ್ಯಾಗ್ರಹ ಒಂದು ಉಪಾಯವಾಗಬೇಕಾಯ್ತು, ಅವರಿಗೆ ಇದು ವ್ರತ ಅಂತ ತಗೊಳ್ಳಿಲ್ಲ ಅವರು. ಆ ಸತ್ಯಾಗ್ರಹವನ್ನೇ ವಿರೋಧ ಪಕ್ಷದವರು ತಗೊಂಡ್ಬಿಡ್ತು. ಆಮೇಲೆ ಯಾವ ಕಾರಣದಿಂದ ಸತ್ಯಾಗ್ರಹ, ವಾಸ್ತವವಾಗಿ ಸತ್ಯಾಗ್ರಹ ಅಂತಲ್ಲ ಅವ್ರು ಹೆಸರಿಟ್ಟಿದ್ದು. ಅದಕ್ಕೆ ಸತ್ಯಾಗ್ರಹ ಅಂತ ಹೆಸರನ್ನು ಇಡುವುದಕ್ಕಿಂತ ಮುಂಚೆ ಅವರು ಅದಕ್ಕೆ ಹೆಸರಿಟ್ಟಿದ್ದು ಸದಾಗ್ರಹ ಅಂತ. ಅದಕ್ಕೂ ಮುಂಚೆ ನಿಶಸ್ತ್ರೀಕರಣ ಅಂತ ಹೆಸರಿಟ್ಕೊಂಡವರು. ಅದೆಲ್ಲ ಬೇಡ, ಕೊನೆಗೆ ಅದೇ ರಾಮನ ತಮ್ಮ ಭರತ ಹೇಳ್ಕೊಟ್ಟಿದ್ದು ಅಯೋಧ್ಯಕಾಂಡದಲ್ಲಿ ಸತ್ಯಾಗ್ರಹವನ್ನು. ಅಣ್ಣನ ಮುಂದೆ ಸತ್ಯಾಗ್ರಹ ಮಾಡಿ ಗೆಲ್ಲಿಕ್ಕೆ ಹೋದವನು. ರಾಮರನ್ನು ಬಗ್ಗಿಸಿಬಿಡ್ತಾನೆ ಭರತ ಸತ್ಯಾಗ್ರಹದಿಂದ. ಯಾಕಾತಮ್ಮ ಹೀಗೆ ಮಾಡ್ಕೊಂಬಿಟ್ಟಿದೆಯೇ ಹೇಳಪ್ಪ ಅಂತಾನು ಅಂತ ಇದ್ದವನು. ನಿಮಗೆ ನನಗೆ ಗೊತ್ತಿಲ್ಲ, ಇಲ್ಲೆಲ್ಲ ರಾಮಾಯಣದ ಉಪನ್ಯಾಸಗಳು ನಡೆದುಬಿಟ್ಟಿದೆ ಸಾಕಷ್ಟು. ವಾಸ್ತವವಾಗಿ ಅಯೋಧ್ಯಾಕಾಂಡದ ಅಂತ್ಯದಲ್ಲಿ ಗೆದ್ದಿದ್ದು ಭರತ, ರಾಮರಲ್ಲ. ಆ ಪಾದುಕೆಗಳನ್ನು ಕೊಟ್ಟರಲ್ಲ ಅವರು, ಅದು ಭರತನ ವಿಜಯ. ಅದರ ಗೂಢಾರ್ಥ ಬಹಳ ವಿಶೇಷವಾಗಿದೆ. ನಾನು ಚರ್ಚೆ ಮಾಡಿದೆ, ಯಾಕೆಂದರೆ ಈಗಾಗಲೇ ಇಲ್ಲಿ ನಡೆದುಬಿಟ್ಟಿದೆ ಸಾಕಷ್ಟು ಉಪನ್ಯಾಸಗಳು ಅವುಗಳ ಬಗ್ಗೆ. ಈ ಪ್ರಭಾವ ಮರಣ ಸಮಯ ಬಂದರೂ ಎಲ್ಲನಷ್ಟಕ್ಕೂ ಸಿದ್ಧವಾಗಿ ನಾನೊಂದು ವ್ರತದ ಆಚರಣೆ ಮಾಡ್ತೀನಿ. ಹಾಗೆ ನಾನು ವ್ರತಿಷ್ಠನಾಗಿ ಬಿಟ್ಟರೆ ಆ ದೈವ ನನ್ನ ಕೈ ಹಿಡಿದು ಎತ್ಕೊಂಡ್ಬಿಡುತ್ತೆ. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು ಅಂತಂದರು ಅವರು. ಈ 2 ಪ್ರಭಾವಗಳ ನಂತರ ಅವರು ಇಂಗ್ಲೆಂಡಿಗೆ ಹೋದರಲ್ಲ, ಅಲ್ಲಿ ಆಂಗ್ಲೇಯರನ್ನು ಅನುಸರಿಸಬೇಕು ಅಂತ ಇದ್ರಲ್ಲ, ಆಗ ಇಬ್ಬರು ಸ್ನೇಹಿತರು ಸಿಗ್ತಾರೆ ಅವರಿಗೆ, ದೇವತಾಶಾಸ್ತ್ರವನ್ನು ಅಧ್ಯಯನ ಮಾಡಿದವರು, ಆ್ಯನಿ ಬೆಸೆಂಟ್ನ ಶಿಷ್ಯರಾಗಿದ್ದವರು. ನಮ್ಮಲ್ಲೂ ಬೇಕಾದಷ್ಟು ಅಂತಹ ಸಂಸ್ಥೆಗಳು ಬೆಂಗಳೂರಿನಲ್ಲೂ ಇದೆ. ಅವರು ಇವರಿಗೆ ಆ ಭಗವದ್ಗೀತೆಯ ಪುಸ್ತಕ ಕೊಟ್ಟರು, ಓದಯ್ಯ ಅಂತ ಕೊಟ್ಟರು. ಮೊದಲವ್ರಿಗೆ ಅನ್ನಿಸ್ತು, ಇದು ಯುದ್ಧ, ಹಾಗನ್ಬೇಡ ಓದು, ಯುದ್ಧ ಅಂತ ಹೀಗನ್ಬೇಡ ಓದೋದನ್ನು.
ಭಗವದ್ಗೀತೆಯನ್ನು ಓದ್ತಾ ಹೋದರು. ಅಲ್ಲಿಯ ತನಕ ಏನೇನು ಓದಿದ್ರವರು, ಯಾವ ಬೈಬಲ್ನ ಪ್ರಭಾವ, ಯಾವ ಜೈನ ಎಲ್ಲ ಹೊರಡೋಯ್ತು ಅವ್ರಿಗೆ. ಈಗಾಗಲೇ ಏನು ತಮ್ಮ ಮನೆಯ ದಾಸಿ ಹೇಳಿದ್ದಳು ರಾಮ ಶಬ್ದವನ್ನು, ಅಂದರೆ ಅಷ್ಟೊತ್ತಿಗೆ ರಾಮಾಯಣವನ್ನು ಓದಿದ್ರು ಅಂತ ಅರ್ಥ, ಆ ವಯಸ್ಸಿಗೆ ಬರೋದಕ್ಕಿಂತ ಮುಂಚೆ. ಅಥವಾ ಹರಿಶ್ಚಂದ್ರನ ಪ್ರಭಾವ ತಮ್ಮ ಮೇಲೆ ಏನಾಗಿಬಿಟ್ಟಿತ್ತು. ಆ ಎರಡೂ ಪ್ರಭಾವಗಳಿಗೆ ಆಧಾರವಾಗಿ, ಆ ಎರಡೂ ಪ್ರಭಾವಗಳ ವ್ಯಾಖ್ಯಾನವಾಗಿ ಶ್ರೀಕೃಷ್ಣ ಅರ್ಜುನಿಗೆ ಉಪದೇಶ ಮಾಡ್ತಾನೆ ಇದ್ದಾನೆ. ಯುದ್ಧ ಮಾಡೋದು ಎಲ್ಲಿ ಹೇಳಿದ್ದಾರೆ ಅವನು ಅಂದರೆ ಅವರು, ಅವನೇನು ಶಸ್ತ್ರ ಸನ್ಯಾಸ ಮಾಡಿದ್ದ ನಿಜವಾಲು? ಎಲ್ಲಿ ಮಾಡಿದ್ದ ಅವನು? ಈಶ್ವರನ ಜೊತೆಗೆ ಕುಸ್ತಿ ಆಡಿದವನವನು. ಅವನಿಗೆ ಎಂದಾದರೂ ಶಸ್ತ್ರ ಸನ್ಯಾಸ ಆಗಬೇಕು ಅಂತ ಮನಸ್ಸಿತ್ತ? ಅರ್ಜುನನ ಗಾಂಡೀವನ್ನು ಯಾರಾದರೂ ತೆಗಳಿದರೆ ಸಾಕು ಅವನು ಸಾಯಿಸಿಬಿಡ್ತೀನಿ ಇನ್ನೋ ಪ್ರತಿಜ್ಞೆ ಒಂದು. ಧರ್ಮರಾಯನೇ ಒಂದು ಸಲ ಅರ್ಜುನನಿಗೆ ಯಾಕೆ ಇಟ್ಕೊಂಡಿದ್ದಿ ಗಾಂಡೀವ ಅಂತಿದ್ದಾಗೆ ಅಣ್ಣನ್ನೇ ಸಾಯಿಸೋಕೆ ಹೋಗ್ಬಿಟ್ಟಿದ್ದವನು. ಅಂಥವನು ಅರ್ಜುನ. ಅವನು ಶಸ್ತ್ರ ಸನ್ಯಾಸ, ಅದು ಶಸ್ತ್ರ ಸನ್ಯಾಸವೇನ್ರಿ, ಅದು ನಿಶಸ್ತ್ರೀಕರಣವೇನ್ರಿ? ಅದಲ್ಲ ಅಂದ್ರೆ ಅವರು ಮೇಲ್ನೋಟಕ್ಕದ ಅಷ್ಟೇ. ನಿಜವಾದ ಅವನು ನಿಜವಾಗಲೂ ನಿಶಸ್ತ್ರೀಕರಣ ಅಂದರೆ ಕೊನೆಗೆ ಯಾಕೆ ತೊಗೊಳ್ತಿದ್ದ ತಿರ್ಗ? ಕೃಷ್ಣ ಆ ಇಡೀ ಭಗವದ್ಗೀತೆಯಲ್ಲಿ ಯುದ್ಧ ಮಾಡು ಸಾಯಿಸು ಅಂತ ಹೇಳಲೇ ಇಲ್ಲ. ಏನು ಹೇಳಿದ ಕೃಷ್ಣ? ನಿನ್ನ ಕರ್ತವ್ಯ ನೀನು ಮಾಡಯ್ಯ ಅಂತ ಹೇಳಿದರು. ಅವನ ಕರ್ತವ್ಯ ಯುದ್ಧ ಮಾಡೋದಾಗಿತ್ತು. ಅರ್ಜುನ ಸತ್ಯಾಗ್ರಹಕ್ಕೋ ಸದಾಚಾರಕ್ಕೋ ಸತ್ಯನಿಷ್ಠೆಗೋ ಸಿದ್ಧನಾಗಲಿಲ್ಲ. ಅವನು ಆತುರವಾಗಿರತಕ್ಕಂಥ ಯಾವುದೋ ಕ್ಷಣಿಕವಾದಂತಹ ಮಾನಸಿಕ ದೌರ್ಬಲ್ಯ ಇತ್ತು ಅಷ್ಟೇ. ಇದು ವಾಸ್ತವವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟಂತಹ ಉಪದೇಶ ಅರ್ಜುನನಿಗೆ ಅರ್ಥವೇ ಆಗಲಿಲ್ಲ. ಅವನೇನಾದರೂ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದರೆ ಮುಂದಾಗೆಲ್ಲ ವರ್ತಿಸ್ತಾ ಇರಲಿಲ್ಲ. ಕೃಷ್ಣನಿಗೆ ನಾನೇ ದೊಡ್ಡ ಒಂದು ಮೆರೀತಾ ಇರಲಿಲ್ಲ, ಅಳ್ತಾ ಕೂತ್ಕೊಳ್ತಾ ಇರಲಿಲ್ಲ, ಗರ್ವ ಪಡ್ತಾ ಇರಲಿಲ್ಲ. ಲಕ್ಷ್ಮೀ ಜೈಮಿನಿ ಭಾರತ ನೋಡ್ಬೇಕು ನೀವು, ಅವನು ಏನು ಅಹಂಕಾರದ ಕೋಳಿ ಮೊಟ್ಟೆ ಆಗಿಬಿಡ್ತಾನೆ ಅವನು. ಇಷ್ಟೆಲ್ಲ ಭಗವದ್ಗೀತೆ ಕೇಳಿದ ಮೇಲೆ ನಮ್ಮಂಥವರಿಗೆ ಭಗವದ್ಗೀತೆಯನ್ನು ನಾವು ನೋಡಿ ಒಂದು ಸತ್ಯ ಒಪ್ಕೊಳ್ಳೋಣ, 1,00,000 ಜನ ಇದ್ದರೆ 90,000 ಜನಕ್ಕೆ ಭಗವದ್ಗೀತೆ ಬೇಕಾಗಿಲ್ಲ. ಅವ್ರಿಗೇನೇನೋ ಬೇರೆ ಬೇರೆ ಬೇಕಾಗಿದೆ. ಇನ್ನು 10,000 ಜನ ಏನೋ ಇದ್ರ ಬಗ್ಗೆ ಒಂದಷ್ಟು ಆಸಕ್ತಿ ಬರುತ್ತೆ, ಆದರೆ ಯಾರೋ 1,000 ಜನ ಉಳಿತಾರಷ್ಟೇ. ನಂಗೆ ನಮ್ಮ ತುಂಬ ಸ್ನೇಹಿತರೊಬ್ಬರಿದ್ದರು, ಅವ್ರು ನನಗೆ ಹೇಳ್ತಾಯಿದ್ರು, ನೀವು 13ನೇ ಅಧ್ಯಾಯ ಸ್ವಲ್ಪ ಹೇಳಿಬಿಡಿ ನನಗೆ ಅಂತ. ಅವ್ರು ಸುಮಾರು ಬಾರಿ ಕೇಳಿದ್ಮೇಲೆ ಒಂದು ಸಲ ಹೇಳಿದೆ, ಕೂತ್ಕೊಳ್ಳಿ ಹೇಳ್ತೀನಿ ಅಂತ. ಒಂದು ಅರ್ಧ ಗಂಟೆ ಕೇಳಿ, ಭಾಳ ಕಷ್ಟ ಅಂದರೆ ಬ್ಯಾಡ್ರಿ ಅಂದರು ಅವರು. ಕಷ್ಟ ಅನ್ರಿ ಇದು, ನೀವು ಅರ್ಜುನ ವಿಷಾದ ಯೋಗವೇ ಗೊತ್ತಾಗುತ್ತೆ, ಅದು ಹೇಗೆ 13ನೇ ಅಧ್ಯಾಯ ನಿಮ್ಗೆ ಗೊತ್ತಾಗುತ್ತೆ? ಭಾಳ ಸಹನೆ ಬೇಕು ಅದಕ್ಕೆ ಅಧ್ಯಯನ ಮಾಡಲಿಕ್ಕೆ, ಭಾಳ ಕಷ್ಟ. ಹೀಗಾಗಿ 1,00,000 ಜನದಲ್ಲಿ ಕೊನೆಗೆ ಯಾರೋ ಒಬ್ಬರಿಬ್ಬರು ಉಳ್ಕೋಬೋದು ಅಷ್ಟೇ ಭಗವದ್ಗೀತೆ ನಿಜವಾಗಲೂ ಅಧ್ಯಯನ ಮಾಡ್ತೀನಿ ಕೂತ್ಕೊಳ್ತಕ್ಕಂಥವ್ರು. ಅರ್ಜುನ ಅವನಾಗಲಿಲ್ಲ. ಅವನು ಆಗದೇ ಇದ್ದಿದ್ದರಿಂದಲೇ ಆಮೇಲೆ ಅಳ್ತಾ ಕೂತ್ಕೊಂಡ, ನಗ್ತಾ ಕೂತ್ಕೊಂಡ, ಅಹಂಕಾರಿಯಾದ. ಕೃಷ್ಣ ಅದನ್ನು ಹೇಳಿದ್ದು. ಕೃಷ್ಣ ಹೇಳಿದ್ದೇ ಬೇರೆ ಅಂದರು ಅವರು. ಅದಕ್ಕೆ ಆಮೇಲೆ ಭಗವದ್ಗೀತೆ ಅನುವಾದವನ್ನು ಬರೆದು ಅನಾಸಕ್ತ ಯೋಗ ಅಂತ ಬರೆದು. ಬಹಳ ಅದ್ಭುತವಾದಂಥ ಚಿಂತನೆ ಅದು. ಆದಮೇಲೆ ನಾನು ಈ ಘಟ್ಟದಲ್ಲೇ ಮತ್ತೊಮ್ಮೆ ಹೇಳಿಬಿಡ್ತೀನಿ, ಇವರೆಲ್ಲ ಮಹಾಮಹಿಮರು, ನಾವು ಬಹಳ ಪುಟ್ಟವರು. ಇದನ್ನು ಅರ್ಥ ಮಾಡ್ಕೊಂಬಿಡೋಣ ಮೊದಲು. ನಮಗೆ ಭಗವದ್ಗೀತೆಯ ದರ್ಶನ, ಭಗವದ್ಗೀತೆಯ ಅಧ್ಯಯನ ಆಗಬೇಕಾಗಿದ್ದರೆ ಇಂತಿಂತಹ ದೊಡ್ಡವರೆಲ್ಲ ಬರೆದು ಒದ್ದಾಡಿದಾರಲ್ಲಪ್ಪ, ಆದರೂ ಬೇರೆ ಇನ್ನೂ ಬೇರೆ ಇದ್ದೀರಿ ಎದುರಿಗೆ ಅಂತ. ಏನು ತಿಳಕ್ರ ಕಮ್ಮಿನಾ? ಅವ್ರು ಬರೆದ್ರು. ಏನು ಮಹಾತ್ಮ ಗಾಂಧೀಜಿ ಕಮ್ಮಿ? ಅವ್ರು ಬರೆದ್ರು. ಇವರಿಬ್ಬರಿಗೆ ನಮ್ಮ ಶ್ರೀ ಶಂಕರ್ ಬರೆದ್ರು. ಆಮೇಲೂ ಉಳಿದಿತ್ತಲ್ರಿ, ಬರಿತಾ ಹೋದ್ರಲ್ರಿ ಎಲ್ಲರೂ. ಅಂದರೆ ಆ ಶಕ್ತಿ ಎಷ್ಟಿರಬೇಕು ಭಗವದ್ಗೀತೆಗೆ. ನಾವು ಈ ಎಲ್ಲರ ಚಿಂತನೆಗಳನ್ನು ಮುಕ್ತ ಮನಸ್ಕರಾಗಿ ಸಾಕ್ಷೀಭೂತರಾಗಿ ಅಧ್ಯಯನ ಮಾಡಬೇಕು. ಕೊನೆಗೆ ನೀವು ನಿರ್ಣಯಕ್ಕೆ ಬರಬೇಕು. ನಿಮಗೇನು ಹೇಳುತ್ತೆ ಇದು, ನಿಮಗೆ ಏನು ಹೇಳುತ್ತೆ ಅಂತ ಒಬ್ಬೊಬ್ಬರಿಗೂ ಗೊತ್ತಾದ್ದರಿಂದಲೇ ಅವರು ತಮ್ಮದೇ ಆದಂಥ ದರ್ಶನವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನಿಮಗೆ ನಿಮ್ಮದೇ ಆದ ಒಂದು ದರ್ಶನ ಸಿಗಬೇಕು ಭಗವದ್ಗೀತೆಯಲ್ಲಿ. ಕೃಷ್ಣ ಕೊಡ್ತಾನೆ, ನೀವು ಹಾಗೆ ಓದಬೇಕು, ಅದನ್ನು ಅಧ್ಯಯನ ಮಾಡಬೇಕು, ತಪಸ್ಸು ಮಾಡಬೇಕು, ಅನುಷ್ಠಾನಕ್ಕೆ ತರಬೇಕು. 25 ವರ್ಷಗಳಿಂದ ನಾನು ಓದ್ತಾ ಇದ್ದೇನೆ.
ಸುಮಾರು 6-8 ಸಾವಿರ ಸಲ ಓದಿದ್ದೇನೆ. ಈಗಲೂ ನಂಗೆ ಭಗವದ್ಗೀತೆ ಅರ್ಥ ಆಯಿತು ಅಂತ ಹೇಳಲಿಕ್ಕಾಗಲ್ಲ. ನಿಮ್ಮ ಹತ್ರ ಮಾತಾಡ್ತಾ ಇದ್ದಲ್ಲೇ ಏನೋ ಬೇರೆ ಹೊಳೆಯಿತು ನನಗೆ. ನಾನು ಎಷ್ಟು ತೀವ್ರವಾಗಿ ತಪಸ್ಸು ಮಾಡುತ್ತೇನೋ ಅಷ್ಟು ಅರಳತಾ ಹೋಗುತ್ತೆ ಭಗವದ್ಗೀತೆ. ಯಾಕೆ? ಅದು ಭಗವಂತನ ಗೀತೆಯಾದ್ದರಿಂದ, ಅದು ಕೃಷ್ಣನ ಮಾತಾದ್ದರಿಂದ. ಯಾವ ಸೀಮೆ ಸುಣ್ಣದ ಮೇಲೆ ಕವನ ಬರೀ ಏನು ಬರಿತೀನಿ? ಸೀಮೆ ಸುಣ್ಣ 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 ಅಂತ ಬರಿತೀನಿ ಅಷ್ಟೇ. ಅದೇ ಸಮುದ್ರದ ಬಗ್ಗೆ ಬರೀ ಅಂದರೆ, ಆಕಾಶದ ಬಗ್ಗೆ ಬರೀ ಅಂದರೆ, ರಾಮನ ಬಗ್ಗೆ ಬರೀ ಅಂದರೆ ನಂಗೆ ಸಿದ್ಧತೆಯೇ ಬೇಕಾಗಿಲ್ಲ. ಎಂಥ ವ್ಯಕ್ತಿತ್ವ ಅದು! ಹಾಗೆ ಭಗವದ್ಗೀತೆ. ಮಹಾತ್ಮ ಗಾಂಧೀಜಿಯವರ ಮೇಲೆ ಮತ್ತೆ ಜ್ಞಾಪಕ ಇಟ್ಕೊಳ್ಳಿ, ಒಂದು ರಾಮ, ಒಂದು ಹರಿಶ್ಚಂದ್ರ, ಭಗವದ್ಗೀತೆ, 3 ಪ್ರಭಾವ ಬೀರ್ತು. ಆ 3 ಗಟ್ಟಿಯಾದಂತಹ ಪ್ರಭಾವದ ಮೇಲೆ ಅವರು ಭಾರತಕ್ಕೆ ಬಂದರು. ಇಲ್ಲೇನೋ ವಕೀಲಿಕೆ ಶುರು ಮಾಡಿದರು. ಮತ್ತು ಅವ್ರು ನಮ್ಮ ಹಾಗೇನೇ ಇದ್ದಿದ್ದು ಪ್ರಾರಂಭದಲ್ಲಿ. ಅವರ ಜೀವನವನ್ನು ನಾವು ನೋಡಿದರೆ, ಆ ರಾಜಕಾರಣ ಬಿಡಿ, ಬರೀ ಅವರ ಜೀವನ ಓದಿದರೆ ಸಾಕು, ನಾವೇನೇನು ಕಲ್ತ್ಕೊಂಡ್ಬಿಡ್ತೀವಿ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಅವರವರ ಉದ್ಯೋಗಗಳ ಬಗ್ಗೆ ಮಾನ್ಯತೆ ಇಲ್ಲ. ನನಗೇನೂ ಶಕ್ತಿ ಇಲ್ಲ ಅಂದ್ಕೊಳ್ತೀವಿ. ಅಯ್ಯೋ ಮೇಷ್ಟ್ರ ಕೆಲಸವಾ ಅಂತ, ಅಯ್ಯೋ ವಕೀಲಿ ಕೆಲಸವೇ, ಅಯ್ಯೋ ಗುಮಾಸ್ತನ ಕೆಲಸವೇ, ಅಯ್ಯೋ ಆ ವೈದ್ಯನ ಕೆಲಸವೇ. ಪ್ರತಿಯೊಬ್ಬರೂ ಅವರವರು ವೃತ್ತಿನ ಟೀಕೆ ಮಾಡ್ಕೊಳ್ಳೋದೇ ಅವರು. ನೀವು 100 ಜನ ಅಂಗಡಿ ಹಾಕ್ಕೊಂಡಿರೋ ಹತ್ರಕ್ಕೆ ಹೋಗಿ ಕೇಳಿ, 100 ಜನನು, ಏನು ಸ್ವಾಮಿ ನಾವು ಇದೇನೋ ವ್ಯಾಪಾರ ಮಾಡಬೇಕು ಅಂತಿದ್ದೀವಿ, ಏನಂತೀರಿ? ಅಯ್ಯ ಬೇಡಪ್ಪ, ಈಗಿನ ಕಾಲದಲ್ಲಿ ಎಲ್ಲರೂ ಹಾಗೆ ಹೇಳೋದು ನಿಮಗೆ. ಎಲ್ಲರೂ ಚೆನ್ನಾಗೇ ಇರ್ತಾರೆ. ಎಲ್ಲರೂ ಅವರವರ ವೃತ್ತಿಗಳಲ್ಲಿ ಚೆನ್ನಾಗಿದ್ರೂ ನೀವು ಕೇಳಿದ್ರೆ ತಕ್ಷಣ ಬೇಡ ಅಂತಲೇ ಅವ್ರು ಹೇಳೋದು ನಿಮಗೆ. ಯಾಕೆ ಗೊತ್ತಿಲ್ಲ. ಗೊತ್ತಿದೆ. ಕಾರಣ ಏನು ಅಂದರೆ 2. ಒಂದು ಗುಟ್ಟು, ಇನ್ನೊಂದು ನಿಜವಾಗಿಯೂ ಅದವರು ಬೇಜಾರಾಗ್ಬಿಟ್ಟಿರಬಹುದು, ಆಸಕ್ತಿ ಇಲ್ಲದೆ ಇರಬಹುದು. ಮಹಾತ್ಮ ಗಾಂಧೀಜಿಯವರು ಪ್ರಾರಂಭದಲ್ಲಿ ಹೀಗೆ ಆಯಿತು. ಅವರು ವಕೀಲರಾಗಿದ್ದರು. ಪ್ರಾರಂಭದ ದಿವಸಗಳು ವಕೀಲಿಕೆನೇ ಬರ್ತಿರಲಿಲ್ಲ ಅವರಿಗೆ. ಅವರೇ ಬರ್ಕೊಳ್ತಾರೆ. ದಕ್ಷಿಣ ಆಫ್ರಿಕಾಗೆ ಹೋದಾಗ ಅಲ್ಲಿ ಅವರ ಹಿರಿಯ ವಕೀಲ ಇವ್ರಿಗೆ ಹೇಳ್ತಾರೆ, ಆ ನ್ಯಾಯಾಧೀಶನ ಕೇಳಿಬಿಟ್ಟು ಇನ್ನೊಂದು ತಾರೀಖು ತಗೊಳ್ಳಯ್ಯ ಅಂತ. ಅವತ್ತವ್ರು ಬರೋಕ್ಕಾಗಿಲ್ಲ ನ್ಯಾಯಾಲಯಕ್ಕೆ. ಇವ್ರು ಹೇಳ್ತಾರೆ, ನಾನು ಹೋದೆ, ಕಾಲು ನಡುಗ್ತಾ ಇದೆ, ಎದ್ದು ನಿಂತ್ಕೊಂಡೆ. ಆ ನ್ಯಾಯಾಧೀಶರು ಕೇಳ್ತಾರೆ ಏನು ಅಂತಾರೆ, ಬರ್ತಾನೇ ಇಲ್ಲ. ಇನ್ನೊಂದು ತಾರೀಖು ಕೊಡಿ ಅಷ್ಟೇ ಆಗ್ತಾಯಿಲ್ಲ ಅವ್ರಿಗೆ. ಅಂಥ ಗಾಂಧಿ ಲಕ್ಷ ಲಕ್ಷ ಜನಾನ ಉದ್ದೇಶಿಸಿ ಗಂಟೆ ಭಾಷಣ ಮಾಡ್ತಿದ್ರಲ್ರಿ. ಆಮೇಲೆ ಆ ಪರಿವರ್ತನೆ ಹೇಗ್ರಿ ಆಯಿತು? ನಾನು ಹಾಗೆ ತಗೊಳ್ತೀನಿ ಅದನ್ನು. ನಾನು ಯಾವುದೇ ವೃತ್ತಿ ಇರಲಿ, ನನಗೆ ಪ್ರಾರಂಭದಲ್ಲಿ ಆ ಸಮಸ್ಯೆ ಇದ್ದೇ ಇದೆ. ಅದನ್ನು ಮೀರಬೇಕು, ನಾನು ಸಾಧಿಸಬೇಕು. ನಾನು ಹೇಗೆ ಸಾಧಿಸಬೇಕು? ತಪಸ್ ಒಂದೇ, 2ನೇ ಮಾರ್ಗವೇ ಇಲ್ಲ ಅದರೊಳಗೆ. ಕೆಲವೇ ಕಾಲ ಆದಮೇಲೆ ಬಹಳ ದೊಡ್ಡ ವಕೀಲರಾಗಿಬಿಟ್ರು, ಮಹಾ ದೊಡ್ಡ ವಕೀಲರಾಗಿಬಿಟ್ರು, ಸಾಕಷ್ಟು ಸಂಪಾದನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಭಗವದ್ಗೀತೆಯವರಿಗೆ ಹೇಳಿಕೊಟ್ಟ ಮತ್ತೊಂದು ಪಾಠ, ನಾನು ಒಂದು ವ್ರತವನ್ನು ಧರಿಸಿದರೆ ಅದು ಎಷ್ಟೇ ಅಡ್ಡಿ ಆತಂಕಗಳಾಗಲಿ ನಾನು ಬಿಡಕೂಡದು. ಅವರ ಜೀವನದಲ್ಲಿ ನಡೆದ ಘಟನೆ ನೀವು ಕೇಳಿರೋದು. ಡರ್ಬನ್ನಿಂದ ಒಂದು ರಾತ್ರಿ ಉಗಿಬಂಡಿಯನ್ನು ಹತ್ತಿದ್ದಾರೆ. ಪ್ರಥಮ ದರ್ಜೆಯ ಅನುಮತಿ ಪತ್ರ ತಗೊಂಡಿದ್ದಾರೆ. ಕೂತಿದ್ದಾರೆ. ಸ್ವಲ್ಪ ದೂರ ಹೋಗಿದೆ ಗಾಡಿ. ಯಾವನೊಬ್ಬನು ಹತ್ತದ. ನೋಡಿದೆ, ಅವನ ಸಹಾಯಕನ ಕೇಳಿದ, ಇವನು ಯಾವನು? ಯಾವನೋ ಭಾರತೀಯ, ನೂಕವನ ಕಡೆಗೆ. ಇವ್ರು ಹೇಳಿದರು, ಸ್ವಾಮಿ ನನ್ನ ಹತ್ರ ಪ್ರಥಮ ದರ್ಜೆ ಚೀಟಿ ಇದೆ ಅಂದರು. ಕೆನ್ನೆ ಕೊಟ್ಟರು. ನೂಕಿದ್ರ ಕಡೆಗೆ ಬಿದ್ದಾತ. ಸಾಮಾನು ತೆಗೆದು ಒಗೆದರು. ಅಯೋಗ್ಯ, ನಿನಗೆ ಒಬ್ಬ ಆಂಗ್ಲೇಯನ ಪಕ್ಕದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇದೆಯಾ? ಒಬ್ಬ ಬ್ರಿಟಿಷ್ ಅಧಿಕಾರಿಯ ಪಕ್ಕದಲ್ಲಿ ಒಬ್ಬ ಭಾರತೀಯ ಒಂದು ಬಂಡಿನಲ್ಲಿ ಹೋಗ್ತಾನೆ ಅನ್ನೋ ಯಾವ ಅಂತಃಸತ್ವ ಇದೆ ನನಗೆ? ನಡೆಯ ಕಡೆಗೆ ಅಂದರು. ಅವ್ರು ಬರ್ಕೊಳ್ತಾರೆ ಪಾಪ. ಆ ಕತ್ತಲು ತುಂಬಿದ ಕೋಣೆಯಲ್ಲಿ ನನಗೆ ನನ್ನ ವಸ್ತುಗಳು ಎಲ್ಲಪ್ಪ ಅಂತ ಕೇಳೋಕ್ಕೂ ಹೆದರಿಕೆ. ಹಾಗೆ ಕೇಳಿದ್ರೆ ಇನ್ನಲ್ಲಿ ಎಟ್ಟು ಬೀಳುತ್ತೋ ಅಂತ. ಆ ರಾತ್ರಿ, ಕರಾಳ ರಾತ್ರಿ,
ನಾನು ನನ್ನ ಜೀವನದಲ್ಲಿ ಒಂದು ಮಹತ್ತರವಾದ ನಿರ್ಣಯ ತಗೋಬೇಕಾಗಿತ್ತು. ಈ ವೃತ್ತಿಯಲ್ಲಿದ್ದೀನಲ್ಲ, ಈಗ ಅವಮಾನ ಆಯ್ತಲ್ಲ ನನಗೆ, ಏನು ಮಾಡೋದು? ಭಾರತಕ್ಕೆ ಹೋಗ್ಬಿಡೋಣ ವಾಪಸ್ಸು, ಸುಲಭ. ಭಾರತಕ್ಕೆ ಹೋಗ್ಬಿಟ್ರೆ ನಮ್ಮೂರು, ಅದು ಹೇಗೋ ನಡೆಯುತ್ತೆ. ಆವಾಗ ಅವ್ರ ಮನಸ್ಸಿನ ಒಂದೊಂದು ಪ್ರಶ್ನೆ ಬಂತು, ಅಲ್ಲಯ್ಯ ನೀನೇನೋ ಭಾರತಕ್ಕೆ ಹೋಗ್ಬಿಡ್ತೀಯ, ನಿನ್ನಂಥವ್ರು 1000 ಜನ ಇದ್ದಾರಲ್ಲ ಇಲ್ಲಿ, ಅದೇ ಭಾರತದವರು, ಅವ್ರಿಗೂ ಇದೇ ಗೋಳಾಗ್ತಾ ಇದೆಯಲ್ಲ. ಆದ್ದರಿಂದ ನೀನು ಬರೀ ನಿನ್ನ ಸುಖ ನೋಡ್ತಾ ಇದ್ದೀಯೋ, ಅಥವಾ ನೀನೇನೋ ಇದು ಸರಿಯಲ್ಲ ಅಂತ ಅನ್ನಿಸ್ಬಿಡ್ತಲ್ಲ ನಿನಗೆ. ಹಾಗೆ ಪ್ರಥಮ ದರ್ಜೆ ತೆಗೆದುಕೊಂಡಿರತಕ್ಕಂಥ ಹಕ್ಕನ್ನು ಒದ್ದು ಕಳಿಸಿಬಿಟ್ಟನಲ್ಲ, ಅದು ಬೇರೆಯವ್ರಿಗೂ ಆಗ್ತಾ ಇದೆಯಲ್ಲ, ಅದು ಬರೀ ವೈಯಕ್ತಿಕವಾಗಿ ತಗೊಳ್ತಾ ಇದೆಯಾ, ಅಥವಾ ನಿನ್ನೂರಿನವರು ಒಂದಷ್ಟು ಜನ ಇದ್ದಾರಲ್ಲ ಅಲ್ಲಿ, ಅವ್ರಿಗೂ ಇದೇ ಅವಮಾನ ಆಗ್ತಾ ಇದೆಯಲ್ಲ, ಇದೇ ಅನ್ಯಾಯ ಆಗ್ತಾ ಇದೆಯಲ್ಲ, ಅವ್ರ ಪರವಾಗಿ ಏನಾದ್ರು ಮಾತಾಡ್ತೀಯ ನೀನು? ಅವ್ರು ಹೇಳ್ತಾರೆ, ನನಗೆ ಆ ಮಧ್ಯರಾತ್ರಿಯಲ್ಲಿ ಶಕ್ತಿ ತುಂಬಿದ್ದು ಉಪನಿಷತ್ತು. ಪ್ರಾಪ್ಯವರಾನ್ನಿಬೋಧತಾ, ವಿವೇಕಾನಂದರ ಮಾತು. ಉತ್ತಿಷ್ಠತ ಜಾಗ್ರತ, ಎದ್ದೇಳು, ನಿನ್ನ ಕೊನೆ ಮುಟ್ಟುವ ತನಕ ನಿನಗೆ ವಿಶ್ರಾಂತಿ ಇಲ್ಲ. ಆ ಉಪನಿಷತ್ತಿನ ಅಂತಃಸತ್ವದಿಂದ, ಅಂತಃಶಕ್ತಿಯಿಂದ ಭಾರತಕ್ಕೆ ವಾಪಸ್ಸಾಗದೆ ಅಲ್ಲೇ ಉಳಿದ್ರು. ಅವರ ಮೊಟ್ಟ ಮೊದಲ ವಿಜಯ. ಆವಾಗ ಅವರು ಯೋಚನೆ ಮಾಡಿದ್ದು ಇಷ್ಟೇ, ಸ್ವಾಮಿ ನಾನು ಆಫ್ರಿಕಾನ ಬಿಟ್ಟು ಭಾರತಕ್ಕೆ ಹೋದ್ರೆ ಅಲ್ಲೂ ಇದೇ ಗೋಳೆತಾನೆ, ಅಲ್ಲೂ ಇವರೇ ಆಳ್ತಾ ಇದ್ದಾರೆ ನನ್ನನ್ನು, ಇಲ್ಲೂ ಅವರೇ ಆಳ್ತಾ ಇದ್ದಾರೆ. ಪಾಂಡ್ಲಿಯಿಂದ ಹರಿಬಿಟ್ಟು ಒಲೆಯಲ್ಲಿ ಬಿದ್ದಾಗ ಆಗುತ್ತೆ ನಾನು, ಅಷ್ಟೇ. ಇಲ್ಲಿ ಅವರ ಒಂದು ಬಹುದೊಡ್ಡ ತೀರ್ಪೇನಿತ್ತು, ಎಂಥ ಅಸಹ್ಯಕರವಾದ ಅವಮಾನಕರವಾದಂಥ ಕಾನೂನು ದಕ್ಷಿಣ ಆಫ್ರಿಕಾದಲ್ಲಿ ಇತ್ತು ಅಂದರೆ, ಅವರು ಹೇಳಿದರು, ಆಫ್ರಿಕಾದಲ್ಲಿ ವಿವಾಹ ಆಗತಕ್ಕವರು ಅವರು ಹಿಂದೂಗಳಾಗಿದ್ದರೆ, ಅವರು ವೈದಿಕ ಧರ್ಮದ ಪ್ರಕಾರ ವಿವಾಹ ಆದರೆ ಅದು ಅಮಾನ್ಯ. ಅವರೇನಾದರೂ ನಾನು ಗಂಡ ಹೆಂಡತಿ ಅಂತ ಹೇಳಬೇಕಾಗಿದ್ದರೆ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಆಗಬೇಕು, ಹಾಗಿದ್ದರೆ ಮಾತ್ರವೇ ಅವ್ರನ್ನ ನಾವು ಗಂಡ ಹೆಂಡತಿ ಅಂತ ಕರಿತೀವಿ ಅಂತಕ್ಕಂಥದ್ದು ಕಾನೂನು. ಮಹಾತ್ಮ ಗಾಂಧೀಜಿಗೆ ಅನ್ನಿಸ್ತು, ನನ್ನ ಧರ್ಮದ ಕಾನೂನನ್ನು ಕಾನೂನಲ್ಲ ಅನ್ನೋದಕ್ಕೆ ಇವನೇ ಅವನು. ಮಹಾತ್ಮ ಗಾಂಧೀಜಿಯ ಜೀವನವನ್ನು ಯಾರಾದರೂ ಅಧ್ಯಯನ ಮಾಡಿಬಿಟ್ರೆ ನಿಮಗೆ ಸೋಲೇ ಇಲ್ಲ ರೀ. ನನ್ನ ಜೀವನದಲ್ಲಿ ಒಂದು ಅನುಭವ ಆಯಿತು. ಆಗ ಮಹಾತ್ಮ ಗಾಂಧಿಯೇ ನನ್ನ ಕಣ್ಣು ಮುಂದೆ ನಿಂದು ನನಗೆ ಬೆಂಬಲ ಕೊಟ್ಟಿದ್ದು. ನಾನು ವಕೀಲನಾದೆ. ನಾನು ಉಪನ್ಯಾಸಕ ವೃತ್ತಿಯನ್ನು ಬಿಟ್ಟು ಕಪ್ಪು ಕೋಟು ತೊಟ್ಟು ಏನೋ ಮಹಾ ಸಾಧಿಸ್ತೀನಿ ಅಂತ ಹೋದೆ ನ್ಯಾಯಾಲಯಕ್ಕೆ. ಅಲ್ಲಿ ನ್ಯಾಯಾಧೀಶರು ನನಗೆ ಹೇಳಿದರು, ಬಹುಶಃ ಮಹಾತ್ಮ ಗಾಂಧೀಜಿ ಹೇಳಿದಷ್ಟು ಒರಟಾಗಿ ಹೇಳಿಲ್ಲ, ಯಾಕಂದ್ರೆ ನಮ್ಮೂರು ನಾಗರಿಕರಾಗಿದ್ದರು. ಅವ್ರು ನನಗೆ ಹೇಳಿದರು, ಏನು ರೀ ಇದು ಗಡ್ಡ ಬಿಟ್ಕೊಂಡು ಬಂದುಬಿಟ್ಟಿದ್ದೀರಿ, ಎಲ್ಲ ಸರಿ ತೆಗೀರಪ್ಪ, ನೀವು ನ್ಯಾಯವಾದಿಗಳಿವಾಗ ಅಂತ ಹೇಳಿದರು. ನನಗೆ ತಕ್ಷಣ ಮಹಾತ್ಮ ಗಾಂಧಿ, ನೋಡಿ ನೀವು ಜೀವನವನ್ನು ಅಧ್ಯಯನ ಮಾಡಿಬಿಟ್ಟರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತಾರೆ ಅವರು. ನೀವು ಯಾರ್ದೋ ಒಬ್ಬರು ಜೀವನ ಅಧ್ಯಯನ ಮಾಡಿ ನೀವು. ಮಹಾತ್ಮ ಗಾಂಧೀಜಿಗೂ ಇಂಥದೇ ಸಂದರ್ಭ ದಕ್ಷಿಣ ಆಫ್ರಿಕಾದಲ್ಲಿ ಬಂತು. ಅವರು ನ್ಯಾಯಾಲಯಕ್ಕೆ ಹೋದರು. ಅವರು ಉತ್ತರ ಭಾರತದ ಶೈಲಿಯ ಪ್ರಕಾರ ತಲೆಗೆ ಮಂಡಾಸು ಸುತ್ತಿದ್ರು. ಆ ನ್ಯಾಯಾಧೀಶ ಹೇಳಿದರು, ಏನು ರೀ ಇದು ಮಾಡ ಕಿತ್ತಾಕ್ರಿ, ನನಗೆ ಹೇಳಿದಷ್ಟು ನೈವ ಹೇಳಲಿಲ್ಲ ಅವ್ರಿಗೆ, ಕಿತ್ತಾಕ ಕಡೆಗೆ ಅಂದರು. ಕಿತ್ತಾಕಲ್ಲ ಅಂದರು. ಯಾಕೆ ಕಿತ್ತಾಕಬೇಕು? ಇದು ನನ್ನ ದೇಶದ, ನನ್ನ ಧರ್ಮದ, ನಾನು ಒಪ್ಪಿರತಕ್ಕಂಥ ಸಿದ್ಧಾಂತದ ಸಂಕೇತ. ನಾನು ಮಂಡಾಸನ ತೆಗಿಯಲ್ಲ, ಯಾಕೆ ತೆಗಿಬೇಕು ಅಂತ ಗಲಾಟೆ ಮಾಡಿ. ನಾನು ಆ ಹೊತ್ತು ನಮ್ಮ ನ್ಯಾಯಾಧೀಶರಿಗೆ ಹೇಳಿದೆ, ಸ್ವಾಮಿ ಒಬ್ಬ ಸಿಖ್ ನಿಮ್ಮ ಮುಂದೆ ನ್ಯಾಯವಾದಿಯಾಗಿ ಬಂದರೆ ಗಡ್ಡ ಬೋಳಿಸುವಂತೀರಾ ನೀವು? ಒಬ್ಬ ತುರುಷ್ಕ ಗಡ್ಡ ಬಿಟ್ಕೊಂಡ್ರೆ ಬೇಡ ಅಂತೀರಾ, ನನಗೆ ಯಾಕೆ ಬೇಡ ಅಂತೀರಿ ಅಂತ. ಒಳ್ಳೇದು ಬಿಟ್ರು. ಹಾಗೆ ನನಗೆ ಹೇಳೋಕೆ ಮಾಡಿದ್ದು ಮಹಾತ್ಮ ಗಾಂಧಿ. ನೀವು ಯಾವುದೇ ಒಬ್ಬ ಉದಾತ್ತ ವ್ಯಕ್ತಿಯ ಜೀವನವನ್ನು ನೋಡಿಬಿಟ್ರೆ ನಿಮ್ಮ ಹತ್ರ ಮಾತಾಡಿಸಿಬಿಡ್ತಾರೆ ಅವರು. ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ದರು, ನನ್ನ ಸ್ವದೇಶೀಯ ಸಂಘರ್ಷಕ್ಕೆ
ನಾನು ಆರಂಭ ಮಾಡಿದಂತಹ ಸತ್ಯಾಗ್ರಹ ಚಳವಳಿಗಳಿಗೆ, ನನ್ನ ಜೀವನದಲ್ಲಿ ಬಂದಂತಹ ಎಲ್ಲ ಸಮಸ್ಯೆಗಳಿಗೆ, ನನ್ನ ದೇಶೀಯ ಸಮಸ್ಯೆಗಳಿಗೆ ಉತ್ತರ ಕೊಟ್ಟಿದ್ದು ಯಾವುದು? ಭಗವದ್ಗೀತೆ. ನನಗೆ ಸಂದರ್ಭ ಬಂದ, ನಾನು ಮೊನ್ನೆ ಮಾತಾಡ್ತಾ ನಿಮ್ಗೆ ಹೇಳಿದ್ದೆ, ಬರೀ ನಾನು ಭಾರತದ ವಿಷಯ, ಇಡೀ ಪ್ರಪಂಚದ ಯಾವುದೇ ಸಮಸ್ಯೆ, ನಿಮ್ಮ ಮನೆ ಸಮಸ್ಯೆ ಇರಲಿ, ನಿಮ್ಮ ಸಮಸ್ಯೆ ಇರಲಿ, ದೇಶದ ಸಮಸ್ಯೆ ಇರಲಿ, ಅದು ಯಾವುದೇ ಸಮಸ್ಯೆ ಇರಲಿ, ನೀವು ಭಗವದ್ಗೀತೆಯನ್ನು ಕೇಳಿ ಉತ್ತರ ಕೊಟ್ಬಿಡುತ್ತೆ. ಆದರೆ ನಿಮಗೆ ಭಗವದ್ಗೀತೆ ಕೇಳೋ ಶಕ್ತಿ ಬೇಕು, ಅದು ಹೇಳೋ ಉತ್ತರ ತಗೊಂಡು ಅರ್ಥ ಮಾಡ್ಕೊಳ್ಳೋಕೆ ಬೇಕು ನಿಮಗೆ. ಮಹಾತ್ಮ ಗಾಂಧೀಜಿಯವರಿಗೆ ಹಾಗಾಯಿತು. ಅವರು ಅಲ್ಲಿನ ಭಾರತೀಯರನ್ನೆಲ್ಲ ಸೇರಿಸಿ ಹೇಳಿದರು, ಹೇಳಿ, ನಿಮ್ಮಲ್ಲಿ ಇಷ್ಟು ಜನ ಇದ್ದೀರಲ್ಲ, ಎಷ್ಟು ಜನ ಕ್ರಿಶ್ಚಿಯನ್ ಧರ್ಮದ ರೀತಿಯ ವಿವಾಹಕ್ಕೆ ಸಿದ್ಧರಾಗಿದ್ದೀರಿ? ಎಷ್ಟು ಜನ ಪಾದ್ರಿ ಒಂದು ಪ್ರಮಾಣ ಮಾಡಬೇಕು ನೀವು ಒಪ್ಕೊಳ್ತೀರಿ? ಹೇಳಿ. ಒಬ್ಬರೂ ಸಿದ್ಧ ಇರೋದಿಲ್ಲ. ಮತ್ತೆ ಯಾಕೆ ಸುಮ್ಮನೆ ಇದ್ದೀರಿ? ಹಾಗಾದರೆ ವಿರೋಧ ಮಾಡಿ. ಆದರೆ ನೀವು ಮಾಡತಕ್ಕಂತಹ ವಿರೋಧ, ನೀವು ಯಾವುದನ್ನು ಸತ್ಯವಾಗಿ ಒಪ್ಕೊಳ್ತಿರಲ್ಲ ಅದರ ಪರವಾಗಿರಬೇಕು. ಮತ್ತು ಆ ವಿರೋಧಿ ಇದ್ದಾನಲ್ಲ, ಅವನಿಗೆ ಯಾವುದೋ ಒಂದು ನಿಯಮ ಇಟ್ಕೊಂಡಿದ್ದಾನೆ. ಅವನು ಇಟ್ಟುಕೊಂಡಿರತಕ್ಕಂಥ ನಿಯಮ ನನ್ನ ನಿಯಮದ ಜೊತೆಗೆ ಘರ್ಷಣೆ ಆಗ್ತಾ ಇದೆ. ಅವನ ಸ್ವಾತಂತ್ರ್ಯವನ್ನು, ಅವನ ನಿಯಮವನ್ನು ಮಾನ್ಯ ಮಾಡಬೇಕು ಅಂತ ಭಾವಿಸೋದಾದರೆ ಅವನು ನನ್ನ ನಿಯಮವನ್ನು ಮಾನ್ಯ ಮಾಡಬೇಕು, ನನ್ನ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡಬೇಕು. ಆ ಅಂಶ ಅವನಿಗೆ ಅರ್ಥ ಆಗಬೇಕು. ನೋಡಿ, ಬ್ರಿಟಿಷರನ್ನು ಒಪ್ಪಿಸಿದ್ರಲ್ರಿ ಕೊನೆಗೆ ಅವರು, ಅದೇ ಪಾತಳಿಯಲ್ಲಿ ಒಪ್ಪಿಸಿದ್ರಲ್ಲ. ನಾವು ಮಹಾತ್ಮ ಗಾಂಧೀಜಿಯವರ ಚಿಂತನೆಯನ್ನು ಮಾಡಿದಾಗ ನಾನು ಯೋಚನೆ ಮಾಡೋದಿಲ್ಲ ಒಂದೇ ಒಂದು ಅಂಶವನ್ನು. ನಮ್ಮಲ್ಲಿ ಬಹಳಷ್ಟು ನಾಯಕರು, ಬಹಳಷ್ಟು ಚರ್ಚೆಗಳು, ಬಹಳಷ್ಟು ಪ್ರಭಾವಗಳು ಎಲ್ಲ ನಡೀತು. ಕಾಂಗ್ರೆಸ್ನವರು ಸಾಕಷ್ಟು ಮಾಡಿದರು, ಯಾರ್ಯಾರೋ ಏನೇನೋ ಮಾಡಿಬಿಟ್ರು. ಆದರೆ ಯಾಕೆ ಇವರು ಯಾರಿಗೂ ಆಗದ್ದು ಮಹಾತ್ಮ ಗಾಂಧೀಜಿಗಾಯಿತು? ಯಾಕೊಂದು ಬೆರಳು ಹೀಗಂದರೆ ಲಕ್ಷಾಂತರ ಜನ ಬಂದುಬಿಡ್ತಾ ಇದ್ದರು. ಅದು ಹೇಗೆ ಸಾಧ್ಯ ಆಯಿತು ಅವರಿಗೆ? ಒಬ್ಬ ಸಣಕಲ ವ್ಯಕ್ತಿಗೆ ಆ ವ್ರತ, ಆ ಸತ್ಯ. ಅವ್ರು ಹೇಳ್ತಾ ಇದ್ದರು, ನೀವು ಯಾವುದಾದರೂ ವೃತ್ತಿಯಲ್ಲಿ ಗೆಲ್ಲಬೇಕಾಗಿದ್ದರೆ, ತಿಳಕರ ಮಾತಾದನು, ಯಾವುದಾದರೂ ವೃತ್ತಿಯಲ್ಲಿ ಗೆಲ್ಲಬೇಕಾಗಿದ್ದರೆ ನಿಮ್ಮಲ್ಲಿ ತ್ಯಾಗ ಇರಬೇಕು. ನಿಮ್ಮಲ್ಲಿ ಇರತಕ್ಕಂತಹ ತ್ಯಾಗ ಜನಕ್ಕೆ ಗೊತ್ತಾಗಬೇಕು. ಜನಕ್ಕೆ ಗೊತ್ತಾಗ್ತಾ ಇದ್ದಾಗ ನಿಮಗೆ ಬೆಲೆ ಕೊಟ್ಬಿಡ್ತಾರೆ. ನಾವು ಎಲ್ಲರೂ ಸನ್ಯಾಸಿಗಳಿಗೆ, ಮಠಪತಿಗಳಿಗೆ ಬೆಲೆ ಕೊಡೋದಕ್ಕೆ ಕಾರಣ ಇದು. ಅವರು ತ್ಯಾಗಿಗಳು ಹೌದೋ ಅಲ್ಲವೋ, ಅವರು ಸುಟ್ಟು ಬಟ್ಟೆ ಹಾಕ್ಕೊಂಡಿರ್ತಾರೆ, ಮಣ್ಣಿನ ಬಣ್ಣದ ಬಟ್ಟೆ ಹಾಕ್ಕೊಂಡು ನಂಗೆ ಯಾವುದೂ ಬೇಡಪ್ಪ ಅಂದಿರ್ತಾರೆ ಅವರು. ನಾವು ಅವರು ಬೆಲೆ ಕೊಡ್ತೀವಿ. ತ್ಯಾಗೇನ ಏಕೇನ ಅಮೃತತ್ವಮಾಶುಷು. ಮಹಾತ್ಮ ಗಾಂಧೀಜಿ ಹೇಳಿದರು, ಆ ತ್ಯಾಗ ನಿಮ್ಮ ಜೀವನದಲ್ಲಿ ಅವ್ರು ನಡೆದು ಬಿಟ್ರಲ್ರಿ. ಅವರು ಭಾರತಕ್ಕೆ ವಾಪಸ್ ಬಂದು, ಆ ಕಥೆ ಮುಗಿಸ್ಬಿಡೋಣ. ಆಫ್ರಿಕಾದ್ದು 6 ವರ್ಷಗಳು ಪ್ರಯತ್ನ ಪಟ್ಟರು. ಆ ಚಳವಳಿಯಲ್ಲಿ ಹೊಡೆಸ್ಕೊಂಡ್ರು, ಸೆರೆಮನೆಗೆ ಹೋದರು, 100 ಜನ ಹೋದರು. ಕೊನೆಗೆ ನೋಡಿ, ಇದು ಹೊಡೆಯಯ್ಯ ನೀನು, ನಾನೇನು ಹೇಳಲ್ಲ ನಿನಗೆ, ನಾನು ಹೊಡೆಯಲ್ಲ, ನೀನು ಮಾಡ್ತಿರೋ ತಪ್ಪು 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 ತಪ್ಪು, ಇಷ್ಟೇ ಹೇಳ್ತೀನಿ ನಾನು. 6 ವರ್ಷಗಳಾದ ಮೇಲೆ ಆಫ್ರಿಕನ್ ಅಧಿಕಾರಿ ಬಂದ ಇವರ ಜೊತೆಗೆ ಸಂಧಾನಕ್ಕೆ. ಎಂಥ ದೊಡ್ಡ ವಿಜಯ ಅದು. ಅವರು ಶಾಸನ ಮಾಡಿದರು, ಇನ್ನು ಮುಂದೆ ಭಾರತದಿಂದ ಬಂದಿರತಕ್ಕಂಥವರು ಅವರ ವೈದಿಕ ವಿಧಿಯ ಪ್ರಕಾರ ಮದುವೆ ಆಗಬಹುದು. ಮಹಾತ್ಮ ಗಾಂಧೀಜಿ ಸತ್ಯಾಗ್ರಹದಲ್ಲಿ ಕಂಡುಕೊಂಡಂಥ ಮೊಟ್ಟ ಮೊದಲನೆಯ ವಿಜಯ ಅದು. ಕಾಲ ತಗೊಳ್ಳುತ್ತೆ, ಆದರೆ ಕೊನೆಗೂ ಅದಕ್ಕೆ ಗೆಲುವಿದೆ. ಇದು ಬರೀ ಮಹಾತ್ಮ ಗಾಂಧೀಜಿಗೆ ನಿಲ್ಲಿಲ್ಲ. ಮಾರ್ಟಿನ್ ಲೂಥರ್ ಕಿಂಗ್ ಏನು ಮಾಡ್ದ ಆತ? ಅಮೆರಿಕಾದಲ್ಲಿ ಮಹಾತ್ಮ ಗಾಂಧಿ ಹೇಳ್ಕೊಟ್ಟಿದ್ದನ್ನು ಮಾಡ್ದ ಆತ. ಯಾವ ಇಂಗ್ಲೆಂಡ್ನ ವಿರುದ್ಧವಾಗಿ ಇವರು ಸತ್ಯಾಗ್ರಹವನ್ನು ಉಳಿಸಿಕೊಂಡು ಬಂದರೋ, ಯಾವ ಸತ್ಯಾಗ್ರಹದಿಂದ ಬ್ರಿಟಿಷರನ್ನು ಸೋಲಿಸಿದರೋ, ಅದಕ್ಕೆ ಕಾರಣಗಳಿದೆ. ನಾನು 2 ಕಾರಣ ಆಮೇಲೆ ಹೇಳ್ತೀನಿ ನಿಮಗೆ. ಸೋಲಿಸಿದರೋ ಅದೇ ಇಂಗ್ಲೆಂಡ್ನ ಪ್ರಧಾನಿ, ಅಲ್ಲಿ ಇದ್ದಂತಹ ಬರ್ಟ್ರಂಡ್ ರಸಲ್ ಏನು ಮಾಡಿದ್ರು? ಅವರು ಯುದ್ಧೋನ್ಮತ್ತರಾಗಿದ್ದಂತಹ ಆಂಗ್ಲೇಯರನ್ನು ಸೇರಿಸಿಕೊಂಡು ಮೈಲುಗಟ್ಟಲೆ
ಶಾಂತಿ ಪ್ರಿಯರ ಮೆರವಣಿಗೆ ನಡೆಸಿಬಿಟ್ರು. ರಾತ್ರಿ ಹಗಲು ಮಳೆ ಚಳಿ ಎಂದೇ ಮತ್ತೊಬ್ಬ ಗಾಂಧಿಯಾಗಿಬಿಟ್ಟ. ಬರ್ಟ್ರಾಂಡ್ ರಸಲ್ ಮಹಾನ್ ತತ್ವಜ್ಞಾನಿ. ಇದೆಲ್ಲ ಮಹಾತ್ಮ ಗಾಂಧೀಜಿಯವರ ಪ್ರಭಾವ ಇಡೀ ಪ್ರಪಂಚಕ್ಕಾಯಿತು. ಇತ್ತೀಚೆಗೆ ನಮ್ಮ ನೆಲ್ಸನ್ ಮಂಡೇಲಾ ಆತ ಹೇಳ್ತಾನೆ, ನನಗೆ ದಕ್ಷಿಣ ಆಫ್ರಿಕಾಗೆ ಸ್ವತಂತ್ರ ಕೊಡಿಸ್ತಕ್ಕಂಥ ಧೀಶಕ್ತಿ ಬಂದಿದ್ದು ಮಹಾತ್ಮ ಗಾಂಧೀಜಿಯವರಿಂದ. ಅದಕ್ಕಾಗಿ ನಾನು ಭಾರತಕ್ಕೆ ಭೇಟಿ ಕೊಟ್ಟರೆ ಮೊದಲು ರಾಜ್ಘಾಟ್ಗೆ ಹೋಗಬೇಕು. ಬರೀ ನಾವು ಮಹಾತ್ಮ ಗಾಂಧಿ ಬರೀ ನಮ್ಮ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ರೆ ಇಡೀ ವಿಶ್ವದ ಯೋಚನೆ ಅವರ ಪ್ರಭಾವ ಎಷ್ಟಿತ್ತು ನೋಡಿ. ನಮ್ಮಲ್ಲಿ ಇನ್ನೂ ಅವ್ರ ಬಗ್ಗೆ ಸಂದೇಹಗಳಿದೆ. ಅವರ ತತ್ವದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಆದರೆ ಯಾರನ್ನು ಅವರು ತಮ್ಮ ತತ್ವವನ್ನು ಆಧರಿಸಿ ಹಿಮ್ಮೆಟ್ಟಿಸಿದರೋ ಸೋಲಿಸಿದರೋ ಆ ಇಂಗ್ಲೆಂಡ್ನಲ್ಲಿ ತಮ್ಮನ್ನು ತಾವೇ ಬೈಕೊಂಡು ಮಹಾತ್ಮ ಗಾಂಧೀಜಿ ಬಗ್ಗೆ ಒಂದು ದೊಡ್ಡ ಚಿತ್ರ ತೆಗಿಲಿಕ್ಕಾಗ್ಬಿಡ್ತಲ್ರಿ. ನಾವು ತೆಗಿಲೇ ಇಲ್ಲ. ಇಷ್ಟು ವರ್ಷಗಳಾದರೂ ಈಗ ಅದನ್ನು ನಕಲು ಮಾಡಿದ್ದೀವಿ. ನಾವು ಅದನ್ನು ನಮ್ಮ ಭಾಷೆಗಳಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಅನ್ನಿಸ್ಲೇ ಇಲ್ವಲ್ಲ ಮಹಾತ್ಮ ಗಾಂಧೀಜಿಗೆ ಒಂದು ಚಲನಚಿತ್ರವನ್ನು ತೆಗೀಬಹುದು, ಪ್ರಚಾರ ಮಾಡಬಹುದು ಯಾಕೆ ಅನ್ನಿಸ್ಲೇ ಇಲ್ಲ ನಮಗೆ. ಅವ್ರಿಗೆ ಹೇಗೆ ಅನ್ನಿಸ್ತು? ಕೋಟಿ ಕೋಟಿ ಪೌಂಡ್ಗಳನ್ನು ಖರ್ಚು ಮಾಡಿ. ಇದು ಒಬ್ಬ ವ್ಯಕ್ತಿತ್ವ. ನಾವು ಎಷ್ಟೋ ಸಂದರ್ಭಗಳಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಬ್ರಿಟಿಷರ ದೂತ ಅಂತ ಕರೆದಿದ್ದೇವೆ. ಇಲ್ಲೋ ಬ್ರಿಟಿಷರಿಗೆ ಅನುಕೂಲ ಮಾಡ್ತಾ ಇದ್ದ, ಯಾಕೆಂದರೆ ಅವ್ರ ಭಾಷೆ ಹೇಗಿತ್ತು ಅಂತಂತ. ಆ ಭಾಷೆಯ ಮೂಲ ಸತ್ವ ಇದ್ದಿದ್ದು ಚಂದ್ರಮತಿಯ ಭಾಷೆ ಇದು. ಮಹಾತ್ಮ ಗಾಂಧೀಜಿಯವರು ತೆಗೆದುಕೊಂಡ ನಿಲುವು ಸತ್ಯವ್ರತ. ವಾಪಸ್ ಬಂದರು. ಗೋಪಾಲಕೃಷ್ಣ ಗೋಖಲೆಯವರು ಹೇಳಿದರು, ತಕ್ಷಣ ನೀನೇನೋ ಮಾಡೋದಕ್ಕೆ ಹೋಗಬೇಡ, ಒಂದಷ್ಟು ಕಾಲ ಭಾರತದಲ್ಲಿ ಓಡಾಡು ಅಂದರು. ಅವರು ಗೋಪಾಲಕೃಷ್ಣ ಗೋಖಲೆಯವರ ಮಾತಿಗೆ ಬೆಲೆ ಕೊಟ್ಟು ಓಡಾಡಿದರು. ನೋಡಿ, ಅವರು ಹೇಳಿದ್ದನ್ನು ಅನುಷ್ಠಾನಕ್ಕೆ ತಂದುಬಿಟ್ರು ಮಹಾತ್ಮ ಗಾಂಧೀಜಿಯವರು. ಅವ್ರು ಹೋಗ್ತಾ ಇದ್ದಾರೆ, ದಾರಿಯಲ್ಲಿ ನೋಡ್ತಾ ಇದ್ದಾರೆ, ಎಲ್ಲರನ್ನೂ ನೋಡ್ತಾ ಇದ್ದಾರೆ. ಯಾಕೆ ಬಡವರಿದ್ದಾರೆ ನಮ್ಮಲ್ಲಿ? ಯಾಕೆ ಪೂರ್ತಿ ಬಟ್ಟೆ ಹಾಕ್ಕೊಳ್ತಾ ಇಲ್ಲ ಇವರು? ಯಾಕೆ ಬಟ್ಟೆ ಹಾಕ್ಕೊಳ್ತಾ ಇಲ್ಲ ಅಂದರೆ ಬಟ್ಟೆಗಳನ್ನು ನಾವು ಅನ್ಯ ದೇಶದ ಮೇಲೆ ಆಧರಿಸ್ತಾ ಇದ್ದೇವೆ. ನಮ್ಮಲ್ಲಿ ಬಟ್ಟೆ ತಯಾರಾಗ್ತಾ ಇಲ್ಲ, ಬೆಲೆನೂ ಕೊಡ್ತಾ ಇಲ್ಲ ನಾವು. ಯಾಕೆ ಬಡವರಿದ್ದಾರೆ? ಏನೇನೋ ಯಂತ್ರಗಳು ಬರ್ತಾ ಇದೆ ನಮ್ಮಲ್ಲಿ. ಮುಂದೆ ಪಂಡಿತ್ ಜವಾಹರಲಾಲ್ ನೆಹರು ಕೈಗಾರಿಕೀಕರಣ ಮಾಡಿದಾಗ ವಿರೋಧಿಸಿದವರು ಮಹಾತ್ಮ ಗಾಂಧೀಜಿಯವರು. ಅದರ ಬಗ್ಗೆ ಅವರನ್ನು ಬರೀತಾರೆ. ಸ್ವರಾಜ್ ಹಿಂದ್ ಅನ್ನತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ. ನನ್ನ ಭಾರತ ಹೇಗಿರಬೇಕು, ಹಾಗಿದ್ದರೆ ಮಾತ್ರವೇ ಭಾರತ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳುತ್ತೆ. ನನಗೆ ಯಂತ್ರಗಳು ಯಾವುದೂ ಬೇಕಾಗಿಲ್ಲ, ನನಗೆ ಯಾವುದೇ ಬಟ್ಟೆ ಬೇಕಾಗಿಲ್ಲ ಇವ್ರದ್ದು. ಎಲ್ಲಿಯ ತನಕ ಭಾರತದಲ್ಲಿ ಎಲ್ಲ ಜನರು ಮೈ ಮುಚ್ಚಿಕೊಳ್ಳುವಷ್ಟು ಬಟ್ಟೆ ಹಾಕ್ಕೊಳ್ಳೋ ಶಕ್ತಿ ಇಲ್ವೋ ಅಲ್ಲಿ ತನಕ ನಾನು ಬಟ್ಟೆನೇ ಹಾಕಲ್ಲ. ನಾನು ತುಂಬ ಮುಂಡ ಇದ್ದರೆ ಸಾಕು. ನಾನಾಗಲೇ ಹೇಳಿದೆ, ಒಬ್ಬ ದುಡ್ಡಿಲ್ಲದವನು ಅಂತಹ ನಿರ್ಣಯ ತಗೊಂಡು ನಡೆಯುತ್ತೆ. ಸಾಕಷ್ಟು ಶ್ರೀಮಂತ ಆತ, ಭಾರತೀಯರಿಗೆ ಬಟ್ಟೆ ನನಗೆ ಬೇಡ ಕಣ್ರಿ. ಅವರು ಜಾರ್ಜ್ನ ಭೇಟಿಗೆ ಹೋಗಬೇಕಾಗಿದ್ದರೆ ಹಾಸ್ಯ ಮಾಡ್ಕೊಳ್ತಾರೆ, ಏನು ಸರಿ ಬಟ್ಟೆನೇ ಹಾಕ್ಕೊಂಡಿಲ್ವಲ್ಲ, ನಾನು 4 ಬಟ್ಟೆ ಅವನು ಹಾಕ್ಕೊಂಡು ಬಿಡ್ರಿ ಅಂದರು. ದೊರೆ ಹಾಕ್ಕೊಂಡ್ಬಿಟ್ಟಿದ್ದಾನೆ, ನನಗೆ ಯಾಕೆ ಬೇಕು ಅಷ್ಟು ಬಟ್ಟೆ ಅಂದರು. ತಮ್ಮ ಜೀವನದಲ್ಲಿ ತಮ್ಮ ವ್ರತವನ್ನು ಅನುಷ್ಠಾನಕ್ಕೆ ತಂದವರು ಮಹಾತ್ಮ ಗಾಂಧೀಜಿಯವರು. ಗೋಪಾಲಕೃಷ್ಣ ಗೋಖಲೆಯವರು ಹೇಳಿದ ಮೇಲೆ ಆಶ್ರಮಗಳನ್ನು ಸ್ಥಾಪನೆ ಮಾಡಿದರು. ತಮ್ಮ ಜೀವನದ ಧ್ಯೇಯವನ್ನು ಗುರುತಿಸಿಕೊಂಡರು. ಬಿಹಾರಿಗೆ ಹೋದರು. ಅಲ್ಲಿನ ರೈತರುಗಳನ್ನು ನಮ್ಮವರು ಹಾಗೂ ಬ್ರಿಟಿಷ್ನ ಭೂಮಾಲೀಕರು ಶೋಷಣೆ ಮಾಡ್ತಾಯಿದ್ರು. ಭಾರತದಲ್ಲಿ ನಡೆಸಿದ ಮೊಟ್ಟ ಮೊದಲನೇ ಸತ್ಯಾಗ್ರಹ ಅದು. ಅವರು ಆ ರೈತರ ಪರವಾಗಿ, ಶೋಷಿತರ ಪರವಾಗಿ ಸತ್ಯಾಗ್ರಹ ಶುರು ಮಾಡಿದರು. ಈ ಗಾಂಧೀಜಿನ ಕರ್ಕೊಂಡೋಗಿ ನ್ಯಾಯಾಲಯದಲ್ಲಿ ನಿಲ್ಲಿಸಿದರು. ಘರ್ಷಣೆ ಆಯಿತು. ಅವರು ಒಪ್ಪಿಕೊಂಡ್ರು, ನಾನು ಕರ ನಿರಾಕರಣೆ ಮಾಡ್ತೀನಿ ಅಂತ ಹೇಳಿದರು, ನಿಮ್ಮ ಕಾನೂನನ್ನು ಉಲ್ಲಂಘಿಸ್ತೀನಿ ಅಂತ ಹೇಳಿದರು. ಕೊನೆಗೆ ರಾಜಿ ಆಯಿತು. ಅವರಿಗೆಲ್ಲ ಬಾಬು ರಾಜೇಂದ್ರ ಪ್ರಸಾದ್ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದವರು ಅವರು. ಅವಾಗ ಕೊನೆಗೆ ಅವರಿಗೆ ಬಂದಿದ್ದ ಕಷ್ಟ ಎಲ್ಲ ಅಲ್ಲದೇವರು ಕೊಂಚ ಕಷ್ಟ ಪರಿಹಾರ ಆಯಿತು. ಆಮೇಲೆ ಕೈಗಾರಿಕೆಗಳ ಹತ್ತಿರಕ್ಕೆ ಬಂದರು. ಇಲ್ಲಿ ಕಾರ್ಖಾನೆಯ ನೌಕರನ್ನು ಶೋಷಣೆ ಮಾಡ್ತಾಯಿದ್ರು. ಅವರ ಪರವಾಗಿ ಮಾತಾಡಲಿಕ್ಕೆ ಶುರು ಮಾಡಿದರು. ಹೀಗೆ ಒಂದಾದ ಮೇಲೆ ಒಂದು ವಿಜಯವನ್ನು ಸತ್ಯಾಗ್ರಹದಲ್ಲಿ ಗ್ರಹಿಸ್ತಾ ಕೊನೆಗೆ ಅವರು ಹೇಳಿದರು, ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಗಬೇಕಾಗಿದ್ದರೆ ನನಗೆ ಸತ್ಯಾಗ್ರಹ ಬಿಟ್ಟು ಬೇರೆ ವಿಧಾನವೇ ಇಲ್ಲ. ಅದಕ್ಕೆ ಅವರು 2 ಕಾರಣ ಕೊಟ್ಟರು. ಒಂದು, ಸ್ವಾಮಿ ನಮ್ಮಲ್ಲಿ ಏನು ಇಟ್ಕೊಂಡಿದ್ದೀವಿ ಆಯುಧಗಳು? ಕತ್ತಿ, ದೊಣ್ಣೆ, ಇನ್ನೇನಿದೆ? ಏನೂ ಇಲ್ಲ. ಅವರ ಹತ್ರ ಫಿರಂಗಿ, ಬಂದೂಕು.
ನೀವು ಒಂದು ಸಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ, ಒಂದು ಸಲ ಅವನು ಕೋಲನ್ನು ಎತ್ತಿ ನಾವು ಕೈಯೇ ಕತ್ತರಿಸ್ತಾನೆ. ಬರೀ ದೊಣ್ಣೆಗಳೇ ಇತ್ತಲ್ರಿ ನಮ್ಮ ಹತ್ರ, ಇನ್ನೇನಿತ್ತು ಹೇಳಿದ್ನಲ್ಲ ಕತ್ತಿ. ಅಷ್ಟು ದೂರದಿಂದ ಕತ್ತಿ ಇರೋ ಕೈಯೇ ಹೋಗುತ್ತೆ, ದೇಹವೇ ಹೋಗ್ಬಿಡುತ್ತೆ. ನೋಡೋರೇನಂತಾರೆ, ಇದು ಎರಡನೇ ಕಾರಣ ಅವ್ರು ಹೇಳಿದ್ದು. ನೀವು ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಕರೆಯೋದು ಸತ್ಯವಾದರೆ ನಿಮ್ಮ ಕುಟುಂಬದಲ್ಲಿ ಏನು ಮಾಡ್ತೀರಿ ನೀವು? ಒಬ್ಬ ತಂದೆ ಇರ್ತಾನೆ, ತಾಯಿ ಇರ್ತಾಳೆ, ಇಬ್ಬರು ಮಕ್ಕಳಿರ್ತಾರೆ. ಆ ಇಬ್ಬರು ಮಕ್ಕಳಲ್ಲಿ ಒಬ್ಬನು ಸಶಕ್ತ. ನಾವು ನಮ್ಮೆಲ್ಲರ ಮನೆಗಳನ್ನು ನೋಡೋಣ, ನಾವೆಲ್ಲರೂ ಏನು ಮಾಡ್ತೀವಿ ಅಂತ ಅನ್ನೋದನ್ನು ನೋಡೋಣ. ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ದರು, ನಮ್ಮ ಮನೆಗಳಲ್ಲಿ 3-4 ಜನ ಮಕ್ಕಳಿದ್ದು ಯಾರಾದರೂ ಒಬ್ಬ ದುರ್ಬಲ ಮಗನ ಮೇಲೆ ಸಬಲ ಮಗ ಕಿತ್ತಾಡ್ತಾ ಇದ್ದರೆ ಅಪ್ಪ ಅಮ್ಮ ಇಬ್ಬರು ದುರ್ಬಲ ಮಗನ ಪರವಾಗಿರ್ತಾರೆ. ಜೋರ ಕಿತ್ತಾಡ್ತಾ ಇರ್ತಾನಲ್ಲ ಅವನು ಪರವಾಗಿ ಯಾವ ಅಪ್ಪ ಅಮ್ಮನೂ ಇರೋದಿಲ್ಲ. ದೇಹ ದುರ್ಬಲವಾಗಿದ್ದೋ ಮಾತಾಡೋಕ್ಕೆ ಶಕ್ತಿ ಇಲ್ದಿರೋ ಆ ಮಗನ ಪರವಾಗಿ ಸುಂದರ ನೀನು ಅಂತ ದೊಡ್ಡವನು ಬೈತಿರ್ತಾರೆ. ಇದು ನನ್ನ ಕುಟುಂಬದಲ್ಲಿ ನಾನು ಕಾಣತಕ್ಕಂಥ ಮೊಟ್ಟ ಮೊದಲನೇ ಅಂಶ. ಎರಡನೇದು, ಹೀಗೆ ನಾನು ಕಂಡ ಮೇಲೆ ಆ ದೊಡ್ಡ ದಬ್ಬಾಳಿಕೆ ಮಾಡ್ತಾರೆ, ಮಗನ ಬೈತೀನಲ್ಲ, ಹಾಗೆ ಬೈದು ಅಪ್ಪ ಅಮ್ಮ ಏನು ಮಾಡ್ತಾರೆ, ಬುದ್ಧಿವಾದ ಹೇಳ್ತಾರೆ. ಅವನಿಗೆ ಕೆನ್ನೆ ಕೊಡಲ್ಲ, ಕೆನ್ನೆ ಕೊಟ್ಟರೂ ಚಿಂತೆ ಇಲ್ಲ, ತಲೆ ಕತ್ತರಿಸಲ್ಲ. ಈ ಎರಡು ಅಂಶಗಳು ಸತ್ಯಾಗ್ರಹದ ಮೂಲ ಬಂಡವಾಳ ಆಗಬೇಕು ಅಂದ್ರೆ ಅವರು. ಮೊಟ್ಟ ಮೊದಲನೇದು, ಅವನು ಬ್ರಿಟಿಷನೇ ಇರಲಿ, ಯಾರೇ ಇರಲಿ, ಅವನು ಈ ಇಡೀ ವಿಶ್ವ ಅನ್ನತಕ್ಕಂತಹ ಒಂದು ಮನೆಯ ಒಬ್ಬ ಸದಸ್ಯ. ಅವನ್ನ ಯಾಕೆ ನಾನು ನಾಶ ಮಾಡಬೇಕು ಅಂದ್ಕೋಬೇಕು? ಅವನು ಮಾಡ್ತಾ ಇದ್ದಾನೆ ಆ ಕೆಲಸನ. ಅವನು ಮಾಡಿದ್ದನ್ನೇ ನಾನೂ ಮಾಡಿಬಿಟ್ಟರೆ ನನಗೂ ಅವನಿಗೂ ವ್ಯತ್ಯಾಸ ಏನಿದೆ? ಇದು ಅವರು ಆರಂಭ ಮಾಡಿದಾಗ ನಮಗೆ ಯಾರಿಗೂ ಅರ್ಥ ಆಗಲಿಲ್ಲ. ಇದನ್ನು ಅಪಹಾಸ್ಯ ಮಾಡಿದರು. ಎಲ್ಲೆಯ ಸಾಧ್ಯ ಇದು? ಎಲ್ಲಾದರೂ ವಿರೋಧತೆ ಗೆಲ್ಲೋದಕ್ಕಾಗತ್ತಾ? ಗೆದ್ದು ಬಿಟ್ರಲ್ರಿ ಅವರು. ಸತ್ಯಾಗ್ರಹಕ್ಕಾಗಿ ಕರೆ ಕೊಟ್ಟರು. ಅವಾಗ ಸತ್ಯಾಗ್ರಹಿಯಾಗಬೇಕಾದವನಿಗೆ ಮೊದಲು ಉಪದೇಶ ಹೀಗಿತ್ತು, ಏನು? ನಿನ್ನನ್ನು ನಿನ್ನ ವಿರೋಧಿ ಎಷ್ಟು ಹೊಡೆದರೂ ನೀನು ಕೈ ಎತ್ತೀನಿ ಅಂತ ಹೇಳಬೇಡ. ಸಾಧ್ಯವಾ? ಒಂದು ಕೊಟ್ಟರೆ 2 ಕೊಡೋನವ್ರು ನಾವು. ಮೊದಲನೇದಾಗೆ ಸಾಧ್ಯ ಇಲ್ಲ ಇದು. ನಿಮಗೆ ಗೊತ್ತಿಲ್ಲ, ನನಗೆ ಕಲ್ಪನೆ ಮಾಡ್ಕೊಂಡು ರೋಮಾಂಚನ. ಮಹಾತ್ಮ ಗಾಂಧಿನ ಪಕ್ಕಕ್ಕಿಡಿ, ಸಾಧಾರಣವಾದ ನಮ್ಮಂಥವ್ರು ಸತ್ಯಾಗ್ರಹಿಗಳಾಗಿದ್ದಿಲ್ಲರಿ ಅವಾಗ. ಎಂಥ ತಪಸ್ವಿಗಳವರೆಲ್ಲ, ಯಾವ ವ್ರತ ಇತ್ತು ಅವರಿಗೆಲ್ಲನೂ. ಮನೆಯಲ್ಲಿ ಹೆಂಡತಿಗೆ ಹೇಳಿ ಹೊರಗೆ ಬರಬೇಕು, ಏನಂತ, ವಾಸ್ ಬರ್ತೀನೋ ಎಲ್ಲೋ ಗೊತ್ತಿಲ್ಲ. ಹೆಂಡತಿ ಆರತಿ ಎತ್ತು ಕಳಿಸ್ಬೇಕು, ಹೋಗಿ ಸಾಯಿ ನೀನು ಅಂತ. ಎಷ್ಟು ಲಘುವಾಗಿ ನಾನು ಹೇಳಿದನೋ ಅಷ್ಟೇ ಸರಳವಾಗಿ ಮಾಡ್ತಾಯಿದ್ರು ಅವರು. ವಿಜಯಿಯಾಗಿ ಬಾ, ಬೆನ್ನು ತೋರಿಸಿ ಬರಬೇಡ ನೀನು, ದೇಶಕ್ಕೋಸ್ಕರ ಸಾಯಿ. ಎಂಥವ್ರಿ ಅವರೆಲ್ಲ ಆವಾಗಿನ ಸತ್ಯಾಗ್ರಹಿಗಳು. ಮಹಾತ್ಮ ಗಾಂಧೀಜಿ ನಾಯಕ ಬಿಡಿ, ಆ ನಾಯಕನ ಪ್ರಭಾವ ಇವ್ರಿಗೆ ಹಾಗೆ ಲಕ್ಷ ಲಕ್ಷ ಜನ. ಸ್ವಾಮಿ ದಯವಿಟ್ಟು ಕಲ್ಪನೆ ಮಾಡಿಕೊಳ್ಳಿ, ನೀವು ಹೋಗ್ತೀರಿ, ಅವರೆಲ್ಲ ಬಂದೂಕು ದೊಣ್ಣೆ ಹಿಡ್ಕೊಂಡು ಬಂದಿರ್ತಾರೆ, ನಿಮ್ಮ ಕೈಯಲ್ಲಿ ಏನೂ ಇಲ್ಲ. ನೀವೇನು ಹೇಳ್ತೀರಿ? ಭಾರತ ಮಾತೆಗೆ ಜಯವಾಗಲಿ, ಒಂದು ಏಟು ಕೊಡ್ತಾನೆ ಅವನು. ಏನು ಮಾಡ್ತೀರಿ? ಜಯವಾಗಲಿ, ಇನ್ನೊಂದು ಏಟು ಕೊಡ್ತಾನೆ. ಏನು ಮಾಡ್ತೀರಿ? ಜಯವಾಗಲಿ. ಇಷ್ಟೇ. ಹೊಡೆದು ಹೊಡೆದು ರಕ್ತ ಸುರಿದು ನೀವು ಕೆಳಗೆ ಬೀಳ್ತೀರಿ. ಹಿಂದಿನ ಏನು ಹೇಳ್ತಾನೆ? ಭಾರತ ಮಾತೆಗೆ ಜಯವಾಗಲಿ. ಆ ದಂಡಿನ ಯಾತ್ರೆ ಆದಾಗ ಓಹ್ ಏನ್ರಿ ಆ ಪವಾಡ ಆಗಿದ್ದು. ನೀವು ಭಾಗವಹಿಸಬೇಕಾಗಿಲ್ಲ, ಕಣ್ಣು ಮುಚ್ಕೊಂಡು ಕಲ್ಪನೆ ಮಾಡಿಕೊಂಡ್ರೆ ಸಾಕು. ಅದನ್ನು ಇಡೀ ಪ್ರಪಂಚದ ಪತ್ರಿಕಾ ಬಳಗ ಎಲ್ಲ ಬಂದುಬಿಟ್ಟಿತ್ತು ಅಲ್ಲಿಗೆ. ಬ್ರಿಟಿಷರ ಪ್ರತಿನಿಧಿಗಳು ಬಂದಿದ್ದರು, ನಾವು ನೋಡ್ತಾ ಇದ್ದೀವಿ. ಇವನೇನು ಹೇಳ್ತಾ ಇದ್ದಾನೆ? ಭಾರತಕ್ಕೆ ಜಯವಾಗಲಿ. ಅವನೇನು ಮಾಡ್ತಾನೆ? ಹೊಡಿತಾ ಇದ್ದಾನೆ. ಇವನು ವಾಪಸ್ ಹೊಡಿತಾ ಇಲ್ಲ, ಕೆಳಗೆ ಬಿದ್ದ, ರಕ್ತ ಸುರಿಯಿತು, ಸತ್ತ. ಇನ್ನೊಬ್ಬನು ಭಾರತ ಮಾತೆಗೆ ಜಯವಾಗಲಿ ಹೊಡಿತಾ ಇದ್ದಾನೆ. ಏನೂ ಇಲ್ಲ, ಅಷ್ಟೇ. ನಿಲ್ಸಾನೆ ಸಾಗಲು. ನೋಡಿದವರೆಲ್ಲ ಬ್ರಿಟಿಷರಿಗೆ ಚಿಮಾರಿ ಹಾಕೋದಕ್ಕೆ ಶುರು ಮಾಡಿಬಿಟ್ರು. ಬ್ರಿಟನ್ನಿನಲ್ಲಿ ಇದ್ದಂತಹ ಲೋಕಸಭೆಯಲ್ಲಿ ಚರ್ಚೆಯಾಗಿ ಬ್ರಿಟನ್ನನ್ನು ಬೈದರು ಎಲ್ಲರೂ. ಏನ್ರಿ ಪಾಪ ಭಾರತದವರು, ಪಾಪ ಈ ಪಾಪ ಅನ್ನತಕ್ಕಂಥ ಕರುಣೆ ಬಂತಲ್ರಿ. ಈಗ ಬಿಡಿ, ನಮ್ಮಲ್ಲಿ ಏನೋ ಯುದ್ಧ ಶಸ್ತ್ರಾಸ್ತ್ರಗಳೆಲ್ಲ ಇಟ್ಕೊಂಡಿದ್ದೀವಿ ಅಂತ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು.
ಏನೂ ಇಲ್ಲದೇ ಇದ್ದಾಗ, ಬರೀ ಕತ್ತಿ ಕಠಾರಿ ಇಟ್ಕೊಂಡಿದ್ದಾಗ, ಅದು ಇರಲಿಲ್ಲ, ದೊಣ್ಣೆ ಇಟ್ಕೊಂಡಿದ್ದಾಗ ನಾವು ಇನ್ನೇನಿತ್ತು ನಮ್ಮಲ್ಲಿ? ಆಗ ನಾನೇನಾದರೂ ಗಾಂಧಿಯ ವಾದವನ್ನು ಆಶ್ರಯಿಸದೆ ಒಂದು ಗುಂಡು ಹೊಡೆದಿದ್ರೆ 10 ಗುಂಡು ಬಂದು ಬೀಳ್ತಾ ಇತ್ತು. 10 ಜನ ಸಾಯಿಸ್ತಾರೆ, 100 ಜನ ಅವರು ಸಾಯಿಸ್ತಾ ಇದ್ದರು. ಮಹಾತ್ಮ ಗಾಂಧೀಜಿ ಈ ತತ್ವವನ್ನು ಅನುಷ್ಠಾನಕ್ಕೆ ತಂದು ಇಡೀ ಪ್ರಪಂಚದ ಬೆಲೆಯನ್ನು ತಗೊಂಡ್ಬಿಟ್ರು. ಈ ಹೊತ್ತಿಗೂ ಇಂಗ್ಲೆಂಡ್ನಲ್ಲಿಯೇ ಒಂದು ಶಾಂತಿ ಪಾರಿತೋಷಕ ಇದೆ ಅಂದರೆ ಮಹಾತ್ಮ ಗಾಂಧೀಜಿಯವರು ಅಲ್ಲಿದೆ, ನಮ್ಮಲ್ಲಿಲ್ಲ. ನನಗೆ ಸಂಕಟ ಆಗೋದು ಅದು. ಬ್ರಿಟನ್ನಿನಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯ ಹೆಸರಿನಲ್ಲಿ ಶಾಂತಿ ಪಾರಿತೋಷಕವನ್ನು ಸ್ಥಾಪನೆ ಮಾಡಿದ್ದಾರೆ. ಪ್ರತಿ ವರ್ಷ ಯಾರಾದರೂ ಶಾಂತಿ ಅವ್ರಿಗೆ ಕೊಡ್ತಾರೆ. ನಮ್ಮವ್ರು ಏನು, ನಾನು ಹೇಳಿದ್ನಲ್ಲ ನಿನ್ನೆ, ಈ ಗಾಂಧಿ ತರಗತಿನಪ್ಪ ಇದು ಅಂತೀವಿ ನಾವು, ಹಾಸ್ಯ ಮಾಡ್ತೀವಿ ಗಾಂಧಿಯನ್ನು. ಮಹಾತ್ಮ ಗಾಂಧೀಜಿಯವರು ನಿಂತಹ ವೇದಾಂತಿಕ ನಿಲುವು, ಮಹಾತ್ಮ ಗಾಂಧೀಜಿಯವರು ನಿಂತಹ ಆ ತಾತ್ವಿಕ ದರ್ಶನ ನಮಗಿನ್ನೂ ಅರ್ಥ ಆಗಿಲ್ಲ. ನಾವು ಬರೀ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯ ಸುತ್ತಾ ಇದ್ದೇವೆ. ಆಂತರ್ಯಕ್ಕೆ ಹೋಗಿ ಅರ್ಥ ಮಾಡ್ಕೊಳ್ಳಲ್ಲ ನಾವು ಅವ್ರನ್ನ. ಅವರು ಎಂದೂ ಬ್ರಿಟಿಷರನ್ನು ದ್ವೇಷಿಸಲಿಲ್ಲ. ನಾನು ದ್ವೇಷದಿಂದ ಯಾರನ್ನು ಗೆಲ್ಲಲಿಕ್ಕೆ ಆಗಲ್ಲ ಅಂದರು. ನೀವು ದಯವಿಟ್ಟು ಗಮನಿಸಿ, ನಮ್ಮ ಜೀವನಗಳಲ್ಲಿ ಇದನ್ನು ನೋಡ್ತಾ ಹೋಗ್ತೀವಿ ನಾವು. ಇಂದಿರಾ ಗಾಂಧಿ ಸತ್ತಿದ್ದು ಹೇಗೆ, ರಾಜೀವ್ ಗಾಂಧಿ ಸತ್ತಿದ್ದು ಹೇಗೆ, ಹೇಗೆ ಬಿಂದ್ರನ್ವಾಲೆ ಬಂದ, ಹೇಗೆ ಲೊಂಗೋವಾಲೆಯಿಂದ ಶುರುವಾಯಿತು, ಹೇಗೆ ಮುಗೀತದು. ನೀವು ಒಬ್ಬರನ್ನು ದ್ವೇಷಿಸಿದರೆ ಅವರು ನಿಮ್ಮನ್ನು ದ್ವೇಷಿಸ್ತಾರೆ. ಅದಕ್ಕೆ ನನ್ನ ಮಗ ಅವನು ದ್ವೇಷಿಸ್ತಾನೆ, ಅವನ ಮಗ ಇವನು ದ್ವೇಷಿಸ್ತಾನೆ. ಈ ದ್ವೇಷ ಹೀಗೆ ಮುಂದುವರೆದು ಹೋಗುತ್ತೆ. ಅತಿಕೋಪ, ಬದ್ಧ ದ್ವೇಷ, ಅನಿಮಿತ್ತ ವೈರ, ಇವು 3 ಕಾರಣವಾಗಿ ಆ ಕೌಶಿಕನ ಮೂಗಿನ ಹೂಂಕಾರದಿಂದ ಒಗೆದರು ಇಬ್ಬರು ಹೊಲತಿಯರು ಅಂತ. ಅರೇ, ವಿಶ್ವಾಮಿತ್ರ ಕ್ಷತ್ರಿಯ, ಆಮೇಲೆ ಬ್ರಾಹ್ಮಣನಾದವನು. ಆ ಬ್ರಾಹ್ಮಣನ ಹೂಂಕಾರದಿಂದ ಅದು ಹೇಗ್ರಿ ಹೊಲತೀರು ಹುಟ್ಟುತ್ತಾರೆ ಅನ್ನುವುದಕ್ಕೆ ರಾಘವಾಂಕ ವಿವರಣೆ ಕೊಡ್ತಾನೆ. ಅತಿಕೋಪಬದ್ಧ ದ್ವೇಷ ಅನಿಮಿತ್ತ ವೈರ, ಇದರಿಂದ ಜನಿಸಿದರಾಗಿ ವನಿತೆಯರು ಹೊಲತಿಯರಾಗಿ ನಿಂದು. ಅಯ್ಯ, ನೀನು ಬದ್ಧ ದ್ವೇಷವನ್ನು ಇಟ್ಟುಕೊಂಡ್ರೆ ಆ ದ್ವೇಷವೇ ಮುಂದುವರಿಯುತ್ತೆ. ರಾವಣನೂ ಹಿಂದಿನ ದಿವಸ ವಾಪಸ್ ಹೋಗಿ ಒದ್ದಾಡಿಬಿಟ್ಟನಲ್ಲ, ರಾಮನಿಗೆ ಬೆಲೆ ಕೊಟ್ಟನಲ್ಲ, ಹೇಗೆ? ಅದು ಕೇವಲ ನಾನು ಕ್ಷಮಿಸ್ತೀನಿ ರಾವಣನನ್ನು ಅಂತ ಹೇಳಿದ್ನಲ್ರಿ ರಾಮ. ದ್ವೇಷ ಇತ್ತಾಗ ಅವನ ಮನಸ್ಸಿನಲ್ಲಿ. ಕೃಷ್ಣ ಎಂದಾದರೂ ಇಡೀ ಮಹಾಭಾರತದಲ್ಲಿ ದ್ವೇಷ ತೋರಿಸಿದಾನೆ ಅವನು. ಅವನ ವಿರೋಧವನ್ನು ಮಾಡಿ ಕೃಷ್ಣನನ್ನೇ ಕಟ್ಟಾಕ್ತೀನಿ ಅಂತ ಹೇಳಿದರು, ಸಂಧಿ ಮಾಡ್ಕೊಳ್ಳೆ ಅಂತ ನಗ್ನಗ್ತಾ ಇದ್ದವನು. ಮಹಾತ್ಮ ಗಾಂಧೀಜಿ ಹೇಳಿದರು, ನಾನು ನನ್ನ ಉಪನ್ಯಾಸದ ಕೊನೆಯ ಹಂತಕ್ಕೆ ಬಂದುಬಿಡ್ತೀನಿ. ಹೇಗೆ? ಇನ್ನೂ ಹೇಳೋ ಬಹಳಷ್ಟು ಅಂಶಗಳಿದೆ ಮಹಾತ್ಮ ಗಾಂಧಿದು. ತಾತ್ವಿಕ ದೃಷ್ಟಿಯ ಹಿನ್ನೆಲೆಯಲ್ಲಿ, ಭಗವದ್ಗೀತೆಯ ಪ್ರಭಾವದ ಹಿನ್ನೆಲೆಯಲ್ಲಿ. ಆದರೆ ನಾನು ಮೂಲಭೂತವಾಗಿ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಈ ಕೊನೆಯ 8 ನಿಮಿಷಗಳನ್ನು ಉಪಯೋಗಿಸ್ಕೊಂಡು ಬಿಡ್ತೀನಿ ನಾನು. ಹೇಗೆ ಭಗವದ್ಗೀತೆಯ ಯುದ್ಧ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹಕ್ಕೆ, ನಿಶ್ಶಸ್ತ್ರೀಕರಣಕ್ಕೆ ಆಧಾರ ಆಯಿತು. ಅವರು ಹೇಳ್ತಾರೆ, ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ದು ಹಾಗೆ ಅಲ್ಲ. ನೀವು ಭಗವದ್ಗೀತೆಯನ್ನು ಕೇವಲ ಭಗವದ್ಗೀತೆ ಅಂತ ಓದ್ಕೊಡುದು ಸ್ವಾಮಿ. ಇಡೀ ಮಹಾಭಾರತದ ಚಿತ್ರಣವನ್ನು ತಗೊಳ್ಳಿ ನೀವು. ಆ ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಬರೆದರಲ್ಲ, ಆ ಮಹಾಭಾರತದ ಅಂತಿಮ ನಿರ್ಣಯವನ್ನು ಏನು ಕೊಡ್ತಾ ಇದ್ದಾರೆ ಅವರು? ಗೆದ್ದರಲ್ಲ ಇವರು, ಪಾಂಡವರೆಲ್ಲ ಗೆದ್ದವರು ಏನು ಮಾಡಿದರು? ಅಳ್ತಾ ಕೂತ್ಕೊಂಡ್ರು. ಏನಾದ್ರು ಅವ್ರು ಗೆಲುವಿಗೆ ಸುಖಪಟ್ಟರು ಅವರು? ಧರ್ಮರಾಯ ತಾಯಿಗೇ ಶಾಪವನ್ನು ಕೊಟ್ಟ, ಅಶ್ವತ್ಥಾಮನಿಗೆ ಇವರೆಲ್ಲ ಶಾಪವನ್ನು ಕೊಟ್ಟರು. ಇಲ್ಲಿಯ ತನಕ ಯಾವ ಮಾವ ತಾತ ಭಾವ ಅವರೆಲ್ಲರ ನಾಶ ಆಗೋಯ್ತು.
ಧರ್ಮದ ಪಾಠವನ್ನು ಧರ್ಮ 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 ಅಂತ ಹೇಳಿಕೊಂಡು ಹೋದಂತಹ ಧರ್ಮರಾಯನ ಕಡೆಯಿಂದ ಅಧರ್ಮ ಕೃತ್ಯಗಳೇ ನಡೀತಾ ಹೋಯಿತು. ವ್ಯಾಸ ಮಹರ್ಷಿಗಳು ಮಹಾಭಾರತದ ಕೊನೆಯಲ್ಲಿ ಯುದ್ಧದಿಂದ ಜಯಿಸಿದ ಜಯ ಸುಖವನ್ನು ಕೊಡ್ತೋ ದುಃಖವನ್ನು ಕೊಡ್ತೋ ಅಂತ ಪ್ರಶ್ನೆ ಕೇಳ್ತಾರೆ ನಿಮ್ಮನ್ನು. ಯುದ್ಧದಿಂದ ಬಂದದ್ದು ಧರ್ಮರಾಯ ಸಿಂಹಾಸನವನ್ನು ಹತ್ತಿದ್ದು ಸುಖವಾಗಿ ರಾಜ್ಯವಾಳುವುದಕ್ಕೆ ಅಲ್ಲ. ಇಲ್ಲವೇ ಇಲ್ಲ. ಆಮೇಲೆ ಮಹಾಭಾರತ ಏನಿದೆ? ಆಮೇಲೆ ಮಹಾಭಾರತ ಸ್ತ್ರೀ ಪರ್ವ, ಗೋಳು 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 ಗೋಳು. ಅಶ್ವಮೇಧಿಕ ಪರ್ವ ಏನಿದೆ? ಅಯ್ಯೋ ನಾನು ಎಲ್ಲರನ್ನು ಸಾಯಿಸಿಬಿಟ್ನಲ್ಲಪ್ಪ, ನಾನು ಕಾಡಿಗೆ ಹೋಗ್ಬಿಡ್ತೀನಿ ಅಂತ ಧರ್ಮರಾಯ ಹೇಳೋದೇನು? ಇಲ್ಲ 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 ಅಶ್ವಮೇಧ ಯಾಗ ಮಾಡೋ ಅಂತ ಹೇಳೋದೇನು? ಈ ಪಾಪ ಪ್ರಜ್ಞೆ ಏನು? ಆಮೇಲೆ ಏನಾಯಿತು? ಮಹಾಪ್ರಸ್ಥಾನ ತನಕ ಹೋದರು, ಸಾಯ್ತೀವಿ ಅಂತ ಹೋದ್ರವರು. ಯುದ್ಧ ಮಾಡಿ ಗೆದ್ದ ಗೆಲುವು ಇಂಥ ದುರಂತವಾಗೋದಾದರೆ ವ್ಯಾಸ ಮಹರ್ಷಿಗಳು ಭಗವದ್ಗೀತೆಯಲ್ಲಿ ಯುದ್ಧ ಮಾಡು ಅಂತ ಹೇಳ್ತಾ ಇಲ್ಲ. ಹಾಗಾದ್ರೆ ಇದೆಯಲ್ಲ ಅದು. ಯಾಕೆ ನಿಮಗೆ ಸಾಹಿತ್ಯದಲ್ಲಿ ಪ್ರತಿಮೆ ಅಂತ ಗೊತ್ತಿಲ್ಲೇನ್ರಿ? ಸಾಹಿತ್ಯದಲ್ಲಿ ಅಲಂಕಾರ ಅಂತ ಗೊತ್ತಿಲ್ವ ನಿಮಗೆ? ಸಾಹಿತ್ಯದಿಂದ ಪ್ರತಿಮೆಯನ್ನು ವ್ಯಾಸ ಮಹರ್ಷಿಗಳು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ದು ಹಾಗೆ. ಅರ್ಜುನ ಪಾಂಡವರು ಅರ್ಥ ಮಾಡಿಕೊಳ್ಳಲಿಲ್ಲ. ಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ, ದುಃಖೇಶ್ವನುದ್ವಿಗ್ರಮನಾಃ ಸುಖೇಶು ವಿಗತಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಃ ತದಾ ಉಚ್ಯತೆ. ಏನಿದೆಲ್ಲ? ಹಾಗಿದಾರ ಅವರು? ಶ್ರೀಕೃಷ್ಣ 18ನೇ ಅಧ್ಯಾಯದ ತನಕ ನಿಮಗೆ ಹೇಳ್ತಾ ಇರತಕ್ಕಂಥದ್ದು ಸ್ಥಿತಪ್ರಜ್ಞನಾಗಿರು ಅಂತ. ಅವನು ಯುದ್ಧವನ್ನು ಯಾವ ಬಾಣವನ್ನು ಯಾವ ಮೂಲೆಯಿಂದ ಹೇಗೆ ಹೊಡೆದು ಯಾವ ಶತ್ರುವನ್ನು ಸಾಯಿಸಬೇಕು ಅಂತ ಹೇಳ್ತಾ ಇಲ್ಲ. ನೀನು ಎಲ್ಲಿ ಸಾಯಿಸ್ತೀಯಾ ಅಂತ ಕೇಳಿದ ಅರ್ಜುನ, ನೀನು ಸಾಯಿಸ್ತಾನೆ ಇಲ್ಲ ಅಂದ. ನಿಮಿತ್ತ ಮಾತ್ರಂ ಭವಸವ್ಯಸಾಚಿನಿ. ಅರ್ಥ ಮಾಡ್ಕೊಂಡು ನೀನು ಬರೀ ನಿಮಿತ್ತ ಅಷ್ಟೇ. ನಿನಗೆಲ್ಲಿದೆಯಾ ಸಾವು? ನಿನಗೆಲ್ಲೆಲ್ಲಿಯ ಬದುಕತಕ್ಕಂಥ ಹಕ್ಕು? ನಿನಗೆರಡೂ ಇಲ್ಲ. ಕೃಷ್ಣ ಎಲ್ಲಿ ಯುದ್ಧ ಮಾಡು ಅಂತ ಹೇಳಿದ? ನೀನು ಯಾವುದೊಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡು ಬಿಟ್ಟಿದೀಯಾ. ಆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡು ನಾನು ಕೊಲ್ತೀನಿ ಕೊಲ್ತೀನಿ ನೀನು ಹೇಳ್ತಾ ಇದೀಯ, ಯಾಕೆಂದು ಹೋಗ್ತೀನಿ ಅಂತ ಕೇಳಿದ ಅಷ್ಟೇ ಅವನು. ಆದ್ದರಿಂದ ಕೃಷ್ಣ ಹಿಂಸೆಯನ್ನು ಮಾಡಿ ಸಾಯಿಸು ಅಂತ ಹೇಳಲಿಲ್ಲ. ಅವನು ಹೇಳಿದ್ದೆಲ್ಲ ಒಂದೇನೆ, ಯೋಗವನ್ನು ಅಭ್ಯಾಸ ಮಾಡಯ್ಯ ಅಂತ. ನೀನು ಆಯ್ಕೆ ಮಾಡ್ಕೊಳ್ತಾ ಇದೀಯಾ ಅಂತ ಹೇಳಿದ. ಅವನೇ ಹೇಳ್ದ, ಯಥಾ ಇಚ್ಛಸಿ ತಥಾ ಗುರು. ಅರೆ ನಾನು ಹೇಳೋದೆಲ್ಲ ಹೇಳಿದ್ದೀನಯ್ಯ. ಏನು ಹೇಳಿದ್ದೀನಿ ಇಷ್ಟಕ್ಕೂ? ನಿನ್ನ ಆತ್ಮದ ಚರ್ಚೆ ಮಾಡಿದ್ದೇನೆ ನಾನು. ನೀನು ಯಾವುದೋ ತಾತ್ಕಾಲಿಕವಾದ ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದೀಯಾ. ನಾನು ನಿನ್ನ ಜೊತೆಗೆ ಚರ್ಚೆ ಮಾಡಿರತಕ್ಕಂಥದ್ದು ಆತ್ಮದ ವಿಷಯ. ಆ ಆತ್ಮದ ಹಿನ್ನೆಲೆಯಲ್ಲಿ ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು, ಕರ್ಮಯೋಗ ಅಂದ್ರೇನು, ಕರ್ಮಸನ್ಯಾಸ ಇದೆಲ್ಲ ವರ್ಣನೆ ಮಾಡಿದ್ದೇನೆ. ನೀನು ತಾನೇ ನಿರ್ಣಯ ತಗೋಬೇಕದ್ದು. ಯಥಾ ಇಚ್ಛಸಿ ತಥಾ ಕುರು. ನಿನಗೆ ಯಾವುದು ಸರಿ ಹೋಗುತ್ತೋ ಅದನ್ನು ಮಾಡು ಅಂದೆ. ನಂಗೆ ಯುದ್ಧ ಮಾಡೋ ಸರಿಯಿಂದ ಯುದ್ಧ ಮಾಡ್ದ ಅವನು. ಇಷ್ಟಕ್ಕೂ ಅರ್ಜುನ ಹಿಂಸಾವಾದಿ ಆಗಿರಲಿಲ್ಲ. ಅವನು ಬಿಟ್ಟಿದ್ದು ಹೆದರ್ಕೊಂಡು ಬಿಟ್ಟ ಅಷ್ಟೇ. ಅವನು ಬಿಟ್ಟಿದ್ದು ಒದ್ದಾಡ್ಕೊಂಡು ಬಿಟ್ಟ ಅಷ್ಟೇ. ಅವನು ಬಿಟ್ಟಿದ್ದು ಕಾರುಣ್ಯದಿಂದ ಬಿಟ್ಟ ಅಷ್ಟೇ. ಕೃಷ್ಣ ಹೇಳಿದ್ದು ಅದಲ್ಲ. ಕೃಷ್ಣ ಹೇಳಿದ್ದು, ನೀನು ನಿನ್ನ ಜೀವನವನ್ನು ಯೋಗಿಯನ್ನಾಗಿ ಪರಿವರ್ತನೆ ಮಾಡು. ನೀನು ಅನಾಸಕ್ತ ಯೋಗವನ್ನು ಅಧ್ಯಯನ ಮಾಡು ಅಂತ ಹೇಳ್ದ ಕೃಷ್ಣ. ಭಗವದ್ಗೀತೆ ನನಗೆ ಹೇಳ್ತಾ ಇರತಕ್ಕಂಥದ್ದು ಅನಾಸಕ್ತಿಯನ್ನು. ಬಹಳಷ್ಟು ಜನ ಚಿಂತನೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ತನಕ ಭಗವದ್ಗೀತಾ ಭಾಷೆಗಳಲ್ಲಿ. ಶ್ರೀ ಶ್ರೀ ಶಂಕರ್ ಬರೆದಿದ್ದಾರೆ, ಶ್ರೀಮನ್ ಮಧ್ವಾಚಾರ್ಯ ಬರೆದಿದ್ದಾರೆ, ಶ್ರೀ ರಾಮಾನುಜ ಬರೆದಿದ್ದಾರೆ, ನನ್ನ ವಿರೋಧ ಸ್ಥಾನದಲ್ಲಿ ಇದ್ದಂಥ ಬಹಳ ದೊಡ್ಡ ವ್ಯಕ್ತಿ ಟಿಳಕರು ಬರೆದಿದ್ದಾರೆ. ಇದೆಲ್ಲವೂ ನಾನು ನೋಡಿದ್ದೇನೆ. ಆದರೆ ಕೃಷ್ಣ ಹೇಳಿದಂತಹ ಅಂಶದ ಈ ಸ್ಥಿತಪ್ರಜ್ಞನ ಲಕ್ಷಣವನ್ನು ಬಿಟ್ಟು ಮಿಕ್ಕವರೆಲ್ಲ ಮಾತಾಡ್ತಾ ಇದ್ದಾರೆ. ನನಗೆ ಕೃಷ್ಣ ಪಾಠ ಹೇಳ್ತಾ ಇದ್ದಾನೆ, ನಾನು ಅನಾಸಕ್ತಿಯನ್ನು ಹೊಂದಿರಬೇಕು ನನ್ನ ಕ್ರಿಯೆಯಲ್ಲಿ. ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ನನಗೆ ಲಾಭ ಬೇಕು ಅಂತ ಇದರಲ್ಲಿ ಅಷ್ಟಾಗುತ್ತೆ. ಒದ್ದಾಡ್ತಾ ಕೂತ್ಕೊಳ್ತೀವಿ. ಕರ್ಮಣ್ಯೇವ ಅಧಿಕಾರಸ್ಥೆ ಅಂದರೆ ಅರ್ಥ ಏನು? ಮಾ ಫಲೇಶು ಕದಾಚನ ಅಂದರೆ ಅರ್ಥ ಏನು? ನಾನು ಯಾಕೆ ನನ್ನ ಫಲದ ಬಗ್ಗೆ ಗಂಟು ಹಾಕ್ಕೊಳ್ತಾ ಇದ್ದೀನಿ?
ಆದ್ದರಿಂದ ನಾನು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳತಕ್ಕಂಥದ್ದು, ನಾನು ಬದುಕಿದ್ದೇನೆ, ನನಗೊಂದಷ್ಟು ಕೆಲಸ ಇದೆ, ಆ ಕೆಲಸವನ್ನು ನಾನು ಅನಾಸಕ್ತಿಯಿಂದ ಮಾಡಬೇಕು, ಯಾರನ್ನೂ ವಿರೋಧಿಸಬೇಕಾಗಿಲ್ಲ, ನನಗೆ ಪರವಿರೋಧಗಳು ಯಾವುದೂ ಇಲ್ಲ. ಹಾಗೆ ಪರವಿರೋಧಗಳಿದ್ದಿದ್ದರೆ ಕೃಷ್ಣ ಭಗವದ್ಗೀತೆಯಲ್ಲಿ ನನ್ನನ್ನು ದ್ವೇಷಿಸ್ತಕ್ಕಂಥವನಿಗೂ ನಾನು ಮುಕ್ತಿ ಕೊಡ್ತೀನಿ ಅಂತ ಹೇಳ್ತಾನೆ ಇರಲಿಲ್ಲ. ಆದ್ದರಿಂದ ನನ್ನ ಜೀವನದಲ್ಲಿ ಎಲ್ಲರಲ್ಲಿಯೂ ದೈವ ಇದ್ದಾನೆ ಎನ್ನತಕ್ಕಂಥದ್ದನ್ನು ಒಪ್ಪೋದಾದರೆ ಬ್ರಿಟಿಷರ ಬಗ್ಗೆ ನನಗೆ ವಿರೋಧ ಯಾಕಿದೆ? ಬ್ರಿಟಿಷರಲ್ಲಿ ಒಂದು ತಪ್ಪಿದೆ, ಒಂದು ದೋಷ ಇದೆ, ಆ ದೋಷವನ್ನು ನಾನು ಪರಿಹಾರ ಮಾಡಬೇಕು ಅಷ್ಟೇ ವಿನಃ ಬ್ರಿಟಿಷರನ್ನು ಸಾಯಿಸ್ತೀನಿ ಅನ್ನತಕ್ಕಂಥದ್ದಲ್ಲ. ಆದ್ದರಿಂದ ನನಗೆ ಉಗ್ರವಾದದಲ್ಲಿ ನಂಬಿಕೆ ಇಲ್ಲ. ಅದು ಕಾರಣ ಸತ್ಯಾಗ್ರಹಿಗಳಲ್ಲಿ ನಾನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಸತ್ಯಕ್ಕಾಗಿ ಸಿಟ್ಟು ಮಾಡ್ಕೊಳ್ಳಿ, ಆ ಸಿಟ್ಟನ್ನು ತೋರಿಸಿ, ಆದರೆ ಅವ್ರು ಮಾಡೋದನ್ನು ನೀವು ಮಾಡಬೇಡಿ. ಹಾಗೆ ಮಾಡೋದ್ರಿಂದ ತಕ್ಷಣ ನಿಮಗೆ ಫಲ ಸಿಗಲ್ಲ, ಕಾಲ ಬೇಕದಕ್ಕೆ, ಪಕ್ವ ಆಗಬೇಕು. ಆಗ ಏನಾಗುತ್ತೆ ಗೊತ್ತಾ? ನಿಮ್ಮ ವಿರೋಧಿಯೂ ನಿಮ್ಮ ಸ್ನೇಹಿತನಾಗ್ತಾನೆ. ಸ್ನೇಹ ಪ್ರೀತಿ ವರ್ಧಮಾನ ಆಗಬೇಕೇ ವಿನಃ ಪ್ರೀತಿ ಅಲ್ಲದೆ ಅವನ ವಿರೋಧ ನಾನು ವಿರೋಧ ಅಂದ್ಬಿಟ್ರೆ ಪ್ರೀತಿನೇ ಇರಲ್ವಲ್ರಿ. ಆವಾಗ ಇಡೀ ಪ್ರಪಂಚದ ಒಂದು ಕುಟುಂಬ ಆಗೋದಿಲ್ವಲ್ಲ. ಅವನು ನನ್ನ ವಿರೋಧಿಸ್ತಾನೆ, ನಾನು ಅವನು ವಿರೋಧಿಸ್ತೀನಿ, ವ್ಯತ್ಯಾಸ ಏನಿದೆ? ಈಗ ಮುಸಲ್ಮಾನ್ ರಾಷ್ಟ್ರಗಳಲ್ಲಿ ಹೇಗೆ ಕೊಲ್ಲಿಗಳಲ್ಲಿ ಯುದ್ಧ ಆಗುತ್ತೋ ಹಾಗಾಗ್ಬಿಡುತ್ತೆ ನಮ್ಮದು ಅಂತ ಹೇಳುವುದರ ಮೂಲಕ ಬ್ರಿಟಿಷರಿಗೆ ಅಷ್ಟೇ ಪಾಠ ಮಾಡಲಿಲ್ಲ, ಅವರು ನಮಗೆ ಪಾಠ ಮಾಡಿದರು. ಈ ಕೊನೆಯ ಅಂಶವನ್ನು ಹೇಳಿ ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ, ದಯಮಾಡಿ ಕೇಳಿಸ್ಕೊಳ್ಳಿ. ನಮ್ಮ ಭಾರತ ಗಣರಾಜ್ಯವಾಗಿರಲಿಲ್ಲ, ಆಗ ನಾವೆಲ್ಲ ತುಂಡು ಪಾಳ್ಯಗಾರರಾಗಿದ್ವಿ. ನಿಮಗೆ ಗೊತ್ತಾ, ಭಾರತ ಸ್ವತಂತ್ರ ಆಗ್ತಾ ಇದ್ದ ಹಾಗೆ ನಾವೆಲ್ಲ ಒಂದೇ ದೇಶ ಆಗಬೇಕು ಅನ್ನತಕ್ಕಂಥದ್ದಕ್ಕೆ ಎಷ್ಟು ವಿರೋಧ ಬಂತು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇದ್ದಿದ್ದರಿಂದ ಹೈದರಾಬಾದ್ನಿಂದ ಅವನು ಕೆನ್ನಿ ಕೊಟ್ಟು ಒಪ್ಪಿಸ್ಕೊಂಡು, ಇಲ್ಲಿ ಒಪ್ಕೊಳ್ತಿರಲಿಲ್ಲ ಅವನು. ಪುಣ್ಯ ಕರ್ನಾಟಕದ್ದು ಜಯಚಾಮರಾಜೇಂದ್ರ ಒಡೆಯರವರು ಮೊಟ್ಟ ಮೊದಲು ಹೇಳಿಬಿಟ್ರು, ತಗೊಳ್ಳಿ ಅಂತ ಹೇಳಿದರು. ಅವರು ಬಹಳ ದೊಡ್ಡ ವ್ಯಕ್ತಿ ಆದರವರು, ರಾಜರ್ಷಿ ಅಂತ ಬಿರುದಿಗೆ ಪಾತ್ರರಾಗಿಬಿಟ್ರು. ಅವರು ಹಿಂದಿನವರಿಗೆ ಬಂದಿತ್ತು, ಇವರನ್ನೂ ಹಾಗೆ ಕರೆಸ್ಕೊಂಡ್ರು. ನಮ್ಮ ರಾಜರುಗಳಿಗೆ ಮಹಾತ್ಮ ಗಾಂಧೀಜಿ ಪಾಠ ಹೇಳಿದರು, ಹೇಗೆ ಬ್ರಿಟಿಷರು ಹೊರಗಡೆಯಿಂದ ನಮ್ಮನ್ನು ದಬ್ಬಾಳಿಕೆ ಮಾಡ್ತಾ ಇದ್ದಾರೋ ನೀವು ನಮ್ಮನ್ನು ದಬ್ಬಾಳಿಕೆ ಮಾಡ್ತಾ ಇದ್ದೀರಿ. ನಮ್ಮನ್ನು ನಾವು ತಿದ್ದುಕೊಳ್ಳಬೇಕೇ ವಿನಃ ನೀವು ತಿದ್ದುಕೊಳ್ಳತಕ್ಕಂಥದ್ದಲ್ಲ. ಹೀಗಾಗಿ ಬ್ರಿಟಿಷರೇ ನೀವು ಅನ್ಯರನ್ನು ದಬ್ಬಾಳಿಕೆ ಮಾಡುವುದರ ಜೊತೆಗೆ ಅದನ್ನು ತಿದ್ದುಕೋಬೇಕಲ್ಲ ನೀವು. ಹಾಗೆ ಅಮೆರಿಕ ಇರಲಿ, ರಷ್ಯಾ ಇರಲಿ, ಚೈನಾ ಇರಲಿ, ಅವರೆಲ್ಲ ಪುಟ್ಟ ರಾಷ್ಟ್ರಗಳ ಮೇಲೆ ದರ್ಬಾರು ಮಾಡ್ತಾ ಇದ್ದಾರೆ. ಯಾರು ಯಾರ ಮೇಲೂ ದರ್ಬಾರು ಮಾಡಬಾರದು, ಎಲ್ಲರೂ ಸರ್ವತಂತ್ರ ಸ್ವತಂತ್ರರಾಗಿರಬೇಕು. ಹಾಗೆ ನಾನು ಅತ್ಯಂತ ಕಿರಿಯನ ಯೋಗಕ್ಷೇಮವನ್ನು ದೊಡ್ಡವನು ನೋಡ್ತಾ ದೊಡ್ಡವನಿಗೆ ಕಿರಿಯ ಬೆಲೆ ಕೊಡ್ತಾ ಇದ್ದಾಗಲೇ ಆ ಕುಟುಂಬದಲ್ಲಿ ಸುಖ ಶಾಂತಿ ಅನ್ನೋದು ಇರ್ತದೆ. ಯಾರನ್ನೂ ದ್ವೇಷ ಮಾಡಿಕೊಡೋದು, ಇದು ಬಹಳ ದೊಡ್ಡ ಕನಸು, ಬಹಳ ದೊಡ್ಡ ಆದರ್ಶ, ಬಹಳಷ್ಟು ಕಾಲ ತಗೊಳ್ಳುತ್ತೆ. ಆದರೆ ಅದರ ಪ್ರಭಾವ ಎಲ್ಲಿಯ ತನಕ ಆಗಿದೆ ಈಗ ಅಂದರೆ, ಒಂದು ಕಾಲದಲ್ಲಿ ಅಮೆರಿಕ ತನ್ನನ್ನು ಮೀರಿಸೋರು ಯಾರೂ ಇಲ್ಲ ಅಂತ ಇತ್ತು, ಇವತ್ತು ಹಾಗಿಲ್ಲ. ಅದು ಭಾರತಕ್ಕೂ ಬೆಲೆ ಕೊಡ್ತೀನಿ ಎನ್ನುತ್ತೆ, ಇದು ಕೊಡಲೇಬೇಕಾಗಿದೆ. ಇದು ಆತ್ಮೀಯರೇ, ಮಹಾತ್ಮ ಗಾಂಧೀಜಿಯವರ ದರ್ಶನ ಭಗವದ್ಗೀತೆ ಮತ್ತು ಶ್ರೀರಾಮರಿಂದ ಪುಟಿದು ಇಡೀ ವಿಶ್ವಕ್ಕೆ ಪಾಠವನ್ನು ಕಲಿಸ್ತಕ್ಕಂಥ ತಾತ್ವಿಕ ಚಿಂತನೆ ಆಯಿತು. ಹೀಗಾಗಿ ನಾನು ಮಹಾತ್ಮ ಗಾಂಧೀಜಿಯವರನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಬೇಕು. ಅವರೊಬ್ಬ ರಾಜಕಾರಣಿ ಅಂತ ನಾನು ಚಿಂತನೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಹಳ ದೊಡ್ಡ ತತ್ವಜ್ಞಾನಿ ಆತ ಎಂತಹ ತತ್ವಜ್ಞಾನಿ ಅಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಬೋಧನೆ ಮಾಡಿದಂತಹ ಒಬ್ಬ ಸ್ಥಿತಪ್ರಜ್ಞನಾಗಿ ರಾಮನಾಮವನ್ನು ಜಪಿಸ್ತಾ ತನ್ನ ದೇಹವನ್ನು ಬಿಟ್ಟಂಥ ಮಹಾನ್ ಶಕ್ತ ಆತ. ಯಾವುದೇ ಹುದ್ದೆಗೆ ಎಂದೂ ಯಾವಾಗಲೂ ಎಲ್ಲಿಯೂ ಆಶೆ ಪಡದೇ ಇದ್ದಂತಹ ಒಬ್ಬ ತ್ಯಾಗಶೀಲ ಮಹಾತ್ಮ ಗಾಂಧೀಜಿಯವರು ಅನ್ನತಕ್ಕಂಥದ್ದನ್ನು ವಿದೇಶಗಳೆಲ್ಲ ಮಾನ್ಯತೆ ಕೊಟ್ಟು ಅವರಿಗೆ ಪೂಜೆ ಮಾಡುತ್ತೆ. ನಾವು ಅವರನ್ನು ತಿರಸ್ಕಾರ ಮಾಡ್ತೀವಿ. ಇದನ್ನು ತಾವೆಲ್ಲ ಮತ್ತೊಮ್ಮೆ ಯೋಚನೆ ಮಾಡಿ ಅಂತ ಹೇಳ್ತಾ ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.